विघ्नेशाय सरस्वत्यै पार्वती गुरवे नमः। दक्षिणामूर्ति देवानां सकल कार्य दिग्विजय भव। दक्षिणामूर्ति जय सकल कार्य सिद्धि। ಅರರೆ ನಿನ್ನಯ ಮಹಿಮೆಯನ್ನು ಪಗಳಲಳವಲ್ಲ, ಧರಣಿಯನು ಭಕ್ತಿರ್ಧ ಮಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಕಾರ ದೊರೆಯಲು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮೊದಲಿಂದ ನಿನ್ನ ಇಂದಿರಾಗಿ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗಿರಗಿ ನಾಂದಿಯೊಳು ವರವ್ಯಾಸ ಮುನಿ ಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆ ಕಥಾಮೃತವ ಕವಿಗಳು ಸಂದಣಿಗೆ ಬಲಬಂದು ಪೇಳುವೆ ಕಥಾಮೃತವ ಪರಮ ಪುರುಷ ರಂಗ ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ರಂಗ ದಾಮನು ಘನ ಹರುಷದಿ ಘನ ಹರುಷದಿ ಮರುದಿನವೇ ದೇವನು ಘನ ಹರುಷದಿ ಘನ ಹರುಷದಿ ಮರುದಿನವೇ
ತರಳರು ಬೆರಸುತ್ತ ಗೋವನು ತರಳರು ಬೆರಸುತ್ತ ತರಳರು ಬೆರಸುತ್ತ ಗೋವನು ಕಾಯ ಪೊರಟ ಗೋಗಳ ಕಾಯ ಪೊರಟ ಗೋಗಳ ಕಾಯ ಪೊರಟ ಗೋಗಳ ಕಾಯ ಪೊರಟ ಶೃಂಗಾರವಾಗಿ ದೈತ್ಯ ನಾಶನು ಶೃಂಗಾರವಾಗಿ ಶೃಂಗಾರವಾಗಿ ದೈತ್ಯ ನಾಶನು ಗೋಗಳ ಕಾಯ ಪೊರಟ ಗೋಗಳ ಕಾಯ ಪೊರಟ ಶೃಂಗಾರವಾಗಿ ದೈತ್ಯ ನಾಶನು ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಗಳೊಬ್ಬರು, ಬೆಳೆಸಿದ ತಂದೆ ತಾಯಿಗಳು ಇನ್ನೊಬ್ಬರು. ಮಧುರೆಯಲ್ಲಿ ಹುಟ್ಟಿದೆ, ಗೋಕುಲವನ್ನ ಸೇರಿದೆ, ಗೋಕುಲದಲ್ಲಿ ಬೆಳೆದೆ, ವಸುದೇವ ದೇವಕಿಯರಿಂದಾಗಿ ಜನ್ಮವನ್ನ ಪಡೆದೆ, ಯಶೋದೆಯ ಕಂದನಾಗಿ ಈ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದೇನೆ. ಹಾಗಾದ್ರೆ ಮಧುರೆಯಲ್ಲಿ ಹುಟ್ಟಿ ಈ ಗೋಕುಲವನ್ನ ಸೇರುವುದಕ್ಕೆ ಕಾರಣ ಏನು? ಏನು ಏನು ಕಾರಣ ಉಂಟು. ಹೌದಾ ಹೌದಾ ಹೌದಾ. ಗೋಪಾಲನೆಯನ್ನೇ ವೃತ್ತಿಯನ್ನಾಗಿರಿಸಿಕೊಂಡವರು ಗೋಪರು. ಹಾಗಂತ ಪ್ರಪಂಚದಲ್ಲಿ ಅವರಿಗೆ ಸಿಗಬೇಕಾದಂತಹ ಮಾನ್ಯತೆ ಇದುವರೆಗೆ ದೊರಕಲಿಲ್ಲ. ಪ್ರಪಂಚಕ್ಕೆ ಗೋಪಾಲನೆಯ ಮಹತ್ವ ಏನು, ಗೋಪಾಲಕರ ಮಹತ್ವ ಏನು, ಇದನ್ನ ತಿಳಿಸಿಕೊಡಬೇಕಾದ್ದು ಮುಖ್ಯವಾದಂತಹ ಕಾರ್ಯ. ಮಾತ್ರ ಅಲ್ಲ, ಗೋಪರಲ್ಲಿ ಅಡಗಿರುವಂತಹ ಅಜ್ಞಾನ, ಅವರಲ್ಲಿರುವ ಅಜ್ಞಾನವನ್ನು ದೂರೀಕರಿಸಬೇಕು ಅಂತ ಆದ್ರೆ ಅದಕ್ಕೆ ನಾನೇ ಬರಬೇಕಾದ್ದು ಅನಿವಾರ್ಯ. ಹಾಗಾಗಿ ಬಾಲ್ಯದಿಂದಲೇ ಕೈಗೊಂಡಂತಹ ಕಾರ್ಯಗಳಿಂದ ಗೋಪರಿಗೆ ತಮ್ಮ ಮಹತ್ವವನ್ನು, ಪ್ರಪಂಚಕ್ಕೆ ಗೋವಿನ ಮಹತ್ವವನ್ನು ಹಾಗೂ ಗೋಪರಲ್ಲಿದ್ದ ಅಜ್ಞಾನವನ್ನು ದೂರಗೊಳಿಸಿದೆ. ಗೋವರ್ಧನೋದ್ಧರಣ, ಪ್ರಕೃತಿಯ ಪೂಜೆಯ ಮಹತ್ವ ಏನು, ದೇವರನ್ನ ಪೂಜಿಸುವುದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಸುತ್ತಲಿರುವ ಪ್ರಕೃತಿಯನ್ನು ನಾವು ಪೂಜಿಸಬೇಕು. ಅದರ ಮಹತ್ವವನ್ನ ತಿಳಿಸಿಕೊಟ್ಟದ್ದು ಗೋವರ್ಧನ ಪೂಜೆಯ ಮೂಲಕವಾಗಿ. ಗೋಪಿಕೆಯರ ವಸ್ತ್ರಾಪಹರಣ, ದೇಹ ಅಂದ್ರೆ ಏನು, ಜೀವ ಅಂದ್ರೆ ಏನು, ದೇವ ಅಂದ್ರೆ ಏನು, ಈ ಮೂವರ ನಡುವಿರುವ ಸಂಬಂಧ ಏನು, ಇದನ್ನ ತಿಳಿಸುವುದಕ್ಕಾಗಿಯೇ ಗೋಪಿಕಾ ವಸ್ತ್ರಾಪಹರಣವನ್ನ ಮಾಡಿ ಅದಕ್ಕೆ ಒಳಗಾದವರಿಗೆ ಸುಜ್ಞಾನ ಮೂಡಿದ್ದೇ ಹೊರತು ಅನೇಕರು ಇನ್ನೂ ಅಜ್ಞಾನದಿಂದ ನನ್ನನ್ನು ದೂರುವವರು ಹಾಗೆ ಇದ್ದಾರೆ. ಹಾಗಂತ ಎಲ್ಲವರಿಗೂ ಒಮ್ಮೆಲೆ ಜ್ಞಾನ ಸಿಗುತ್ತದ? ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ. ಅಂತವರು ಅನೇಕರಿದ್ದಾರೆ. ಅವರಿಗೆಲ್ಲ ಜ್ಞಾನ ಮೂಡಬೇಕು ಅಂತ ಆದ್ರೆ ಕಾಲ ಕಾಯ್ಬೇಕೇ ವಿನಃ ಬೇರೆ ದಾರಿ ಇಲ್ಲ. ಹೀಗೆ ನಾವು ಯೋಚಿಸುತ್ತಿರುವ ಸಂದರ್ಭ, ಮೊನ್ನೆ ನಮ್ಮ ಗೋಪಾಲಕರೆಲ್ಲ ಒಂದು ಮಾತನಾಡಿದ್ರಲ್ಲ, ನನ್ನಾಕೆ ರಾಜಗಿಂತಲೂ ಕಡು ಚಲುವ ಇನ್ನೊಬ್ಬಳಿದ್ದಾಳಂತೆ. ಯಾರು ಅಂತ ಕೇಳಿದಾಗ ಗೊತ್ತಾಯ್ತು, ರಾಧೆಯ ಕೊನೆಯ ತಂಗಿ ಚಂದ್ರಾವಳಿಯಂತೆ. ಅವರೆಲ್ಲ ಅವಳ ಬಾಹ್ಯ ಸೌಂದರ್ಯವನ್ನ ನೋಡಿ ಹೊಗಳಿದ್ದೇ ಹೊಗಳಿದ್ದೆ. ಆದ್ರೆ ನನಗೆ ಕುತೂಹಲ ಇರುವುದು ಅವಳ ಆಂತರಿಕ ಸೌಂದರ್ಯ ಹೇಗೆ, ಅದನ್ನು ನೋಡಬೇಕಲ್ಲ ಅಂತ. ಹಾಗಾಗಿ ಅವರಲ್ಲಿ ಹೇಳಿದ್ದೇನೆ, ಮಾಡಬೇಡಿ, ಯಾರಲ್ಲಿ ವಿಷಯವನ್ನು ತಿಳಿಸುವುದು ಬೇಡ ಅಂತ. ಅವಳು ಯಾರು ಎಂಬ ಹಾಗೆ ಕೇಳಿದಾಗ
ಕೇಳಿದಾಗ ಅವರೇ ಹೇಳಿದವರು, ಹಾ 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 ಚಂದ್ರಾವಳಿಯನ್ನ ದೂರದ ಸಿಂಧೂ ಗ್ರಾಮದಲ್ಲಿರುವ ಚಂದಗೋಪನಿಗೆ ಕೊಟ್ಟು ಮದುವೆ ಮಾಡಿದ್ದಾರಂತೆ. ಕಾರಣ ನನ್ನ ಭಯ. ಅಲ್ಲಿ ಇರುವವಳು ಈಗ ತನ್ನ ತಾಯಿಯ ಮನೆಗೆ ಬಂದಿದ್ದಾಳಂತೆ. ಇಲ್ಲಿವರೆಗಾಗಿ ಬಂದವಳು ನನ್ನ ಕಣ್ಣಿಗೆ ಬೀಳದೆ ಹೋಗುತ್ತಾಳ? ಖಂಡಿತ ಇಲ್ಲ. ನಿರೀಕ್ಷೆ ನಮಗುಂಟು. ಹಾಗಂತ ಅದೇ ಯೋಚನೆಯಲ್ಲಿ ಕಾಲ ಕಳೆಯುವ ಹಾಗಿಲ್ಲ. ಪ್ರತಿನಿತ್ಯದ ನಮ್ಮ ಕಾಯಕ ಗೋವುಗಳನ್ನ ಮೇಯಿಸುತ್ತ ಗೋಪಾಲನೆಯನ್ನು ಮಾಡುವುದು. ಹಾಗಾಗಿ ನಮ್ಮವರನ್ನೆಲ್ಲ ಕೂಡಿಕೊಂಡದ್ದಾಗಿದೆ, ಗೋವುಗಳನ್ನು ಸೇರಿಸಿಕೊಂಡದ್ದಾಗಿದೆ. ನೇರವಾಗಿ ಹುಲ್ಲುಗಾವಲಿನತ್ತ ಸಾಗಿ ಆಟವನ್ನ ಆಡಿ ಗೋಪಾಲನೆಯತ್ತ ಮುಖ ಮಾಡ್ತೇನೆ. ಕಾಣಿಸಿತು ಬಹು ಬೇಸರ, ಬಹು ಬೇಸರ ದಿನ ನಿಮಿಷ ಯುಗವಾಗಿ, ಬಹು ಬೇಸರ ದಿನ ನಿಮಿಷ ಯುಗವಾಗಿ, ನಿಮಿಷ ಯುಗವಾಗಿ. ಜಾಣೆ ಚಂದ್ರಾವಳಿ ಅಂತ ಹೇಳ್ತಾರಲ್ಲ, ಜಾಣೆ ಅಂದ್ರೆ ಮತ್ತೇನಲ್ಲ, ಏನು ಏನು ಬದುಕಲಿಕ್ಕೆ ಗೊತ್ತಿದ್ದವಳು ಅಂತ ಅರ್ಥ. ಕುಳಿತ್ರೆ ಕುಳಿತಿದ್ದೇ ತಪ್ಪು ಹೇಳುವ ಅತ್ತೆ, ನಿಂತ್ರೆ ನಿಂತಿದ್ದೇ ತಪ್ಪು ಹೇಳುವ ಗಂಡ, ಅವರ ಮಧ್ಯೆ ನಾನು ಬದುಕುವವಳು. ಯಾರು ನಿಂತ್ರೆ ನಿಂತಿದ್ದೇ ತಪ್ಪು ಹೇಳ್ತಾರೋ ಅವ್ರ ಎದುರಿಗೆ ಕುಳಿತಿರೋದು, ಕುಳಿತ್ರೆ ಕುಳಿತದ್ದೇ ತಪ್ಪು ಹೇಳ್ತಾರ ಅವ್ರ ಎದುರಿಗೆ ನಿಂತಿರೋದು. ಹಾಗಾಗಿ ಜಾಣೆ ಅಂತ ಹೇಳ್ತಾರೆ. ಸಣ್ಣ ಪ್ರಾಯದಲ್ಲೇ ಮದುವೆ ಮಾಡಿದ್ರು, ಹುಟ್ಟಿದ್ದು ನಂದಗೋಕುಲದಲ್ಲಿ, ಆದ್ರೂ ಕೊಟ್ಟಿದ್ದು ಸಿಂಧೂ ಗ್ರಾಮಕ್ಕೆ. ಚಂದ್ರಾವಳಿ ಮದುವೆಯಾಗಿ ಕೆಲವು ದಿನ ಆದ್ರೂ ತವರು ಮನೆಗೆ ಬರ್ಲಿಲ್ಲ ಅಂತ ಅಮ್ಮ ಮೊನ್ನೆ ಬಂದು ನನ್ನ ಅತ್ತೆಯ ಗಂಡನನ್ನು ಒಪ್ಪಿಸಿ ಕರೆ ತಂದ್ರು. ನಿನ್ನೆ ಒಂದಿನ ಕಳೆಯಿತು, ಇಂದು ಬೇಸರ ಮೂಡಿತ್ತು ನೋಡಿ. ಕಾರಣವಿಷ್ಟೇ, ಕೆಲಸ ಮಾಡ್ತಾ ಇದ್ದವಳು ನಾನು. ಯಾವ ಕೆಲಸ ಮಾಡ್ಲಿಕ್ಕೆ ಹೋದ್ರು ಅಮ್ಮ, ಬೇಡ ಮಗಳೇ ನೀನ್ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಇಲ್ಲಿ ಸುಖವಾಗಿರು ಅಂತ ಹೇಳ್ತಾಳೆ. ಈ ಕೆಲಸ ಮಾಡ್ತಾ ಇದ್ದವ್ರಿಗೆ ಸುಮ್ಮನೆ ಕುತ್ಕೊಳ್ಲಿಕ್ಕೆ ಆಗ್ತದ? ನಿಮಿಷ ಯುಗ ಆಗುತ್ತದೆ, ದಿನ ಕಳೆಯೋದು ಹೇಗೆ ಅಂತ ಗೊತ್ತಾಗುದಿಲ್ಲ. ಆವಾಗ ನೆನಪಾದದ್ದು, ನಾವು ಮದುವೆಗಿಂತ ಮೊದಲು ಹೆಣ್ಮಕ್ಳನ್ನೆಲ್ಲ ಸೇರ್ಕೊಂಡು ಈ ಹುಲ್ಲುಗಾವಲು ಪ್ರದೇಶದಲ್ಲಿ ಸುತ್ತಾ ಇದ್ದೆವು. ವನವಿಹಾರ ಅಂತ ಹೆಸರು. ಮತ್ತೆ ನಾವು ಮಾಡಿದ್ರೆ ಬೇರೆ ಆಗುದಿಲ್ಲ. ಹಾಗೆ ನಾವು ಸುತ್ತಾ ಇದ್ದವರು. ಅವಾಗ ಹಳೆ ಸಖಿಯರಿಗೆಲ್ಲ ಹೇಳಿದೆ ಬಾ ಹೋಗೋಣ ಅಂತ. ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಬೇಡ ಅಂತ ಹೇಳಿದ್ಲು. ಯಾಕೆ ಕೇಳಿದ್ರೆ, ಕೃಷ್ಣನ ದೃಷ್ಟಿಗೆ ಬಿದ್ದೆಯಾದರೆ ಮುಂದೆ ನಿನ್ನ ಗಂಡ. ಎಲ್ಲ ದೇವ್ರೆ ಎಂತದಿದು, ಕೃಷ್ಣ ದೊಡ್ಡವನ ಎಂತ ಮಣ್ಣು ಅಲ್ಲ, ಕೃಷ್ಣ ದೊಡ್ಡವನು ಅಂತ ನಿಮ್ಮಂತ ಹೊರಪಾಯಿ ಭಾಗವತರು ದೊಡ್ಡ ಮಾಡಿ ನಮ್ ಸುದ್ದಿ ಅವಲಕ್ಕಿ ಪುರುಷ ನಿಜವಾಗಿ. ಅವ ಕೃಷ್ಣ ಅವಲಕ್ಕಿ ಅಂತ ಗೊತ್ತಿಲ್ಲ? ಅವಲಕ್ಕಿ ಪುರುಷನನ್ನು ಅಲೌಕಿಕ ಪುರುಷ ಅಂತ ತಿಳ್ಕೊಂಡಿದ್ದೀರಿ. ಅಟ್ಟೆ ಮಣ್ಣು ಮತ್ತೆಂತದ ಕಾಳಿಂಗ ಬರ್ತಾನಂತೆ. ಮೊನ್ನೆ ಪಾತ್ರೆ ತೊಳೆಯುವಾಗ ನಾನು ನೀರೊಳ್ಳೆ ಹಾಸು ಯಾರು ನನ್ನ ಹತ್ರ ನೀರೊಳ್ಳೆ ಬರ್ತಾನೆ ಅಂತ ಹೇಳಲಿಲ್ಲ. ಅವೆಲ್ಲ ಕಾಳಿಂಗ ತುಳುದಂತ ಕಾಳಿಂಗ ಬರ್ತಾನ ಅಂತ ನೀವೆಲ್ಲ ಹಾಡ್ತೀರಿ. ಕೃಷ್ಣ ಎಂತದ್ದಲ್ಲ. ಹೆಣ್ಣು ಮಕ್ಳಿಗೆ ಒಂದು ಮಾತು ಹೇಳ, ತನ್ನತನ ತನಗಿರಲು ಸಣ್ಣ ಚೇಷ್ಟೆಗಳೇನ ಮಾಡ್ಪೋ. ನಮ್ಮತನ ನಮಗಿದ್ರೆ ಯಾವ ಗಂಡಸರು ನಮ್ಮನ್ನು ಏನ್ ಮಾಡ್ಯಾರು ಹೇಳಿ. ಕೃಷ್ಣ ಬಿಡಿ
ಯಾರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸುಲಭದ ಉದಾಹರಣೆ ಕೊಡ್ಲಾ? ಈಗ ಕಾಣ್ಬೋದು ನಿಮ್ಗೆ, ಸೂಜಿ ತಿರ್ಸ್ತಾ ಇದ್ರೆ ದಾರ ಹಾಕ್ಲಿಕ್ಕೆ ಆಗ್ತದ? ಹೆಣ್ಣು ಮಕ್ಳು ಏನಾದ್ರೂ ಲಕ್ಷ್ಯ ಕೊಟ್ರೆ ಮಾತ್ರ ಗಂಡಸರು ನಮ್ಮನ್ನು ಸನ್ನೆಯಲ್ಲಿ ಕರೆದಾರು. ನಾವು ನೋಡದೆ ಇದ್ರೆ ನಾವು ನೋಡ್ದಿದ್ರೆ ಆಯ್ತಷ್ಟೇ. ಈ ಹೆಣ್ಮಕ್ಳು ಹೇಗೆ ಗೊತ್ತುಂಟಾ? ದಾರಿ ಮೇಲೆ ಹೋಗುವಾಗ ಒಬ್ಬ ಗಂಡಸ ಬಂದ ಅಂತ ಇಟ್ಕೊಳ್ಳಿ, ಅವ ನನ್ನ ನೋಡಿದ್ರ ಅಂತ ಕತ್ತು ನೋಡು, ಅದು ಹೋಗ್ಲಿ, ತಿರುಗಿ ಹೋದ್ಮೇಲೆ ನೋಡ್ದಂತ ತಿರುಗಿ ನೋಡೋದಕ್ಕೆ ತಿರುಗಿ ನೋಡ್ತಾರೆ ಅಂದ್ರೆ ಅವರಲ್ಲಿ ಇವನಿಗೆ ಆಸಕ್ತಿ ಉಂಟು ಅಂತ ಅರ್ಥ. ಹೆಣ್ಣು ಮಕ್ಕಳು ತಪ್ಪು ಮಾಡಿಕೊಂಡು ಗಂಡಸರ ಮೇಲೆ ಹಾಕ್ಲಿಕ್ಕೆ ಏನುಂಟು? ಆದ್ರಿಂದ ಕೃಷ್ಣನ ಭಯ ನಿಮಗೆ ಬೇಡ ಅಂತ ಅಮ್ಮನಿಗೆ ಧೈರ್ಯ ಕೊಟ್ಟೆ. ನಾನು ಸಖಿಯರೊಟ್ಟಿಗೆ ಹುಲ್ಲುಗಾವಲು ಪ್ರದೇಶ ಎಲ್ಲಿಯನು ಎಂಬ ಭಯದೊಳ ಗಲ್ಲಿ ಗಲ್ಲಿಗೆ ಸೋ ನೋಡುತ್ತ ಚೆಲ್ವೆಯರು ನಡೆತರುವ ಸೊಬಗ ಕಂಡಚುತ ಬಳಿರೇ ಚಂದ್ರಾವಳಿ ನಿನ್ನನು ಕಾಣದೆ ಬಳಿ ಬಳಿರೇ 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 ಚಂದ್ರಾವಳಿ ಬಳಿರೇ ಬಳಿ ಬಳಿರೇ ಬಳಿರೇ ಬಳಿ ಬಳಿರೇ ಚಂದ್ರಾವಳಿ ನಿನ್ನನು ಕಾಣದೆ ನಿನ್ನನು ಕಾಣದೆ ಕಳವಳಿಸುತ್ತ ಇರ್ದೆನು ನಿನ್ನನು ಬಳಿರೇ ಬಳಿ ಬಳಿರೇ ಬಳಿರೇ ಚಂದ್ರಾವಳಿ ನಿನ್ನನು ಕಾಣದೆ ನಿನ್ನನು ಕಾಣದೆ ಕಳವಳಿಸುತ್ತ ಇರ್ದೆನು ಕಾಣದೆ ಜಲಜ ಸಂಭವ ಎಂದು ಜೋಡುಗೂಡಿಸಿದ ಜಲಜ ಸಂಭವನೆಂದು ಜಲಜ ಸಂಭವ ಎಂದು ಜಲಜ ಸಂಭವನೆಂದು ಜೋಡುಗೂಡಿಸಿದ ಬಲು ದೋಷವಾಯ್ತಿನ್ನೆ ಬಲು ದೋಷವಾಯ್ತಿನ್ನೇನು ಬಲು ದೋಷವಾಯ್ತಿನ್ನೇನು ಜಲಜ ಸಂಭವನೆಂದು ಜೋಡುಗೂಡಿಸಿದ ಬಲು ದೋಷವಾಯ್ತಿನ್ನೇನು ಬಲು ದೋಷವಾಯ್ತಿನ್ನೇನು ಜಲಜ ಸಂಭವನೆಂದು ಜೋಡುಗೂಡಿಸಿದ ಬಲು ದೋಷವಾಯ್ತಿನ್ನೇನು ಬಳಿರೇ ಚಂದ್ರಾವಳಿ ನಿನ್ನನ್ನು ಕಾಣದೆ ಕಳವಳಿಸುತ್ತಲಿರ್ದೆನು 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 ಜಲಜ ಜಲಜ ಸಂಭವನೆಂದು ಜೋಡು ಮಾಡಿದ ಈಗ ಬಲು ದೋಷವಾಯ್ತಿನ್ನೇನು ನನಗೆ ಬಲು ದೋಷವಾಯಿತು ಬಳಿರೆ 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 ಹಾಕುವೆ, ಮಜರೆ, ಕೂತು ಮಜರೆ. ಇದು ಹೊಗಳು ಭಟರು ಅಂತ. ಯಾವ್ದಾದ್ರು ರಾಜಸ್ಥಾನಕ್ಕೆ ಹೋಗಿ ಇದನ್ನ ಇಷ್ಟು ಹೇಳಿದ್ರೆ ನೀನು ನಿನಗೇನಾದ್ರು ಕೊಡ್ತಿದ್ರು. ಈ ಸ್ಥಾನವೇ ಇಷ್ಟು ಅನುಕೂಲ ಆಗಿರುವಾಗ ಮತ್ತೆ ಆ ರಾಜಸ್ಥಾನ ಯಾಕೆ ಅಂತ. ಓ ಚಂದ್ರಾವಳಿ,
ನನ್ನ ಹೆಸರು ಗೊತ್ತುಂಟು ನಿನ್ಗೆ? ಗೊತ್ತುಂಟು ಅಂತ ಕೇಳುವುದಲ್ಲ, ಮರೆತ ಹೊತ್ತುಂಟು ಅಂತ ಕೇಳು. ಭಾರಿ ಮಾತಾಡ್ತಿ, ಯಾರ ನೀನು? ಇನ್ನು ಗೊತ್ತಾಗ್ಲಿಲ್ಲ? ಕೃಷ್ಣ. ನೀನೇಯ? ನೀನೇಯ? ನಾನೇ. ಹಿಂದಿನವರಿಗೆ ನನ್ನ ಎದುರು ಸಿಕ್ಲಿಲ್ಲ, ಇವತ್ತು ಸಿಕ್ಕದೆ ಅಲ್ವಾ? ನನಗೆ ಗೊತ್ತಾಯ್ತು, ನಿನ್ನ ಮುಖದಲ್ಲಿರುವ ಆತಂಕವನ್ನು ನೋಡಿದಾಗ ಯಾರೋ ಅಪರಿಚಿತರು ಬಂದು ಮಾತಾಡಿಸ್ತಾ ಇದ್ದಾರೆ. ಕೃಷ್ಣ ಅಂತ ಗೊತ್ತಿದ್ರೆ, ಕೃಷ್ಣ ಅಂತ ಗೊತ್ತಾದ್ರೆ ಇಷ್ಟು ಆತಂಕ ಇರ್ತಲೇ ಇರ್ಲಿಲ್ಲ. ಇನ್ನೆಲ್ಲ ಆತಂಕ ಅಲ್ವಾ ಚಂದ್ರಾವಳಿ? ಮತ್ತೆ ಯಾವ ಔಷಧಿಗೆ ಯಾವ ಬೇರು ಅಂತ ನಮ್ಗೆ ಗೊತ್ತಿದ್ರೆ ಆತಂಕ ಎಂತಕ್ಕೆ? ಹೌದೌದು, ನನಗೆ ಈಗ ಕೃಷ್ಣನಿಗೆ ಇಂಥದ್ದೇ ಅಂತ ಗೊತ್ತಿದ್ದಾಗ ಮತ್ತೆ ನಾವೆಂತಕ್ಕೆ ಆತಂಕ ಪಡ್ಬೇಕು? ಹೌದು, ನನಗೆ ಈಗ ಉಂಟಾಗಿರುವಂತಹ ಆರೋಗ್ಯದ ವೈಪರೀತ್ಯಕ್ಕೆ ನೀನೇ ಔಷಧಿ. ಎಂತದ್ದು ಎಂತದ್ದು ಎಂತ ಚಂದ್ರಾವಳಿ ಎಂತ ಹೇಳ್ತಾ ಇದ್ದೀನಿ? ಯಾವತ್ತಿಗೂ ನನಗೆ ನಿನ್ನದೇ ಧ್ಯಾನ. ನಿದ್ದೆ ಮಾಡ್ಲಿ, ಎಚ್ಚರ ಇರ್ಲಿ, ಕಣ್ಣು ಮುಚ್ಚಿಕೊಳ್ಳಿ, ಕಣ್ಣು ಬಿಡ್ಲಿ, ನಿನ್ನದೇ ಧ್ಯಾನ ನನಗೆ. ಸದಾಶಿವನಿಗೆ ಅದೇ ಧ್ಯಾನ ಅಂದಾಗೆ ಅಲ್ವಾ? ಎಷ್ಟು ಹೊತ್ತಿಗೆ ಚಂದ್ರಾವಳಿ ಕಾಣ್ತಾಳೆ, ಎಷ್ಟು ಹೊತ್ತಿಗೆ ಅವಳನ್ನು ನಾನು ನೋಡ್ತೇನೆ, ಎಷ್ಟು ಹೊತ್ತಿಗೆ ಮಾತಾಡ್ತೇನೆ, ಹೀಗೆ ಯೋಚಿಸ್ತಾ ಇದ್ದವ ನಾನು. ಕಾದು 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 ಎಷ್ಟು ಸಮಯ ಆಯ್ತು ಗೊತ್ತಾ? ಆ ದೇವರಲ್ಲಿ ನಾನು ಕೇಳಿಕೊಂಡದ್ದು ಒಂದೇ ಒಂದು, ಆದಷ್ಟು ಬೇಗ ನನ್ನನ್ನು ಚಂದ್ರಾವಳಿಯನ್ನು ಒಂದು ಮಾಡು ದೇವರೇ ಅಂತ. ನೋಡಿದ್ಯಾ, ವಿಧಿ ಸಂಕಲ್ಪ ಅಂದ್ರೆ ಇದೇ ಇರ್ಬೇಕು. ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿಲ್ಲ, ನಾನು ಇಲ್ಲಿಗೆ ಬರ್ತೇನೆ ಅಂತ ಬಹುಶಃ ನಿನಗೂ ಗೊತ್ತಿರ್ಲಿಕ್ಕಿಲ್ಲ. ಹಾಗಿದ್ದೂ ಸಹಿತ ಈ ಸಂದರ್ಭದಲ್ಲಿ ನಾವಿಬ್ಬರು ಇಲ್ಲಿಗೆ ಬಂದಿದ್ದೇವೆ ಅಂತ ಆದ್ರೆ ಅದು ಬ್ರಹ್ಮನ ಸಂಕಲ್ಪ ಹೊರತು ಮತ್ತೇನಲ್ಲ. ಹೌದೌದು, ಬ್ರಹ್ಮನ ಸಂಕಲ್ಪವನ್ನು ನೀನು ಆಲೋಚನೆ ಮಾಡಿದ್ದೇನೆ. ಯಾಕೆ? ನಾನು ಯಾವಾಗಲೂ ಅವನಲ್ಲಿ ಪ್ರಾರ್ಥನೆ ಮಾಡುವುದಲ್ವಾ, ಈಗ ನನ್ನ ಪ್ರಾರ್ಥನೆ ಅವನಿಗೆ ಕೇಳಿಸಿದ್ದಿರಬೇಕು. ನೋಡಿ ವಾತಾವರಣ, ಹುಲ್ಲುಗಾವಲು, ಮಂದ ಮಾರುತ ಬೀಸ್ತಾ ಇದ್ದಾನೆ. ಇಲ್ಲಿ ಸಂಜೆಯ ಹೊತ್ತು ನಿಮ್ಮ ಸಖಿಯರೊಟ್ಟಿಗೆ ನೀನು ಬಂದಿದ್ದಿ. ಹೇಗೆ ಈ ನಕ್ಷತ್ರಗಳ ಮಧ್ಯೆ ಚಂದ್ರ ಶೋಭಿಸುವ ಹಾಗೆ ದಂಡಿಗೆಯನ್ನು ಏರಿ ನೀನು ಬರ್ತಾ ಇದ್ದೀಯೆ. ಅಲ್ಲ, ಹೆಣ್ಣು ಮಕ್ಕಳಲ್ಲಿ ನೀನು ಚಂದ, ಹೌದು, ಗಂಡು ಮಕ್ಕಳಲ್ಲಿ ನನ್ನಷ್ಟು ಚಂದ ಮತ್ತೆ ಯಾರೂ ಇಲ್ಲ. ಹಾಗಾಗಿ ನೀನು ನನಗೆ ಕಂಡಿಯ ಇಲ್ವಾ? ಬಹಳ ಸಂತೋಷ ಆಯ್ತು ನನಗೆ. ಇಷ್ಟೆಲ್ಲ ಹೇಳುವವ ಏನು ದೊಡ್ಡವಲ್ಲ. ಎಲ್ಲವೋ ಬಾಲಕ ನಮ್ಮನು ತರಗಡದಿದ್ದದು ಕೆಟ್ಟದು. ಎಲ್ಲವೋ ಬಾಲಕ ನಮ್ಮನು, ಎಲ್ಲವೋ ಬಾಲಕ ನಮ್ಮನು ಮಾರ್ಗವ ಕಟ್ಟಿ, ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋನೇನು, ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋನೇನು. ತಲೆಗೆ ಪಿತ್ತಗಳೇರಿ, ತಲೆಗೆ ಪಿತ್ತಗಳೇರಿ, ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ, ಬಲು ಮಾತನಾಡುವೆ. ತಲೆಗೆ ಪಿತ್ತಗಳೇರಿ ಬಲು ಮಾತನಾಡು, ಪಲ್ಗಳ ಮುರಿಸುವೆನು ನಿನ್ನ ಹಲ್ಗಳ ಮುರಿಸುವೆನು. ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ, ಹೊಲ್ಗಳ ಮುರಿಸುವೆನು ನಿನ್ನ ಹಲ್ಗಳ ಮುರಿಸುವೆನು. ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ, ಬಲು ಮಾತನಾಡುವೆ, ಬಲ್ಗಳ ಮುರಿಸುವೆನು ಬಾಲಕ ನಿನ್ನ ಬಲ್ಗಳ ಮುರಿಸುವೆನು. ಎಲ್ಲವೂ ಬಾಲಕ ನಮ್ಮನು ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋನಿ.
ಅಂತರ ಇರಲಿ. ಅಂತರ ನಡುವೆ ಅಂತರ ಇಲ್ಲದ್ರೆ ಏನಾಗುತ್ತದೆ? ಅಪಘಾತ ಆಗ್ತದೆ. ನೋಡು ಆಮೇಲೆ ಆದ್ಮೇಲೆ ಎಲ್ಲಿ ಓದ್ಲಿಲ್ವ? ಮೂರ್ಖ. ಹ? ನೀನಂತೆ ನೀನು ಹೇಳಿದ್ರೆ ನಾ ಏನನ್ನೂ ಕೇಳಿಸಿಕೊಳ್ತೇನೆ. ಬಾಲಕ ಎಂದೆ ನೀನು. ನಾನು ಹೌದು. ಬಾಲಕ. ಈಗ ನಾನು ತಿರುಗಿ ನಿನ್ನನ್ನು ಕರಿಬೇಕು ಅಂತಾದ್ರೆ ಬಾಲಕಿ ಅಂತ ಕರೆಯೋದು. ಹಾಗಾಗುವುದಿಲ್ಲ. ಹುಟ್ಟು 3 ಶನಿವಾರ ಆಗ್ಲಿಲ್ಲ, ಮಾತಾಡೋದು ನೋಡಿದ್ರೆ ನೀನು. ದಾರಿ ಮೇಲೆ ನಾವು ಹೆಂಗಸರು ಹೋಗ್ತಾ ಇದ್ರೆ ನಮ್ಮನ್ನು ತಡೆದು ಮಾತನಾಡಿಸ್ತಾ ಇದ್ದಿ ಅಂತಂದ್ರೆ ಅದಕ್ಕೆ ಅರ್ಥವೇ ಆಯ್ತು. ಮಾತಾಡಬೇಕು ಅಂತ ಮಾತಾಡಿಸಿದ್ದ. ತಲೆಗೆ ಪಿತ್ತ ಏರಿದೆ, ಏರಿದ ಪಿತ್ತದ ಕಾರಣದಿಂದ ಬೇಡದ ಮಾತುಗಳನ್ನು ಆಡುತ್ತಾ ಇದ್ದಿ ನೀನು. ಏನನ್ನ ಅಷ್ಟು ಸಲುಗೆ ನಿನಗೆ? ಸಲುಗೆ ಯಾಕೆ? ನಿನ್ನಲ್ಲಿ ಸೊಲಿಗೆ ಇಲ್ಲದೆ ಮತ್ತೆ ಯಾರಲ್ಲಿ ಹೇಳು? ಏ ಕೃಷ್ಣ, ಹೆಚ್ಚು ಮಾತಾಡಿದ್ರೆ ನಿನ್ನ ಹಲ್ಲು ಮುರಿಸ್ತೇನೆ. ನೀನು? ಹೌದು. ನೀನೇ ಮುರಿತೀಯ? ಅಲ್ಲ ಮುರಿಸ್ತೇನೆ. ನಾನು ನಿನ್ನ ನನ್ನ ಕೈ ಸ್ಪರ್ಶ ಆದ್ರೂ ಅಷ್ಟಾದ್ರೂ ಸಾಕು ಅಂತ ಹೇಳುವ. ನಿನ್ನ ಕೈ ಸ್ಪರ್ಶ ಆದ್ರೆ ಅಷ್ಟೇ ಹೇಳ್ತೇನೆ, ನನಗೆ ಗೊತ್ತುಂಟು. ನಿನ್ನಗಿಂತ ಇವತ್ತು ಅಂತ ಭಾವಿಸ್ತೇನೆ ನಾನು. ಅಯ್ಯಯ್ಯೋ, ನನಗೆ ಗೊತ್ತುಂಟು ನಿಂದು ಪಿತ್ತ ಏರಿ ಇಷ್ಟು ಮಾತಾಡ್ತೀಯ ನೀನು. ನನಗೆ ಪಿತ್ತ ಇಲ್ಲಪ್ಪ. ಇಲ್ಲ ಇಲ್ಲ. ಮತ್ತೆ ಯಾರಿಗೆ ಪಿತ್ತ? ಸಲಿಗೆ ಯಾಕೆ ಗೊತ್ತಾ? ನನ್ನ ರಾಧೆಯ ಕೊನೆಯ ತಂಗಿ ಅಲ್ವಾ ನೀನು? ಇರಬಹುದು. ಹಾಗಾಗಿ ಇಷ್ಟು ಸಲಿಗೆ. ರಾಧೆ ಮರ್ಯಾದೆ ಬಿಟ್ಟವಳು ಅಂತಂದ್ರೆ ನಾನು ಮರ್ಯಾದೆ ಬಿಡ್ಬೇಕು ಅಂತಿಲ್ಲ. ಅಲ್ಲ, ರಾಧೆ ಮರ್ಯಾದೆ ಬಿಡ್ಲಿಲ್ಲಪ್ಪ. ಲೋಕದಲ್ಲಿ ಒಂದು ಮಾತುಂಟು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಆದ್ರೆ ಹಾಗೆ ಆಗ್ಬೇಕಂತಿಲ್ಲ. ಗಾದೆ ಕೆಲವೊಮ್ಮೆ ಅಪವಾದವೂ ಆಗ್ಬೋದು. ಹೌದು. ಹಿರಿಯಕ್ಕ ಹಾಗೆ ಮಾಡಿದ್ಲು ಅಂತ ನನಗೇನು ಆ ಮೂರ್ಖತೆ ಇಲ್ಲ, ನನಗೆ ಮೂರ್ಖನ ಇಲ್ಲ. ನೀನು ಹಾಗೆ ಮಾಡ್ಬೇಕು ಅಂತಿಲ್ಲ, ಹೀಗೂ ಮಾಡುವುದಿಲ್ಲ. ನಿನ್ನ ಬುದ್ಧಿವಂತಿಕೆಲ್ಲ ನನಗೆ ಗೊತ್ತುಂಟು. ನಿನ್ನ ನಂತರ ಎಷ್ಟು ಜನ ನೋಡಿದ್ದೆ ನಾನು. ಹೌದಾ? ಮತ್ತೆ ಇಷ್ಟೆಲ್ಲ ಸಿಟ್ಟು ಮಾಡೋದು ಯಾಕೆ ನನಗೆ? ನೀನು ಒಮ್ಮೆಲೆ ಸಿಟ್ಟು ಮಾಡ್ತಾ ಇದ್ದಿ. ನಾನು ಬಂದು ಯಾಕೆ ಮಾತಾಡ್ತಾ ಇದ್ದೇನೆ, ನಿನ್ನಲ್ಲಿ ಯಾಕೆ ತಡೆದಿದ್ದೇನೆ? ಅಗತ್ಯವೇ ಇಲ್ಲ. ಅಗತ್ಯ ಇಲ್ಲ ಅಂತ ನೀನು ಹೇಳ್ಬೋದು. ಅಗತ್ಯ ಇದ್ದು ನಾನು ಬಂದದ್ದಲ್ವಾ? ಯಾವಾಗ್ಲೂ ಹಾಗೆ. ಈ ರೋಗ ಬರುವ ಮೊದಲೇ ಬಾರದೇ ಇದ್ದಾಗ ಔಷಧಿ ತೆಗೆದುಕೊಂಡ್ರೆ ಮತ್ತೆ ರೋಗದ ಹೆದರಿಕೆ ಇರೋದಿಲ್ಲ. ನೀ ಎಂತಕ್ಕೆ ಬಂದಿದ್ದೀಯ ಅಂತ ಕೇಳ್ಕೊಂಡು ಅದಕ್ಕೆ ಪರಿಹಾರ ಹೇಳೋದಕ್ಕಿಂತ ನಿನ್ನನ್ನೇ ದೂರ ಇಟ್ಟರೆ ಆಯ್ತು. ಈಗ ನಿನಗೆ ರೋಗ ಬರುವುದು ಬೇಡ ಅಂತ ನಾನು ಬಂದದ್ದು. ಏನು ರೋಗ ಬಂದಿದೆ? ಏನು ರೋಗ ಬಂದಿದೆ? ಬಿಸಿಲು ಗಾಳಿಯ ಕಾಣದ ಬಾಲೆ, ಬಿಸಿಲು ಬಿರು ಬಿಸಿಲು ಬಿರು ಬಿಸಿಲು, ಬಿಸಿಲು ಬಿರು ಬಿಸಿಲು ಗಾಳಿಯ ಗಾಳಿಯ ಕಾಣದ ಬಲೆ, ಬಿಸಿಲು ಬಿರು ಬಿಸಿಲು ಬಿರು ಬಿಸಿಲು ಗಾಳಿಯ ಗಾಳಿಯ ಕಾಣದ ಬಲೆ, ಕಾಣದ ಬಲೆ ಈ ದಾರಿಯೋ, ಈ ದಾರಿಯೋ ದಾರಿಯೋ ಬಸವಳಿಯುವುದನೇ ಕಂಡು ಈ ಹಾದಿಯೊಳ್ ಹಾದಿಯೊಳ್ ದಾರಿಯೊಳ್ ಬಸವಳಿಯುವುದ ನೀ ಬಸವಳಿಯುವುದನೇ ಕಂಡು ನೀ ಬಸವಳಿಯುವುದನೇ ಕಂಡು ಕಂಡು ಬಿಸಿಲು ಗಾಳಿಯ ಕಾಣದ ಬಲೆ ದಾರಿಯೊಳ್ ಬಸವಳಿಯುವುದನೇ ಕಂಡು ನೀ ಬಸವಳಿಯುವುದನೇ
ಈ ದಾರಿ ಬಸವಳಿಯುವುದನ್ನೇ ಕಂಡು ಕುಶಲದಿಂದೆನ್ನ ತೋಳಿನ ಕವಚವನಿಡೆ ಕುಶಲದಿಂದೆನ್ನ ತೋಳಿನ ಕವಚವನಿಡೆ ತೋಳಿನ ಕವಚವನಿಡೆ ಬಿಸಜಾಕ್ಷಿ ಬಂದೆ ಹೀಗೆ ಓ ಬಿಸಜಾಕ್ಷಿ ಬಂದೆ ಹೀಗೆ ದಿಂದೆನ್ನ ತೋಳಿನ 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 ಕವಚವನಿಡೆ ಬಿಸಜಾಕ್ಷಿ ಬಂದೆ ಹೀಗೆ ಓ ಬಿಸಜಾಕ್ಷಿ ಬಂದೆ ಹೀಗೆ ಕುಶಲದಿಂದೆನ್ನ ತೋಳಿನ ಕವಚವನಿಡೆ ಬಿಸಜಾಕ್ಷಿ ಬಂದೆ ಹೀಗೆ ಓ ಬಿಸಜಾಕ್ಷಿ ಬಂದೆ ಹೀಗೆ ಓ ಬಿಸಜಾಕ್ಷಿ ಬಂದೆ ಹೀಗೆ ಕುಶಲದಿಂದೆನ್ನ ತೋಳಿನ ಕವಚವನಿಡೆ ತೋಳಿನ ಕವಚವನಿಡೆ ಬಿಸಜಾಕ್ಷಿ ಬಂದೆ ಹೀಗೆ ಬಿಸಜಾಕ್ಷಿ ಬಂದೆ ಹೀಗೆ ಬಿಸಜಾಕ್ಷಿ ಬಂದೆ ಹೀಗೆ ಕುಶಲದಿಯೋ ತೋಳಿನ ಕವಚವನಿಡೆ ಬಿಸಜಾಕ್ಷಿ ಬಂದೆ ಹೀಗೆ ಬಿಸಜಾಕ್ಷಿ ಬಂದೆ ಹೀಗೆ ಬಿಸಜಾಕ್ಷಿ ಬಂದೆ ಹೀಗೆ ಬಿಸಿಲು ಗಡಿಯ ಕಾಣದ ಬಲೆಯಾದಿಯೋ ಬಸವಳಿಯುವುದನ್ನೇ ಕಂಡು ಇಲ್ಲಿಯವರೆಗಾಗಿ ನಾನು ಬಂದಿದ್ದೇನೆ, ಬಂದು ನಿನ್ನನ್ನು ಮಾತಾಡಿಸ್ತಾ ಇದ್ದೇನೆ. ಮಾತಾಡಿಸುವುದಕ್ಕೆ ಕಾರಣ ಏನು ಎಂಬುದಾಗಿ ಸ್ವಲ್ಪವೂ ಯೋಚನೆ ಮಾಡದೆ ನನ್ನನ್ನೇ ದೂರ್ತಾ ಇದ್ದೀಯ ನೀನು. ನಾನು ಬಂದದ್ದು ಯಾಕೆ ಗೊತ್ತಾ? ನೋಡು, ಉಪಕಾರ ಯಾರಾದ್ರೂ ಮಾಡ್ಲಿಕ್ಕೆ ಬರ್ತಾರೆ ಅಂತಾದ್ರೆ ಅವರನ್ನ ಬೈತಾರೇನೆ. ಉಪಕಾರ ಯಾರಿಗೆ ಯಾರು ಮಾಡುವುದು ಅಂತಿದೆ. ಹೌದೌದು. ಈಗ ಜಗತ್ತಿನಲ್ಲಿ ಎರಡು ರೀತಿಯ ಜನರು ಇರ್ತಾರಂತೆ. ಒಬ್ಬರು ಕೇಳಿ ಇನ್ನೊಬ್ಬರು ಉಪಕಾರ ಮಾಡುವುದು ಒಂದು, ಸಹಾಯವನ್ನೇ ಕೇಳದೆ ಅವರ ಕಷ್ಟ ಏನು ಅಂತ ತಿಳಿದು ಉಪಕಾರ ಮಾಡುವುದು ಇನ್ನೊಂದು. ಹಾಗೆ ಮಾಡ್ಲಿಕ್ಕೆ ಹೋದಾಗ ನಗೆಪಾಟಲಿಗೆ ಒಳಗಾಗವರು ಇದ್ದಾರೆ. ಅದಿರಬಹುದು. ಆದ್ರೆ ಈ ಕೇಳಿ ಉಪಕಾರ ಮಾಡುವುದು ಉಂಟಲ್ಲ, ಅದು ಒಂದು ರೀತಿ ವ್ಯವಹಾರ ಇದ್ದಾಗೆ, ವ್ಯಾಪಾರ, ಅದರಲ್ಲಿ ಎಂಥದ್ದು ಇಲ್ಲ. ಆದ್ರೆ ಕೇಳದೆ ಇವರಿಗಿಂತಹ ಕಷ್ಟ ಉಂಟು ಅಂತ ಮೊದಲೇ ತಿಳಿದು ಅವರ ಕಷ್ಟವನ್ನು ನಿವಾರಣೆ ಮಾಡುವಲ್ಲಿ, ಪರಿಹಾರ ಮಾಡುವಲ್ಲಿ ಉಪಕಾರ ಮಾಡ್ತಾರೆ ಅಂತಾದ್ರೆ ಅದು ದಿವ್ಯತ್ವ, ದೇವತ್ವ. ಹೌದೌದು. ನಾನು ಇಲ್ಲಿಯವರೆಗಾಗಿ ಬಂದದ್ದು ಅದಕ್ಕೆ. ಅಂದ್ರೆ ನಿನ್ನನ್ನು ನೋಡಿದ್ರೆ ನನಗೇನು ಉಪಕಾರ ಬೇಕಾಗಿದೆ ಈಗ? ನಿನ್ನನ್ನು ನೋಡಿದ್ರೆ ನನಗಾಗ ಅನ್ನಿಸ್ತದೆ, ಪಾಪ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು ನೀನು, ಉದ್ಯಾನವನದ ಕೋಮಲ ಲತೆಯ ಹಾಗಿರುವವಳು ನೀನು. ಆದ್ರೆ ಈಗ ನಿನ್ನ ಪರಿಸ್ಥಿತಿ ನೋಡಿದ್ರೆ ಅರಮನೆ ಹೌದು, ಪೂರ್ಣ ಕಟ್ಟಿ ಆಗ್ಲಿಲ್ಲ. ಅದು ಅರಮನೆ ಆಯ್ತಲ್ಲ.
ಅರಮನೆ ಆಗಿ ಹೋಯ್ತು. ಅಕ್ಕೆ ಬಂತು. ಆದ್ರೂ ಈ ದಾರಿಯಲ್ಲಿ ಬಿಸಿಲು ಗಾಳಿಯ ಹೊಡೆತಕ್ಕೆ ಸಿಲುಕಿ ಬಾಡಿ ಬಸವಳಿದಿದ್ದಿ. ಹೌದೌದು, ನೋಡು ಹಣೆಯಲ್ಲಿ ಬೆವರು ಇಳಿತಾ ಉಂಟು, ಏದುಸಿರು ಬಿಡ್ತಾ ಇದ್ದೀಯೆ. ಇದೆಲ್ಲ ಪರಿಣಾಮ ಯಾವುದ್ರದ್ದು? ಇಲ್ಲಿರುವಂತಹ ಬಿಸಿಲು ಗಾಳಿ ಮತ್ತು ಗಾಳಿ ಅದೆರಡರಕ್ಕೆ ಸಿಲುಕಿ ಈ ಪರಿಣಾಮ ಆಗಿದೆ. ಇಂತಹ ಹೆಣ್ಣು ಮಕ್ಕಳು ಹೀಗೆ ಬಳಲುವುದನ್ನು ನೋಡಿದಾಗ ನನ್ನಂತವರಿಗೆ ಅನಿಸುವುದು ರಕ್ಷಣೆ ನೀಡಬೇಕು. ಹೇಗೆ? ಈಗ ಹೇಗೆ? ಬಿಸಿಲಲ್ಲಿ ಅಲ್ಲ, ತಂಪಲಿ ಏನ್ ಕಲ್ಪನೆ! ಬಿಸಿಲಲ್ಲಿ ಬಸವಳದವರನ್ನು ಒಪ್ಪಿಕೊಳ್ಳುವುದು, ಅಪ್ಪಿಕೊಂಡು ತಲೆಯನ್ನು ನೇವರಿಸಿ ಅವರಿಗೆ ನೆರಳನ್ನು ನೀಡುವುದು. ಬಿಸಿಲಾದ್ರೆ ನೆರಳಿಯುವುದಕ್ಕೆ ಸಾಲು ಮರಗಳಿದ್ದಾವೆ. ನೀನೇನು ಸಾಲು ಮರ ಅಲ್ಲ, ನಾನು ಒಂದು ರೀತಿ ಸಂಚಾರಿ ಮರ ಇದ್ದಾಗ. ಯಾರಿಗೆ ತೊಂದರೆ ಉಂಟೋ, ಯಾರು ಬಳಲ್ತಾರೋ ಅವ್ರ ಹತ್ರ ಹೋಗಿ ಹೀಗೆ ಆಶ್ರಯವನ್ನು ನೀಡುವುದು. ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ನಾನು ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಉಪಕಾರ ಮಾಡುವುದು ಯಾಕೆ? ನೋಡು, ಜಗತ್ತಿನಲ್ಲಿ ನದಿ ಹರಿಯುತ್ತದೆ ಯಾಕೆ? ಪರೋಪಕಾರಕ್ಕಾಗಿ. ವೃಕ್ಷಗಳು ಫಲವನ್ನ ಬಿಡ್ತವೆ ಯಾಕೆ? ಪರೋಪಕಾರಕ್ಕಾಗಿ. ಸೂರ್ಯ ಉದಯಿಸಿ ಬರ್ತಾನೆ ಯಾಕೆ? ಪರೋಪಕಾರಕ್ಕಾಗಿ. ಭಾಷಣ ಮಾಡುವುದು ಯಾಕೆ? ಇನ್ನೊಬ್ಬರಿಗಾಗಿ. ಹೌದೌದು, ಇನ್ನೊಬ್ಬರಿಗಾಗಿ. ನಾನಿದ್ದೇನೆ. ಅವನಿಗಲ್ಲ. ಹೌದೌದು. ಗಾಳಿ ಬೀಸುವುದು ಪರೋಪಕಾರಕ್ಕಾಗಿ, ನಾನಿರುವುದು. ಕೃಷ್ಣ ಮಾತಾಡುವುದು ಪರೋಪಕಾರಕ್ಕಾಗಿ. ಅಲ್ಲ, ಅವನಿಗಲ್ಲ. ಅಲ್ಲ. ಯಾವುದೇ ಶಿಷ್ಟಾಚಾರ ಅವನೇ ಇಟ್ಕೊಳ್ಬೇಕಂತಿಲ್ಲ. ಕೃಷ್ಣ ಇರುವುದು ಯಾಕೆ? ನಿನಗಾಗಿ. ಹೌದು, ಪರೋಪಕಾರಕ್ಕೆ, ನನಗಲ್ಲ. ನಿನಗಾಗಿ, ಈ ಹೊತ್ತಿಗೆ ನಿನಗಾಗಿ, ನಿನ್ನವರಿಗಾಗಿ, ಅದಕ್ಕಾಗಿಯೇ ಬಂದವ ನಾನು. ಈ ವಾತಾವರಣದಲ್ಲಿ ನಿನ್ನನ್ನು ನೋಡಿದಾಗ ನಿನ್ನನ್ನು ಒಪ್ಪಿಕೊಳ್ಳಬೇಕು ಎಂಬ ಹಾಗೆ ಮನಸ್ಸು ಉಂಟಾಗುತ್ತಾ ಉಂಟು. ಯಾಕೆ ನೀನು ದೂರ ನಿಂತು ಸಿಟ್ಟು ಮಾಡಿಕೊಳ್ತೀಯ ಹೇಳು? ಮಿಕ್ಕ ನಾರಿಯರ ಮುಂದೆ ಮನೆಗೆ ಬಂದ ಚಕ್ಕಂದ ವಾಡಿದಂತೆ ಸೊಕ್ಕಿನ ಮಾತು ಒಂದಿನ ಬಾಯಿ ವೈಜವ ನಡಿಬೇಕು. ಮಿಕ್ಕ ನಾರಿಯರಲ್ಲಿ ಹೇಗೆಲ್ಲ ಆಡಿದೆ, ಅವರನ್ನು ವಶಪಡಿಸಿಕೊಂಡೆ ಎಂಬ ಅಹಂಕಾರ ನಿನಗಿರಬಹುದು. ಆದ್ರೆ ಹಾಗೆಲ್ಲ ತಿಳ್ಕೋ, ತುಂಬಿ ಎಲ್ಲ ಹೂಗಳ ಮಧು ಹೀರಬಹುದು, ಕೆಂಡ ಸಂಪಿಗೆಯ ಮಧು ಹೀರೋದಕ್ಕೆ ಮುಂದಾದ್ರೆ ಆ ದುಂಬಿಗೆ ಆಪತ್ತಾಗುತ್ತದೆ. ಅದು ದುಂಬಿಯ ದೋಷ ಅಲ್ಲ, ಆ ಕೆಂಡ ಸಂಪಿಗೆಗೆ ಆ ಯೋಗ ಇಲ್ಲ ಅಷ್ಟೇ. ಇರ್ಲಿ, ಬೇಕಾಗಿಲ್ಲ, ಆದ್ರೂ ಅದು ಫಲಿಸ್ತದೆ, ನೆನ್ಪಿಟ್ಕೋ. ಗಮನಿಸು, ದುಂಬಿಯೇ ಬೇಕಾಗಿಲ್ಲ ಅಂತ ಅರ್ಥ. ನಿನ್ಗೆ ನೀನು ಮಾತ್ರ ಕಲ್ತಿದ್ದೇನೆ ಅಂತ ಅರ್ಥ. ಇಲ್ಲ. ನಮಗೂ ಗೊತ್ತುಂಟು. ಹೌದು, ಗೊತ್ತಿದ್ದೇನಲ್ಲ. ನೀನು ಬಹಳ ಕಲ್ತಿದ್ದಿ. ಮುಚ್ಚು ಬಾಯ್. ನನ್ನ ಕಲಿಕೆ ನಿನಗೆ ನಿನ್ನ ಬಾಯಿ ಮುಚ್ಕೋ. ಮುಚ್ಚಿಕೊಳ್ಳ. ಎಲ್ಲ ಹೆಂಗಸರಲ್ಲಿ ಆಡಿದಾಗೆ ಚಕ್ಕಂದ ಆಡೋದಕ್ಕೆ ನನ್ನಲ್ಲಿ ಮುಂದಾದೆ ಅಂತ ಆದ್ರೆ ಇಲ್ಲಿ ನೋಡು, ಆಪತ್ತಿಗೆ ಒಳಗಾಗುವ ನೀನೆ. ಹೊರಟೋಗಿಲ್ಲಿಂದ. ಹಾಗೆಲ್ಲ ಆಗುವುದೇ ಇಲ್ಲ. ನಾನು ಈಗಾಗಲೇ ಯೋಚನೆ ಮಾಡಿದ್ದೇನೆ. ಏನು ಗೊತ್ತಾ, ನಿನ್ನ ತಾಯಿ ಅವರಿಗೆ ಹುಟ್ಟಿದ ಎಲ್ಲ ಮಕ್ಕಳು 6 ಮಂದಿ ಈಗ ನನ್ನಲ್ಲಿ ಸೇರಿಯಾಗಿದೆ. ಕೊನೆಯವಳೊಬ್ಬಳು ನೀನು ಸಿಗದೆ ಹೋಗ್ತೀಯ. ನಾನು ಬೇರೆಯವರಿಗೆ ಸೇರಿಯಾಗಿದೆ. ಅದೆಲ್ಲ ಆಗುವುದಿಲ್ಲ. ಆವತ್ತೇ ಬ್ರಹ್ಮನ ಸಂಕಲ್ಪವೇ ಹಾಗುಂಟು. ಯಾವ ಬ್ರಹ್ಮ ಎದುರು ಬರ್ಲಿ, ನಾನು ಬೇರೆಯವರಿಗೆ ಸೇರಿಯಾಗಿದೆ ಅಂತ ಬ್ರಹ್ಮನ ಹತ್ರ ಹೇಳ್ತೇನೆ. ಅವನು ಎದುರು ಬರುವುದಿಲ್ಲ. ಬರೋದಿಲ್ಲ. ಬರ ಇಲ್ಲಿ. ಬರದಾಗಿಲ್ಲ. ಬರದಾಗಿದೆ. ಬರ ಇಲ್ಲಿ. ಎಂತದ ಇದು? ನೀ ಹೇಳು. ಮಾಂಗಲ್ಯ ಸೂತ್ರ. ಇದು ಎಂತ ಗೊತ್ತುಂಟ ನಿನ್ಗೆ? ನೀ ಹೇಳಿದಿಲ್ಲ ಮಾಂಗಲ್ಯ ಸೂತ್ರ. ಯಾರ ಕೊರಳಲ್ಲಿ ಇರ್ತದೆ? ಮದುವೆ ಆದ ಹೆಣ್ಮಕ್ಕಳ ಕೊರಳಲ್ಲಿ ಇರ್ತದೆ. ಇರ್ಲಿ. ನಿನ್ನ ಅಮ್ಮನ ಕೊರಳಲ್ಲಿ ಉಂಟಾ? ಉಂಟು. ನಿನ್ನ ಅಮ್ಮನ ಹಾಗೆ ನಾನು. ತಿಳ್ಕ. ಸರಿ, ತಿಳ್ಕ. ನಿನ್ನ ಅಮ್ಮನ ಹಾಗೆ ನಾನು. ಸ್ವಲ್ಪ ಒಂದು ಗೌರವ ಕೊಡ್ಬೇಕು. ಕರಿಮಣಿ ಕಂಡಾಗ ಕೈ ಮುಗಿಬೇಕು. ಆಯ್ತಾಯ್ತು. ಕರಿಮಣಿಗೆ ಕೈ ಮುಗಿ. ಕರಿಮಣಿಗಲ್ಲ, ಕರಿಮಣಿ ಕಟ್ಟಿದವರಿಗೆ. ಸಂಸ್ಕಾರ ಅಂತ ಹೆಸರು ಅದಕ್ಕೆ. ನನಗೆ ಸಂಸ್ಕಾರ ಉಂಟು, ನಿನಗುಂಟ ನೋಡುವ. ಈಗ ನನ್ನ ಅಮ್ಮನ ಕೊರಳಲ್ಲಿ ಮಾಂಗಲ್ಯ ಉಂಟು, ನನ್ನ ಅಪ್ಪನ ಕೊರಳಲ್ಲಿ ಇಲ್ಲ. ನನ್ನ ಕೊರಳಲ್ಲಿ ಇಲ್ಲ, ನಿನ್ನ ಕೊರಳಲ್ಲಿ ಉಂಟು. ಹಾಗಾಗಿ ನೀನು ಹಾಗೆ ನನ್ನ ಗೌರವ ಕೊಡಬೇಕು. ಎಂತದ ಸಂಸ್ಕಾರ. ಸಂಸ್ಕಾರ ಯಾಕೆ ಗೌರವ? ನೀನು ಹೇಳಿದೆಯಲ್ಲ, ನನ್ನ ಅಪ್ಪನ ಕೊರಳಲ್ಲಿ ಇಲ್ಲ, ಆಗ ನಿನ್ನ ನನ್ನ ಅಪ್ಪ ಇದ್ದಾಗ. ಬೇಡ. ಅಯ್ಯೋ, ಹಾಗೆಲ್ಲ ಹೇಳುವುದೇ ಬೇಡ. ನೋಡು, ನನಗೂ ಒಂದು ವ್ರತ ಉಂಟು. ಎಂತದ್ದು? ಈ ಊರು ಯಾರದ್ದು ಗೊತ್ತಾ? ಯಾರದ್ದು? ನಿನ್ನ ಅಪ್ಪನದ್ದು. ನನ್ನ ಅಪ್ಪನದ್ದು. ಅದಕ್ಕಾಗಿ ನಾನು ಇಲ್ಲಿವರೆಗೆ ಸುಮ್ಮನಿದ್ದೇನೆ. ನಂದಗೋಪನ ಸುಕುಮಾರ ಎನ್ನುವ ಕಾರಣಕ್ಕೆ ಸುಮ್ಮನಿದ್ದು ಬಿಟ್ರೆ ಇಷ್ಟೊತ್ತಿಗೆ ನನ್ನ ಕೈ ನಿನ್ನ ಮುಖದ ಮೇಲೆ ಬರ್ತಿತ್ತು. ಅಲ್ಲ, ಅದು ಹಾಗಲ್ಲ. ನನ್ನ ಅಪ್ಪನ ಬಗ್ಗೆ ನಿನಗೆ ಇಷ್ಟೆಲ್ಲ ಗೊತ್ತುಂಟು, ನನ್ನ ಬಗ್ಗೆ ಗೊತ್ತಿಲ್ವಲ್ಲೇ? ಇವತ್ತು ಅಪ್ಪನಿಗೆ ಇಂಥ ಮಗನ ಅಂತ ಒಂದು ಸಂದೇಹ ಉಂಟು. ಹಾಗೆ ಯೋಚನೆ ಮಾಡುವುದು ಬೇಡ. ಇವತ್ತು ಇವರು ನನ್ನ ಅಪ್ಪನದ್ದು, ನಾಳೆ ನನ್ನದ್ದು. ನೋಡು, ಅಲ್ಲಿ ಕಾಣ್ತಾ ಇರುವ ಉಪವನ ಅದು ನನ್ನದ್ದು.
ಅಲ್ಲಿ ಕಾಣುತ್ತಿರುವ ಗೆಳೆಯರ ಕೂಟ ನನ್ನದ್ದು, ಆ ದನಗಳ ಹಿಂಡು ನನ್ನದ್ದು, ಇಲ್ಲಿರುವ ಈ ಹುಡುಗಿ ನನ್ನದ್ದೇ. ಎಲ್ಲ ನನ್ನದ್ದು ಅಂತಂದ್ರೆ ಆಗುವುದಿಲ್ಲ. ಇದು ನೋಡು, ಹೀಗೆ ಯೋಚನೆ ಮಾಡ್ತಾ ಹೋದ್ರೆ ನಾಳೆ ನಿನ್ನಾಗೆ ಮತ್ತೊಬ್ಬ ನನ್ನದ್ದು ಅಂತ ಬಂದ್ರೆ ಹಾಗೆಲ್ಲ ಆಗುದಿಲ್ಲ. ನಾನು ಹೇಳುವುದು ಯಾಕೆ ಗೊತ್ತಾ, ನನಗಿರುವ ವ್ರತವೇ ಹಾಗೆ. ನಿನ್ನ ವ್ರತ ಎಲ್ಲ ನನಗೆ ಲೆಕ್ಕ ಅಲ್ಲ, ಹೊರಟದು. ಹಾಗೆಲ್ಲ ನನಗೆ ಸತಿ ವ್ರತ ಅಂತ ಉಂಟು. ಹಾಗಾಗಿ ಆ ವ್ರತವನ್ನು ಬಿಟ್ಟೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಸರ್ವಕಾಂತಾವರಣ ಅಂತ ಅದಕ್ಕೆ ಹೆಸರು. ನನ್ನ ಕಣ್ಣಿಗೆ ಯಾರ್ಯಾರೆಲ್ಲ ಬೀಳ್ತಾರೋ ಅವರೆಲ್ಲ ನನ್ನವರು ಅಂತ ನಾನು ತಿಳಿಯುವುದು. ಹಾಗಾಗಿ ನಿನ್ನನ್ನು ಬಿಟ್ಟು ಹಾಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಮತ್ತೊಂದು ವ್ರತ ಎದುರಾದ್ರೆ ಯಾವುದು? ನಿನ್ನದು ಸತಿ ವ್ರತ ಆದ್ರೆ ನನ್ನ ಪತಿ ವ್ರತ ಯಾವ್ದು ಹೆಚ್ಚು ಅಂತ ನೋಡ್ಬೇಕಾವಾಗ. ಹಾಗೆಲ್ಲ ನಾನು ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ಓದೋದು ಒಂದು ವೇಳೆ ನಿನ್ನನ್ನು ಒಲಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಆದ್ರೆ ಸ್ತ್ರೀವೇಷ ಮಾಡ್ತೇನೆ ಅಂತ ಹೇಳಿದ್ದೀನಿ. ಹೌದೌದು, ಸ್ತ್ರೀವೇಷ ಮಾಡು, ಬೇಡವೇ? ನಪುಂಸಕ ವೇಷ ಬೇಕಾದ್ರೆ ಮಾಡು. ಹಾಗೆಲ್ಲ ಆಗುದಿಲ್ಲ. ರಾತ್ರಿ ಹಗಲಾಗಲಿ ಬೆಳಕಿನಲ್ಲೇ ಕತ್ಲೆ ಆಗಲಿ ನಾನಿನ್ನು ಬಿಡುವನೇ ಅಲ್ಲ. ಅದೆಲ್ಲ ಆಗುವುದಿಲ್ಲ. ಬಾರೆ ಬಾಬಾ ಬಳಿ ಬಾ ಬೀದಿ ಬಸವ ಆಗಬೇಡ. ಇಲ್ಲಿಯ ರಾಜನ ಮಗ ನೀನು. ನಾನು ದೇವರಿಗೆ ಬಿಟ್ಟು ಬಸವ ಇದ್ದಾಗೆ ತೊಂದರೆ ಇಲ್ಲ. ಕೆಟ್ಟ ಬಸವ ಇದೆ. ನನ್ನ ತಂಟೆಗೆ ಬಂದ್ರೆ ಇದೇ ಪರಿಹಾರ. ಮಾರಪಿತ ಮನದೊಳಗೆ ಗ್ರಹಿಸಿದ ಮಾರಪಿತ ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು, ಮೀರಿದರೆ ಅಪಕೀರ್ತಿ ಬರುವುದು. ಧಾರಿಣಿಯೊಳತಿ ಮೂರ್ಖ ಈಕೆಯ ಗಂಡ, ಧಾರಿಣಿಯೊಳತಿ ಮೂರ್ಖ ಈಕೆಯ ಗಂಡ. ಕೇಳಿದರೆ ಸೇರಗೊಡನೆನ್ನಿಂದ ಘನ ಸಂಸಾರ ಕೆಡುವುದು. ಈಕೆಯ ಗಂಡ ಕೇಳಿದರೆ ಸೇರಗೊಡ ಎನ್ನಿಂದ ಘನ ಸಂಸಾರ ಕೆಡುವುದೆನ್ನುತ್ತ ಮೆಲ್ಲನೆ ಜಾರಿ ಮಾರಪಿತ ಮನದೊಳಗೆ ಗ್ರಹಿಸಿದ. ಈಗ ಕೃಷ್ಣನಾಗಿ ಯೋಚಿಸುವುದಲ್ಲ, ಮಾರಪಿತನಾಗಿ ಯೋಚಿಸಬೇಕು. ಯಾಕೆ? ನಾನು ಇವಳಿಂದ ಪೆಟ್ಟು ತಿಂದದ್ದನ್ನ ಕಂಡು ಕೃಷ್ಣ ಈಗ ಹೆದರಿದ, ಓಡಿ ಹೋದ ಅಂತ ಇವರು ಭಾವಿಸಿರ್ತಾರೆ. ಇವರ ಸಖಿಯರು ಹಾಗೆ ಯೋಚಿಸಿ ಇಲ್ಲಿಂದ ಹೋಗಿದ್ದಾರೆ. ಹಾಗಾದ್ರೆ ನಾನು ಇವಳಲ್ಲಿ ಆಡಿದ ಮಾತೆಲ್ಲ ಏನು ಏನು? ನಾನು ಮುಂದುವರಿಯಬಹುದಿತ್ತು. ಬಲಾತ್ಕಾರವಾಗಿ ಚಂದ್ರಾವಳಿಯನ್ನ ಮುಟ್ಟುವುದಕ್ಕೆ ಮುಂದಾಗಬಹುದಿತ್ತು. ಯಾಕೆ ಮುಂದಾಗಲಿಲ್ಲ? ಕಾರಣ ಉಂಟು. ನಾನು ಹೇಗೆ ಏನು ಎಂಬುದನ್ನ ತಿಳಿದುಕೊಳ್ಳುವಷ್ಟು ಹೃದಯದ ಪಕ್ವತೆ ಇವಳಲ್ಲಿ ಇನ್ನೂ ಇಲ್ಲ. ನಾನು ಏನು ಎಂಬುದನ್ನ ಕಾಣುವ ದೃಷ್ಟಿ ಇವಳಿಗೆ ಇಲ್ಲ ಅಂತಾದ್ರೆ, ತಿಳಿದುಕೊಳ್ಳುವ ಸಂಸ್ಕಾರ ಇನ್ನು ಇವಳಿಗೆ ಬರಲಿಲ್ಲ ಅಂತಾದ್ರೆ, ನಾನು ಆಡುವ ಮಾತುಗಳೆಲ್ಲ ಕೇವಲ ಕಾಮದ ಮಾತಾಗಿ ಇವಳಿಗೆ ಕಾಣಿಸ್ತದೆ. ಹಾಗಾದ್ರೆ ನಾನು ಇವಳಲ್ಲಿ ಆಡಿದ್ದೆಲ್ಲವೂ ಕೇವಲ ಕಾಮವಶನಾಗಿ ಆಡಿದ ಮಾತು. ಜಗತ್ತಿನಲ್ಲಿ ಪ್ರಾಜ್ಞರಾದವರು ನನ್ನ ಮಾತು ಏನು ಎಂಬುದನ್ನ ಅರಿತಾರೆ. ಅದನ್ನು ನಾನು ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಕಾಮ ಪಿತ ನಾನು, ಕಾಮವನ್ನು ಮೀರಿದವನು. ಹಾಗಿದ್ರೆ
ವಿಷಯ ಇಲ್ಲುಂಟು. ಏನು ಸಂಸಾರ ಶರದಿಯನ್ನ ದಾಟುವುದಕ್ಕೆ ಸಹಾಯಕನಾದವನು ಕೃಷ್ಣ. ಹೀಗೆ ಪ್ರಾಜ್ಞರಾದವರು ತಿಳಿದಿದ್ದಾರೆ. ಒಂದು ವೇಳೆ ನಾನು ಮುಂದುವರಿದೆ ಅಂತ ಆದ್ರೆ ಇವಳ ಘನ ಸಂಸಾರ ಕೆಟ್ಟು ಹೋಗುತ್ತದೆ. ಸಂಸಾರದ ಶರದಿಯನ್ನ ದಾಟಿಸಬೇಕೇ ವಿನಃ ಸಂಸಾರವನ್ನು ಹಾಳೆಸಬಹುದಲ್ವಲ್ಲ. ಹಾಗಾಗಿಯೇ ಸ್ವಲ್ಪ ನಾನು ತಡೆದದ್ದು. ಇವಳಿಗೆ ಜ್ಞಾನ ಇಲ್ಲ. ಇವಳ ಗಂಡ ಮತ್ತೂ ಮೂರ್ಖನಿದ್ದಾನೆ. ಕೃಷ್ಣ ನಿನ್ನನ್ನ ಕಂಡಿದ್ದಾನೆ ಎಂಬ ವಿಷಯ ಅವನಿಗೆ ಗೊತ್ತಾಯಿತು ಅಂತ ಆದ್ರೆ ಕೃಷ್ಣ ನಿನ್ನನ್ನ ಕಂಡನೋ ಮುಟ್ಟಿದನೋ ಹೀಗೆ ಅವಳಲ್ಲಿ ಕೇಳಿ ಅವಳನ್ನ ಮನೆಯಿಂದ ಹೊರ ಹಾಕುವುದಕ್ಕೂ ಹೇಸುವುದಿಲ್ಲ. ಹಾಗಾದ್ರೆ ನನ್ನಿಂದಾಗಿ ಅವರ ಸಂಸಾರ ಹಾಳಾಗುತ್ತದಲ್ಲ. ಹಾಗಾದ್ರೆ ಇಷ್ಟಕ್ಕೆ ಸುಮ್ಮನೆ ಉಳಿದು ಬಿಡುವುದು ಮತ್ತೆ ಮೀರಿದೆ ಅಂತ ಆದ್ರೆ ಅಪಕೀರ್ತಿ ನನ್ನ ಪಾಲಿಗೆ ಬರ್ತದೆ. ಗೆಳೆಯರಲ್ಲಿ ಈಗಾಗಲೇ ಆಡಿರುವಂತಹ ಮಾತು, ಅವಳನ್ನ ನನ್ನ ವಶ ಮಾಡಿಕೊಳ್ಳಲಿಲ್ಲ ಅಂತ ಆದ್ರೆ ಹೆಣ್ಣು ವೇಷ ಮಾಡ್ತೇನೆ ಅಂತ ಹೇಳಿದ್ದೇನೆ. ಮತ್ತೆ ಹೆಣ್ಣು ವೇಷ ಮಾಡ್ಲಿಕ್ಕೆ ಸಾಧ್ಯವ? ಏನಾದ್ರೂ ಮಾಡಿ ಇವಳನ್ನು ವಶ ಮಾಡಿಕೊಳ್ಳಲೇಬೇಕು. ಉದ್ದೇಶ ಏನು? ಅವರೆಲ್ಲರಿಗೂ ಜ್ಞಾನದ ಅರಿವು ಮೂಡಬೇಕು ಎಂಬುದಷ್ಟೇ. ಹಾಗಾದ್ರೆ ಆ ಕಾಲ ಕೂಡಿ ಬರುವವರಲ್ಲಿವರೆಗೆ ನಾವು ಕಾಯಬೇಕಲ್ಲ. ನೋಡುವ, ಈಗೊಂದು ಉಪಾಯ ಮಾಡಿದ್ದೇನೆ. ನಾವು ಏನು ಪ್ರತಿಜ್ಞೆ ಮಾಡಿದ್ದೇನೋ ಅದನ್ನ ಮಾಡಬೇಕಾಗಿ. ರಾಧೆಯಂತೆ ತಾವೇಶವ ಧರಿಸಿದನು ಕಿಟತ ರಾಧೆಯಂತೆ ತಾವೇಶವ ಧರಿಸಿದನು ರಾಧೆಯಂತೆ ತಾವೇಶವ ಧರಿಸಿದನು ತಾವೇಶವ ಧರಿಸಿದನು ತಾವೇಶವ ಧರಿಸಿದನು ತಾವೇಶವ ಧರಿಸಿದನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಂದ ನೆರೆದುಟ್ಟನು ಸೀರೆಯನು ಮೋದದಿಂದ ನೆರೆದುಟ್ಟನು ಮೋದದಿಂದ ನೆರೆದುಟ್ಟನು ಸೀರೆಯನು ತೊಟ್ಟನು ರವಕೆಯನು ತಾ ತೊಟ್ಟನು ರವಕೆಯನು ಭೇದವಿಲ್ಲದ ಭರಣವ ಧರಿಸಿದನು ಭೇದವಿಲ್ಲದ ಭರಣವ ಧರಿಸಿದನು ಮುಡಿದನು ಸುಮಗಳನ್ನು ಮುಡಿದನು ತಾ ಮುಡಿದನು ಮುಡಿದನು ಸುಮಗಳನ್ನು ಸಾಧು ಮುಖ್ಯ ಪರಿಮಳಗಳ ಪೂಸಿ ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವಾಲಿಟ್ಟನು ವಿನೋದದಿ ಕುಂಕುಮವ 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 ಇಟ್ಟನು ಕುಂಕುಮವ ಇಟ್ಟನು ಭೇದವಿಲ್ಲದ ಭರಣವ ಧರಿಸಿದನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು ವಿನೋದದಿಂದ ಕುಂಕುಮವ ಇಟ್ಟನು ರಾಧೆಯಂತೆ ತಾವೇಶವ ಧರಿಸಿದನು
ವೇಷವಿಲ್ಲದ ಭರಣವ ಧರಿಸಿದನು. ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು. ವಿನೋದದಿ ಕುಂಕುಮವ ಇಟ್ಟನು. ರಾಧೆಯಂತೆ ವೇಷವ ಧರಿಸಿದನು. ರೋದೆಯಂತೆ ವೇಷವ ಧರಿಸಿದನು. ಬಾಚುತ ತಲೆಯನ್ನು ಮೋದದಿಂದ ನೆರಿದುಟ್ಟನು ಸೀರೆಯನು. ಗಡಬಡಿಯಲ್ಲಿ ನೋಡಿ ಉಡಿಗೆಯನ್ನ ತೊಟ್ಟು ಆಭರಣವನ್ನ ಧರಿಸಿ ಮುಡಿಗೆ ಸುಮಗಳನ್ನ ಮುಡಿಯುತ್ತಾ ಬೇಗ ಬೇಗ ಗಡಬಡಿಯಲ್ಲಿ ಬಂದೆ ನೋಡಿ. ಹಾ, ಹೇಗಾಯ್ತು ನನ್ನ ವೇಷ ಅಂತ ನೋಡ್ತಾ ಇದ್ದೇನೆ. ಓಯ್, ನನ್ನ ಪರಿಚಯ ಆಯ್ತಾ ಹೇಳಿ? ಆಗ್ಲಿಲ್ಲ. ನೋಡಿ ಸರಿಯಾಗಿ ನೋಡಿ, ಯಾರ ಕಾಣ್ತೇನೆ? ಸ್ತ್ರೀ ವೇಷದವ್ರು ಕಾಣ್ತೀರಿ. ಅಂತೂ ವೇಷ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ. ಹೌದಾ? ಸ್ವಲ್ಪ ನೋಡಿದ್ರೆ ರಾಧೆ ಅಂತ ಕಾಣುದಿಲ್ವ ನಿಮ್ಗೆ? ರಾಧೆನ್ ನಾವು ನೋಡ್ಲೇ ಇಲ್ಲ, ಹಾಗೆ ಕಾಣುದೇ. ಹೌದಾ? ಒಮ್ಮೆ ನೋಡಿ ನೋಡಿದ್ರೆ ಯಾರು ಗೊತ್ತಾಗ್ತದೆ. ನಮ್ಮೂರ್ ರಾಧೆ ಬಿಟ್ರೆ ಇಲ್ಲಿ ನೋಡ್ಲಿಲ್ಲ. ಹೌದಾ? ರಾಧೆ ಎಂತೆ ನಾನು ಕಾಣ್ತಾ ಇದ್ದೇನೆ ಈಗ. ಹೌದಾ? ನೀವು ನೋಡದೆ ಇದ್ರು ಹೇಳ್ದೆ ಇದ್ರು ಓಲೆ ದೂರದಲ್ಲಿ ಯಾರು ಹೋಗ್ತಾ ಇದ್ದಾರೆ ನೋಡಿ, ಅವ್ರು ಹಾಗೆ ಹೇಳುವುದು. ಹೌದಾ? ರಾಧೆ ಅಮ್ಮ ಅಂತ. ಈಗ ನನ್ನ ನೋಡಿ ಹಾಗೆ ಹೇಳ್ತಾ ಹಾಗಾದ್ರೆ ನೀವು ರಾಧೆ ಅಲ್ಲ. ಹೇಳ್ತಾ ಹೇಳ್ತಾ ಆ ಕಡೆ ಹೋಗ್ತಾ ಇದ್ದಾರೆ. ರಾಧೆ ಅಮ್ಮ ಎಷ್ಟು ಶೃಂಗಾರ ಭರಿತಳಾಗಿದ್ದಾಳೆ ಎನ್ನುವುದಾಗಿ. ಹೌದಾ? ಅಂದ್ರೆ ವೇಷ ಮಾಡಿದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳೋದು ಕಾರಣ ಉಂಟು. ಏನು? ಮತ್ತೇನಲ್ಲ, ನಾನು ರಾಧೆ ಅಲ್ಲ ಅಲ್ವಾ? ಇದು ವೇಷ. ವೇಷವಾ? ವೇಷ ಅಂದ್ರೆ ಅಲ್ಲ, ಎಂತೆಂತ ವೇಷ ಎಲ್ಲ ಮಾಡ್ತೀರಿ ಅಂತ. ವೇಷ ಮಾಡ್ಬೇಕಾಗ್ತದೆ. ಅಂದ್ರೆ ಕೆಲವೊಮ್ಮೆ ಉದರ ನಿಮಿತ್ತಂ ಬಹುಕೃತ ವೇಷ. ಹೊಟ್ಟೆಪಾಡು ಅಂತ ಹೇಳಿ ಅದನ್ನ ನಮ್ಗೆ ಶಬ್ದ ಅರ್ಥ ಆಗುದಿಲ್ಲ. ಹೊಟ್ಟೆಪಾಡಿಗೆ ಅಂದ್ರೆ ಗೊತ್ತಾಗ್ತದೆ. ಅದಕ್ಕೆ ಶಬ್ದ ಹಾಕಿದಾಗ ಗೌರವ ಹೆಚ್ಚಾಗ್ತದೆ. ಓಹೋ, ಹೀಗೆ ಮಾಟದಲ್ಲಿ ಹೇಳಿದ್ರೆ ಕೆಳವರ್ಗದವ್ರು ಹೇಳಿದಾಗ ಆಗ್ತದೆ. ಹಾಗಾಗಿ ಉದರ ನಿಮಿತ್ತಂ ಬಹುಕೃತ ವೇಷ. ಆದ್ರೆ ನಾವ್ ಹಾಗಲ್ಲ. ಮತ್ತೆ ಇಂದು ನಾನು ಈ ದುಷ್ಟರ ಮರ್ದನಕ್ಕಾಗಿ ಅಥವಾ ಅಹಂಕಾರದಿಂದ ಇರುವಂತವರನ್ನ ಮರ್ಜಿಸುವುದಕ್ಕಾಗಿ ಈ ವೇಷ. ಅಂದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ಈಗ ತಾನೇ ಇಲ್ಲಿಂದ ಹೋಗಿದ್ದೆ ನೋಡಿ. ಒಮ್ಮೆ ಸಂದರ್ಭ ಬಂದ್ರೆ ಹೆಣ್ವೇಷ ಮಾಡ್ಬೇಕಾಗಬಹುದು ಅಂತ ಹೇಳಿದ್ದೇನೆ. ಓ, ನಮ್ಮ ಕೃಷ್ಣ ಪರಮಾತ್ಮರು. ನಾನು ಹೌದಾ? ಇನ್ನೊಮ್ಮೆ ಮಾಡಿದ್ದೆ. ಯಾವಾಗ? ಸಮುದ್ರ ಮಥನದ ಕಾಲದಲ್ಲಿ ಮಾಡಿದ್ದೆ. ಮೋಹಿನಿಯ ವೇಷ. ಅದು ದುಷ್ಟರಾದಂತಹ ದಾನವರನ್ನ ಮರ್ದಿಸುವುದಕ್ಕೆ, ಹಾಗೆ ದುಷ್ಟರಾದಂತಹ ಆ ಭಸ್ಮಾಸುರನನ್ನ ವಧಿಸುವುದಕ್ಕಾಗಿ ವೇಷವನ್ನು ಮಾಡಿದ್ದೆ. ಹಾಗೆ ಈಗಲೂ ವೇಷ ಮಾಡಿದ್ದೇನೆ. ಯಾಕೆ? ಸೊಕ್ಕನ್ನು ಅಡಗಿಸುವುದಕ್ಕೆ. ಚಂದ್ರಾವಳಿ ಅವಳ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ಈ ವೇಷವನ್ನು ಮಾಡಿದ್ದೇನೆ. ರಾಧೆಯಂತೆ ವೇಷ ಮಾಡುವುದಕ್ಕೆ ಕಾರಣ ಏನು? ಸಿಂಧೂ ಗ್ರಾಮದಿಂದ ಈಗ ತಾನೇ ರಾಧೆ ಇಲ್ಲದಂತಹ ಸಂದರ್ಭ. ಒಬ್ಬ ಬ್ರಾಹ್ಮಣರು ಬಂದ್ರು ನೋಡಿ. ಬಂದವರೇ ಕೇಳಿದ್ರು, ಇದು ಕೃಷ್ಣದೇವರು ರಾಧೆಯವರ ಮನೆ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಆಗ ಸಿಂಧೂ ಗ್ರಾಮದಲ್ಲಿ ಇರಬಹುದಾದಂತಹ ಆ ಚಂದ್ರಾವಳಿಗೆ ರಾಧೆಯನ್ನ ನೋಡುವಂತಹ ತವಕಾಗಿದೆ. ಹಾಗಾಗಿ ಬರುವುದಕ್ಕಾಗಿ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರು. ಅಂತಹ ಸಂದರ್ಭ ನೋಡಿ ನಾನು ಕಾಯ್ತಿರುವ ಅಂದ್ರೆ ಹುಡುಕುವಂತಹ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗೆ. ಅಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣರು ಬಂದು ಹೇಳಿದ್ರು. ಇದೇ ಸಂದರ್ಭ ಅಂತ ಯೋಚನೆ ಮಾಡಿ ರಾಧೆಯಂತೆ ವೇಷ ಧರಿಸಿದೆ. ವೇಷವನ್ನ ಧರಿಸಿ ಈಗ ನಿಂತದ್ದು ಯಾಕೆ? ಸಿಂಧೂ ಗ್ರಾಮಕ್ಕೆ ಹೋಗುವುದಕ್ಕಾಗಿ. ರಾಧೆ ಬರುವರೊಳಗಾಗಿ ಸಿಂಧೂ ಗ್ರಾಮಕ್ಕೆ ಹೋಗಿ ಮುಂದೇನಾಗ್ತದೆ ಸಿಂಧು ಎನ್ನುವ ಗ್ರಾಮ ಮಧ್ಯದಲ್ಲಿ, ಸಿಂಧು ಎಂಬುವ ಗ್ರಾಮ ಮಧ್ಯದಲ್ಲಿ, ಸಿಂಧು ಎನ್ನುವ ಗ್ರಾಮ ಮಧ್ಯದಲ್ಲಿ.
ನಾವು ಕುಣಿರಿ ಹೇಳಿ ಪದ್ಯ ಹೇಳಿದ್ದಲ್ಲ, ನಿಮ್ಮ ಪ್ರವೇಶಕ್ಕಾರು ಬೇಕಲ್ಲ ಸ್ವಾಮಿ. ಹಾ 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 ಬೇಡವಾ? ಭಾರಿ ಸಂತೋಷ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಂತದ? ಹಾ ಗೊತ್ತಾಗ್ಲಿಲ್ಲ. ಹಾ ಓ, ಇಲ್ಲಿಗೆ ಯಜಮಾನ್ರ? ಸಿಂಧು ಗ್ರಾಮಕ್ಕೆ ಯಜಮಾನ್ರ? ಒಬ್ಬ ಹಾ ಹಾ ನೀವ? ಓ, ಹೆಸರು ಚಂದ ಉಂಟು ಹೆಸರು. ಮತ್ತೆ ವಿದೇಶದಿಂದ ಬಂದಾರ? ಓ ಹೋ ಹೋ, ನಮ್ಮ ಯಾಕೆ ಕೆಲವು ವರ್ಷದಿಂದ ಕರಿಯ ಹುಟ್ಟಿದ್ದು ಅಂದ್ರೆ ನಮಗ್ ಗೊತ್ತಾಗ್ಬೇಕಲ್ಲ ಸ್ವಾಮಿ. ಯಾವ ಕರಿಯ ಯಾವ ಕೆಂಚ ನಮಗೆ ಹಂಗ್ ಗೊತ್ತು? ಓ ಹೋ ಹೋ ಹೋ, ಕೃಷ್ಣ ಪರಮಾತ್ಮರು. ಓಯ್, ನಮಗಿಲ್ಲಿ ಜನ ಇದ್ದಾರೆ ಹೊರ್ಕುಬಾಯಿ ಅಂದ್ರೆ. ಹಾ ಅಲ್ಲ, ನಿಮಗಾಗ್ಲಿಲ್ಲ ಅಂದ್ರೆ ಸ್ವಾಮಿ ನಮ್ಗಾಗ್ಲಿಕ್ಕಿಲ್ಲ ಅಂತ ಉಂಟಾ? ಹಾ ಅಂತ ಹೇಸಿಗೆ ಕೆಲಸ ಎಂತ ಮಾಡಿದ್ದಾರೆ? ಹಾ ಹಾ 60 ಆದಿತ್ತು, 6 ಆದಿತ್ತು. ಹಾ ಯಾವುದು? ಹಾ ಎಂತೆಂತ ಕೆಲಸ ಎಲ್ಲ ಮಾಡಿದ್ದಾರೆ. ನಂದ ಗೋಕುಲದಲ್ಲಿ ಗೋವರ್ಧನ ಗಿರಿ ಎತ್ತಿದ್ದಾನೆ. ಗೋವರ್ಧನಗಿರಿ ಎತ್ತಿದ್ದ, ಗಿರಿ ಬೀಳಲ್ಲ. ನಿಜವಾಗಿ ಪ್ರಯತ್ನ ಪಟ್ಟು ಒಂದು ಸಣ್ಣ ಬಟ್ಲನ್ನೇ ಗಿರಿ ಬೀಳಲು ಎತ್ತಲಿಕ್ಕೆ ಆಗುದಿಲ್ಲ. ಅಲ್ಲ, ಅದು ನಿಮಗಾಗುದಿಲ್ಲ, ಅವನಿಗೆ ಆಗ್ಬಾರ್ದು ಉಂಟಾ? ಯಾರಿಗೂ ಆಗುದಿಲ್ಲ. ಅದೆಲ್ಲ ಲೋಕ ನೋಡೋ ದೃಷ್ಟಿ ಇರ್ತದೆ. ಏನು ಮಳೆ ಬರ್ತಾ ಇತ್ತು, ಎಲ್ಲ ನಂದ ಗೋಕುಲದವರೆಲ್ಲ ಮಳೆಯಿಂದ ರಕ್ಷಣೆ ಪಡೆದಕ್ಕೋಸ್ಕರವಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಇವ್ ಹಾಗೆ ನೋಡ್ದ, ಆ ಗಿರಿಯ ಒಂದು ಸಂಧಿಯಲ್ಲಿ ಸಣ್ಣ ನೀರು ಬರ್ತಾ ಇತ್ತು. ನೀರ್ ಕೆಳಗೆ ಬೀಳ್ತದೆ ಅನ್ನೋ ಕಾರಣಕ್ಕೆ ಕಿರಿ ಬೆಳ್ಳ ಹಾಕದ. ದೂರದಿಂದ ನೋಡೋರಿಗೆ ಹ್ಯಾಕ್ ಕಾಣ್ತು? ಗಿರಿಯನ್ನೇ ಎತ್ತಿ ಹಿಡಿದು ಹಾಕಂಡ್ತು. ಓಹೋ, ಹೀಗೆ ಗಿರಿ ಈ ವಿಸ್ಮಯ ಹೀಗೆ ನಡೆದದ್ದು. ಗಿರಿ ಎತ್ತಿದಲ್ಲ ಅಂತ ಕರ್ಮು ಅಲ್ಲ. ಮತ್ ಪೂತನಿ ಸಂಹರಣ? ಯಾರು ಅವ ಪೂತನಿ ಸಂಹಾರ? ಅವಳಿಗೆ ನಿಜವಾಗಿ ಯಾರೋ ಸಾಧ್ಯ ಉಂಟಾ? ಯಾಕೆ? ಎಷ್ಟು ಕೆಟ್ಟದು ನೋಡಿ ಅವನ ಬಾಯಿ. ಎಲ್ಲ ಮಕ್ಕಳು ಕೂಡ ಹಾಲನ್ನು ಕುಡಿದು ಯಾರು ತಾಯಿ ಕೊಂದಿದ ಕತೆ ಉಂಟಾ? ಇಲ್ಲಪ್ಪ. ಹಾಲು ಯಾರು ಕೊಡ್ತಾರೋ ತಾಯಿ ಸಮಾನ. ಅಂತವ್ರನ್ನೇ ಕೊಂದಿದ್ದಾನೆ ಅಂತ ಇವನ ಕಾಲ್ಗುಣ ಎಷ್ಟು ಹಾಳು ನೋಡಿ. ಇನ್ ಮತ್ತೆ ಹೇಳಿದ್ರಲ್ಲ ಕಾಳಿಂಗ ಮರ್ದನ. ಸುಮ್ನಿರಿ ಸ್ವಾಮಿ, ಎಲ್ಲರೂ ಹೇಳ್ದಾಗ ನೀವ್ ಹೇಳ್ಬೇಡಿ. ಯಾಕೆ? ಎಂದಾದ್ರೂ ಕಾಳಿಂಗ ಹಾವು ಹೊಳೆಯಲ್ಲಿ ಇಳ್ಕೊಂಡು ಇರುವುದುಂಟಾ? ಬದುಕಲಿಕ್ಕೆ ಸಾಧ್ಯ ಉಂಟಾ? ಇಲ್ವಾ? ಹೊಳೆಯಲ್ಲಿರುವುದು ನೀರೊಳ್ಳೆ ಹಾವು. ಓಹೋ ಹೋ, ಇನ್ ನೋಡುವರಿ ದೊಡ್ಡ ಹಾವು ಕಂಡು ಹಾಗೆ ಹೇಳಿದ್ದ ಅಂತ. ನೀರಿನಲ್ಲಿ ಆಗ್ತದಲ್ಲ, ಆ ನೀರೊಳ್ಳೆ ಹಾವು ನೋಡಿ ಕಾಳಿಂಗ ಹಾವು ಅಂತ ಹೇಳುದು. ನೀವು ಹಾಗೆ ಕೆಳಗಿಳ್ದ ಜೊತೆಗೆ ಸತ್ತೋಗಿತ್ತು ನೀರಲ್ಲಿ. ಹೌದಾ? ಹಾಲ ಹಿಡಿದು ಎತ್ತದ. ಒಟ್ಟಿ ಎಲ್ಲ ಪ್ರಚಾರ ಮಾಡಿದ್ದ. ದೂರದಲ್ಲಿ ನೋಡಿದವರಿಗೆ ಅದ್ರ ಮೇಲೆ ಹಿಂಗ್ ನಾಟ್ಯ. ಹಾ ಹಾ ಹಾ, ದುರ್ಳ ಕಾಳಿಂಗನ ಹೆಡೆಯ ತುಳಿದ. ವಿಷಯ ಸಿಕ್ಕಿರ್ ಸಾಕು. ಮತ್ತೆಂತ ಮಾಡಿದ್ದು? ಅಲ್ಲ, ತುಂಬಾ ತುಂಬಾ ಉಂಟು ಹಾಗೆ ಹೇಳಲಿಕ್ಕೆ ಹೋದ್ರೆ. ಎಲ್ಲ ಸುಮ್ಮನೆ ಕಲ್ಪನೆ ಬಿಟ್ರೆ ಮತ್ತೆ ಬೇರೆ ವಿಷಯವೇ ಇಲ್ಲ. ಅಲ್ಲ, ನಿಮಗೂ ಅವನಿಗೂ ಯಾಕೆ ವಿರೋಧ? ನಿಮಗೆ ಅವರಿಗೆ ಇವಾಗ ಹೇಳ, ನನಗೆ ಅವನ ಮೇಲೆ ಸಿಟ್ಟು ಅಷ್ಟಿಷ್ಟ ಅಲ್ಲ. ಯಾಕೆ? ಅವ ಹೆಚ್ಚು ಕಡಿಮೆ ನನ್ನ ಅಮ್ಮನೂ ಬಿಡೋದಿಲ್ಲ. ಹೌದಾ? ಎಲ್ಲ ಕೈ ಹಾಕ್ಲಿಕ್ಕೆ ಬಂದಿದ್ದ? ಹೇಳದಲ್ಲ, 6 ರಿಂದ 60 ಯಾರಾದ್ರೂ ಆಗ್ತದೆ ಎನ್ನುವುದಾಗಿ. ಅದಕ್ಕೆ ಹೇಸಿ ಬಂದವ್ರು ನಾವು. ಹೌದಾ? ಅವ್ನು ನೆನಪು ಮಾಡಿ ಸಿಟ್ಟು ಬರ್ತದೆ. ನೆನಪು ಮಾಡಬೇಡಿ. ಈಗ ಒಡ್ಡೋಲ ಕೊಟ್ಟ ಬರೀ ನೀವು ಎಂದಿನಂತೆ ನಾನು ಎಂದವ 3 ಹೊತ್ತು ಸರಿಯಾಗಿ ಮುದ್ದೆ, ಸಮಯಕ್ಕೆ ಸರಿಯಾಗಿ ನಿದ್ದೆ. ಆರೋಗ್ಯ ಸರಿ ಉಂಟಲ್ವಾ? ನಿಜವಾಗಿ ಸರಿ ಇರುವುದು ಅದೊಂದೇ, ಏನು ಸಮಸ್ಯೆ ಇಲ್ಲ. ನಿದ್ದೆ ಬರುವಂತ ಸಮಯ ಆಯ್ತು. ಓ, ನಿದ್ದೆ ಸಮಯ ಆಯ್ತಾ? ತೊಂದರೆ ಕೊಡಬೇಡಿ. ಮಲಗಿ ಮಲಗಿ ಮಲಗಿ. ಬರಿದು ಬರುತ್ತಿರಲು ಸರಿ ಉಂಟಾ? ವಿಳಾಸ ಸರಿ ಉಂಟು. ಮನೆಯಲ್ಲಿ ಯಾರು ಕಾಣ್ತಾ ಇಲ್ವ ಅಂತ?
ಮಾತಾಡಿಸುವವರೇ ಇಲ್ವಲ್ಲ? ನೋಡುವ, ಸುಮ್ಮನೆ ಒಂದು 5 ನಿಮಿಷ. ನೋಡುವ ಹಾ, ಮಾತಾಡಿಸ್ತಾರ ಅಂತ. ಓಯ್ ಚಂದಗೊಬ್ಬಪದಿಗಳೇ, ಯಾರೋ ಬಂದಿದ್ದಾರೆ ನೋಡಿ, ಸುಮ್ಮನೆ ಸ್ವಾಮಿ, ಅತಿಥಿಗಳು ಬಂದಿದ್ದಾರೆ ನೋಡಿ. ಈ ಬೇಡುವವರಿಗೆ ಶನಿವಾರ ಅನ್ನೋದಿಲ್ಲ, ರವಿವಾರ ಅನ್ನೋದಿಲ್ಲ. ಹಾ, ನೀವೇನ್ ಮಾತಾಡ ಅಲ್ಲ ಇವ್ರು ನೋಡಿದ್ರೆ ಬೇಡವರ ಕಾಣುದಿಲ್ಲ, ಚಂದದ ಒಂದು ಹೆಂಗಸು. ಚಂದದ ಹೆಂಗ್ಸ? ಹಾ, ನೀವೇ ಮಾತಾಡ್ತೀರಿ, ನಿಮ್ಗೆ ಒಳ್ಳೆ. ಅಲ್ಲ ನಮ್ಮನೆಗೆ ಬಂದದ್ದಲ್ಲ ಸ್ವಾಮಿ, ನಿಮ್ಮನೆಗೆ, ನಿಮ್ಮನೆ ಹುಡ್ಕೊಂಡು ಬಂದದ್ದು. ಯಾರು? ಯಾರು ನೋಡಿ, ಎಂತ ಎಂತ ಎಂತದ್ದು? ಭಗತ್ರೆ, ಆ? ಇವ್ರು ಯಾರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ನಮ್ಮ ಹೆಂಡತಿ ಅಕ್ಕ. ನಿಮ್ಮ ಹೆಂಡತಿ? ಹಾ, ಆಗ್ಬೋದು. ಎಂತ ಹೇಳುದು ಭಗತ್ರೆ ನೀವು? ನೀವು ಕೇಳಿದ್ದೆಂತ? ನಮ್ಮ ಹೆಂಡತಿ ಅಕ್ಕ. ನಿಮ್ಮ ಹೆಂಡತಿ ಆಗ್ಬೋದು. ಹಾಗಲ್ಲ ಭಗತ್ರೆ, ಆ? ಇವಳು ಓ, ಇವಳು ನಿಮ್ಮ ಹೆಂಡತಿ ಅಕ್ಕ. ಹಾ, ಮತ್ತೆ ಹಾಗೆ ಹೇಳಿ. ಹಾ 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 ಹಾ. ಓ, ನಿಮ್ಮ ಹೊತ್ತಿಗೆ. ಅಲ್ಲ, ನೀವು ಇಲ್ಲೇ ಇದ್ದಿರಲ್ಲ, ಹೋಗಿ ಕರಿತೇನೆ, ಮಾತಾಡಿಸಿ. ಪಕ್ಷದವರು ಗೊತ್ತಾಯ್ತು. ಹಾಗೆ ನೀವು ಹಾ ಹಾ ಹಾ. ಯಾವ ಹೆಣ್ಣಾದ್ರೂ ಅದು ಅಲ್ಲ, ನೀವು ನನ್ನ ಹತ್ರ ಮಾತಾಡಿದ್ರೆ ಅವರು ಪಾಪ ಬಂದು ದೊಣದಿದ್ದಾರೆ. ಅವರು ಇವಾಗ ಹೇಳ, ಇಂಥವ್ರು ಮನೆ ಸೇರಿಸ್ಕೊಳ್ಳುವುದೇ ಅಲ್ಲ. ಛೇ, ಯಾಕೆ ಮಾರ್ರೆ? ಯಾಕೆ? ಹಾ, ಪ್ರಪಂಚದಲ್ಲಿ ಗಂಡನ ಬಿಟ್ಟು ಓಡಿ ಹೋಗುವಂತ ಪ್ರಥಮ ಪಾಠ ಮಾಡಿದವರೇ ಇವ್ರು. ಹೌದಾ? ಅಂತ ಕೆಟ್ಟಿಂಗ್ ಸಮರ್ರ. ಮತ್ತೆ ಕೆಟ್ಟ ಹೆಂಗ್ಸಲ್ದೆ ಮತ್ತೆಂತ? ಗಂಡನ ಬಿಟ್ಟು ಓಡೋದು ಮತ್ತೆಂತ? ಅಲ್ಲ, ಇವರೇನಾದ್ರು ನಿಮ್ಮ ಹೆಂಡತಿಯ ಬಿಡಿಸ್ಲಿಕ್ಕೆ ನೋಡಿದ್ದಾರೆ ಯಾರು? ಇವರು? ಇಲ್ಲಪ್ಪ ಹಾ ಸ್ವಾಮಿ, ಹಾ. ಇಂಥ ಮಾನ ಬಿಟ್ಟವ್ರು, ಮರ್ಯಾದೆ ಗೆಟ್ಟವ್ರು ಮಾತಾಡ್ಸಿಕ್ ನಾವು ಜನವ? ಮತ್ತೆ ನೀವು ಮಾತಾಡೋದು ಅಂದ್ರೆ ಮಾತಾಡಿ. ನೀವು ಹೇಳಿದ ಅರ್ಥ? ಮಾನ ಗೆಟ್ಟವ್ರಿಗೆ ಮಾತಾಡ್ಸಿಕ್ ನಾವು ಜನವ? ನೀವು ಓ, ಮಾತಾಡಿ. ಅಲ್ಲಲ್ಲ, ನಾವು ಜನ ಅಲ್ಲ, ನಾವು ಪರಿಚಯವೇ ಇಲ್ಲ. ಅಂದ್ರೆ ನಿಮ್ಮ ಪುರದಲ್ಲಿ ಬೇರೆ ಯಾರೋ ಇದ್ದಾರೆ? ಮಾತಾಡ್ಲಿಕ್ಕೆ ಪರಿಚಯ ಬೇಕಾ? ಹಾ, ಎಲ್ಲೆಲ್ಲ ಹೋಗಿ ಭಾಗವತಿಗೆ ಮಾಡೋರು ಮಾತಾಡ್ಲಿಕ್ಕೆ ಒಂದು ಪರಿಚಯ ಬೇಕಾ? ಈ ಸಂದರ್ಭ ಬೇಡ ಅಂತ. ಬೇಡ. ಹಾ ನೋಡಿ, ಹಾ. ಇಂಥವ್ರ ಮಾನ ಗೆಟ್ಟವ್ರ ಜೊತೆ ಮಾತಾಡ್ಲಿಕ್ಕೆ ನಾನು ಆಗುದಿಲ್ಲ. ಹಾ. ನಮ್ಮ ಜನವೇ ಇಲ್ಲ ಅಂತ ಓ, ಭಾವಿಸ್ತಾರೆ. ತುಂಬಾ ಜನ ಇದ್ದಾರೆ. ನಿಮ್ಮ ಅಮ್ಮ ಅಂದ್ರೆ ಮಾನ ಮರ್ಯಾದೆಲ್ಲ ಬಿಟ್ಟಿದ್ದಾರೆ. ಹಾಗಲ್ಲ ಸ್ವಾಮಿ, ಮತ್ತೆ ನೀವೇ ಹೇಳಿದ್ದು. ಹೆಂಗ್ಸ್ರ ಜೊತೆ ಮಾತಾಡೋದು ಒಳ್ಳೇದು. ಓ, ಹೀಗೆ. ಹಾ, ಅವಳನ್ನೇ ಕರಿತೇನೆ. ಅಮ್ಮ, ಓಮ್ಮ. ಅಮ್ಮ, ಓ, ಅಲ್ಲ, ಆಚೆ ಬದಿಯಲ್ಲೆಲ್ಲ ಇದ್ದಾರೆ, ಗಟ್ಟಿ ಕರೀರಿ. ಅಮ್ಮ, ಓಮ್ಮ. ಹಾ, ಹೋಯ್ತು ಹೋಯ್ತು. ಎಂತ ಆಯ್ತಾ? ನಾ ಕೋಣ ಮರ್ಯಾದೆ ನೀನೆಂತ? ಮತ್ತೆ ನಾ ಮುದಿ ಎಮ್ಮೆ ಅಂತ ಹೇಳುದು ಮತ್ತೆ ಹಾಗೆ ಅಲ್ವಾ? ನಾನ್ ಕೋಣ ಮರ್ಯಾದೆ ನೀ ಮುದಿ ಎಮ್ಮೆ ಅಲ್ವಾ? ಎಂತ ಕರ್ಜ? ಯಾರು? ಎಂತ ಕರ್ಜ? ಯಾರು? ನೀನು ಕರೆದಿದ್ದ? ಹಾ. ಅಮ್ಮ, ಹಾ. ಕೈ ನೋಡೆ. ನಾನೀಗ ಹಾಸ್ಟೆಲ್ ನೋಡುಗೆಲ್ಲ ಬಿಟ್ಟಿದ್ನಲ್ಲ ಯಾರು? ನಾನು. ಅದೆಲ್ಲ ಇತ್ತ ರೂಢಿ ಇತ್ತ? ಮತ್ತೆ ಎಂತದ? ಕೈ ನೋಡೆ ಅಮ್ಮ. ಬೆಳ್ಳಿ ಬಿಸಿ ಉಂಟು, ಎಲ್ಲಿ ಹಿಡ್ಕೊಂಡಿದ್ಯಾ ಇಷ್ಟೊಂದು? ಮುಖದ ಮೇಲಿತ್ತೆ. ಊಟ? ಹಾ. ಅಮ್ಮ, ಹಾ. ನಾನು ಹೇಳಿದ್ದು ಕೈ ಅದಲ್ವೇ? ಹಾ. ಬೆರಳು ತುದಿ ನೋಡೆ. ಎಷ್ಟು ಕೆಸರು ಉಂಟು ಪುಣ್ಯಾತ್ಮ, ಸ್ವಲ್ಪ ಸ್ವಚ್ಛತೆ ಕಾಪಾಡ್ಕೊಳ್ಳ. ಯಾರು? ನಾನಾ? 3 ತಿಂಗಳ ಮರ ಸಾಕು, ಗೊಬ್ಬರ ಹಾಕುದೇ ಬೇಡ. ನಿನ್ನೆ ನಿನ್ ಬೆನ್ನು ಕೆರೆದಿದ್ದು ಹಾಗೆ ತೊಳಿಲಿಲ್ಲ. ಮುಚ್ಚುಮ ಹೊಡಿತೆ, ಇಂಥದ್ದೆಲ್ಲ ಹೇಳ್ಬೇಡೇನೋ. ಬೆನ್ನು ಕೆರೆದ ಮೇಲೆ ನಾನು ಕೈ ತೊಳಿಲಿಲ್ಲ ಅಷ್ಟೇ. ಹಾ. ಹಾ. ಎಂತದ? ಆಗಲ್ವೇ ಅಮ್ಮ? ಈ ಬೆರಳ ತುದಿ ನೋಡು. ಓ, ಎಲ್ಲಿ ಹೋಗ್ತೇವೆ ಅಂತ ನೋಡುದನ? ಈ ಕಡೆ ಬಾ, ಈ ಕಡೆ ಬಾ. ಹಾ, ಹೋಯ್ತು ಹೋದ. ಎಂತ ಆಯ್ತಾ? ಘರನೆ ಘರ ಘರನೆ. ಎಂತ ಅಮ್ಮ? ಸುರಷ್ಟ್ರಾಣ ಇಟ್ಟು ಕೊಟ್ಟು ಇಲ್ಲಿ ಸತ್ತೋಗ್ತಿದ್ರೋ ಪುಣ್ಯಾತ್ಮ. ಅದಕ್ಕೆ ನಾನು ಎಚ್ಚರಿಕೆ ತಗೊಳ್ಳೋದು. ಹಾ, ಎಂತ ಆಯ್ತು ನಿಂಗೆ? ಏನೇನೋ ಆಯುಧ ಬೇಕು, ರಕ್ಷಣೆಗೆ ಅಷ್ಟು ಹಾಕೊಂಡು ಬರ್ತೀನಿ. ಎಂತ ಆಯ್ತಾ? ಮತ್ತಿನ್ನೇನು ಹೀಗೆ ಮಾಡಿ ಕೇಳಿದ್ಯಲ್ಲ ನಾನು? ನನಗೆ ಸಂತೋಷ ಆದದ್ದು. ಯಾರು ನಿನಗ? ಆನಂದ ಲಾರಿ. ಹಾ, ನಿನ್ನ ಆನಂದ ಲಾರಿ ಬಂದು ನಾನು ಅಡಿಗ ಸಾಯ್ತಿದ್ದೆ. ಊಟ ಕುಲೇ ಇಟ್ಕೊಳ್ಳಿ. ಅಲ್ಲ ಅಮ್ಮ, ನಿನಗೆ ಈ ಸಂತೋಷ ಬರುವುದು ಬೇಡ, ನನ್ನ ಸಂತಾಪ ಆಗುವುದು ಬೇಡ. ಕುಟ್ಬೇಡ. ಏನೋ ರಾಧೇನಿ ಬಂದೆಯ ಮನೆಗೆ, ಏನೋ ರಾಧೆ, ಏನೋ ರಾಧೇನಿ ಬಂದೆಯ ಮನೆಗೆ, ಬಂದೆಯ ಏನೋ ರಾಧೇನಿ ಬಂದೆಯ ಮನೆಗೆ, ಬಂದೆಯ ಅಜೆ ಅದು ಎಂತ ಎಳೆಯುವುದಂತದ ಹಗ್ವ? ಬಂದೆಯ ಬಂದೆಯ ಅದೆಂತ ಅಭಿನಯವದು? ಅಂತ ಅಲ್ಲ ಮರೆ, ಬಂದೆಯ ಇದೆಯಲ್ಲ, ಬಂದೆಯ ಬಂದೆಯ ಅದು ಬಂಜೆಯ. ಅಭಿನಯ ಅಭಿನಯ. ಬಂದೆಯ ಮನೆಗೆ, ಬಂದೆಯ ಮನೆಗೆ, ಮಾಲಿನಿ ಏನೋ ರಾಧೆ
ಅಭಿನಯ ಅಭಿನಯ. ಬಂದೆಯ ಮನೆಗೆ ಮಾನಿನಿ ಮಣಿ ಮಾನಿನಿ ಮಣಿ ಮಾನಿನಿ ಮಣಿ ಮಾನಿನಿ ಮಣಿ ಅಪರೂಪವು ಯಮಗೆ ಅಪರೂಪವು ನಮಗೆ ಅಪರೂಪವು ನಮಗೆ ಮಾನಿನಿ ಮಣಿ ಮಾನಿನಿ ಮಣಿ ಅಪರೂಪವು ನಮಗೆ ಅಪರೂಪವು ನಮಗೆ ಧೀಮ್ ತದಿನ ತದಿನ ಧೀಮ್ ತದಿನ ತದ್ ಹೋಯ್ತು ಹೋಯ್ತು ಹೋಯ್ತು. ಕ್ಷೇಮವೇ 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 ನಿನ್ನಯ ಜನನಿಗೆ ಬೇಳು ಕ್ಷೇಮವೇ ಕ್ಷೇ ಒಜೆ ಅದೇ ಅಂತದ ಅದು ಹಾಗ ಅದೆಂತ ಓ ಅದೇ ಹುಲಿ ಕುಣಿತದ. ಕ್ಷೇಮವೇ ಕ್ಷೇಮವೇ ನಿನ್ನಯ ಜನನಿಗೆ ಬೇಳು ಜನನಿಗೆ ಬೇಳು ಪ್ರೇಮ ಎಂತ ಅಜ್ಜೆ ಪ್ರೇಮ ಪ್ರೀತಿ ಪ್ರೇಮ ಪ್ರೇಮ ಛೀ ಎಂತ 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 ನೀವು ಹಳೆದೆಲ್ಲ ನೆನಪು ಮಾಡಬೇಡಿ. ಹೌದಾ ನಿಮ್ಮ ಅಪ್ಪ ಇನ್ನು ಹೀಗೆ ಮಾಡ್ತಾ ಇದ್ರು. ನೆನಪು ಮರುಳು ಕಳಿಸುತ್ತುಂಟ. ಓಹೋ ಎಷ್ಟೆಷ್ಟು ಜನ ಇದ್ದಾರ. ಪ್ರೇಮದೊಳಿರುವನೆ ತವ ಬೀದ ಬೇಳು ಪ್ರೇಮದೊಳಿರುವನೆ ತವ ಬೀದ ಬೇಳು ತವ ಬೀದ ಬೇಳು ಎಂತ ಅಜ್ಜೆ ಮುಳುಕಪ್ಪದ ಕಾಲಿಗೆ ಅಂತ ಮುಳ್ಚುತ್ತ. ಎಂತ ಹುಡುಕ್ತಾ ಇತ್ತು. ತುಮ್ ತುಮ್ ನಿನ್ನ ಗಿಡಗ ಥೀಮ್ ಕ್ಷೇಮವೇ ನಿನ್ನಯ ಜನನಿಗೆ ಬೇಳು ಪ್ರೇಮ ಪ್ರೀತಿ ಪ್ರೇಮದೊಳಿರುವನೆ ತವ ಬೀದ ಬೇಳು ತವ ಬೀದ ಬೇಳು. ಕ್ಷೇಮದೊಳಿರುವನೆ ತವ ಬೀದ ಬೇಳು
ಅಜ್ಜಿ ಎಂತ ಎಂತ ಅತ್ತೆ ಜೋರಿದ್ದ ಆ ಜೋರಿದ್ದ ಯಾ ಎಂತ ಮಾಡ್ದ ಎಂತ ಮಾಡ್ದ ಅಜ್ಜಿ ಹಾ ಬೇಡವಾ ಹಾ ಏನೋ ವರದಿ ಬಂದೆಯ ಮನೆಗೆ ಏನೋ ವರದಿ ಬಂದೆಯ ಮನೆಗೆ ನೀರ್ ಬೇಕಾ ಗಾಳಿ ಬೇಡ ಮಗ ಗಾಳಿ ಹೋದ ಇದ್ದಲ್ಲೆಲ್ಲ ಈಗ ಜಾಗ ಇದ್ದಲ್ಲಿ ಗಾಳಿ ಹೋಗ್ತದೆ. ನವಖಂಡದಲ್ಲಿ ಹೋಗ್ತಾನೆ ನವದ್ವಾರ ಸಾವಾರಿಸಿಕೊಳ್ಳಿ ಅಮ್ಮ. ಎಂತದ್ದು ಸಾವಾರಿಸಿಕೊಳ್ಳಿ ಸ್ವಲ್ಪ. ಮುಸ ಹೊಡಿತಾ ಈಗ ಎಂತ ನಾವೊಂದು ಕವಿತೆ ತೆಗೆದು ಹೋಗಿಲ್ಲ ಅಂತ ಕಾಯ್ತಾ ಇದ್ದಲ್ಲ. ಸ್ವಲ್ಪ ಸುಧಾರಿಸಿಕೊಳ್ಳಿ, ಸಾವಾರಿಸಿಕೊಳ್ಳಿ. ಹಾಗೆ ಹಾಗೆ ಅಯ್ಯೋ ಅತ್ತೆ ಅಜ್ಜಿ ಛೀ ಹೂ ಏನು ಗಡಿ ಮೊದಲೆಲ್ಲ ಒಂದು ಮಾತಿತ್ತೆ ಮಗ, ದಮ್ ಇದ್ರೆ ಬಾ ಅಂತ. ಈಗ ದಮ್ ಇದ್ರೆ ಎಂತ ಮಾಡ್ಲಿಕ್ಕೆ ಹೋಗುದು? ಬರ್ಬೇಡ ಅಂತ ಹೇಳ್ತಾರೆ. ಹೌದೇ ಅಯ್ಯವ್ವ, ಅಲ್ಲ ಈ ವಯಸ್ಸಲ್ವಾ ಆಗದೆ ಹೋದ್ರೆ ಯಾಕೆ ಇಷ್ಟೆಲ್ಲ ಬೇಕು? ಯಾಕೆ ಅಂತ ಕೇಳು. ಹ. ನೀ ಬಂದೆ ಅಲ್ವಾ, ಹಳೇದ್ ನೆನಪಾಯ್ತು. ಹ? ನಿನ್ನ ಪ್ರಾಯದಲ್ಲಿ ನಾನು ಹೀಗೆ ಇದ್ನೆ, ಹೌದಾ? ಅದ್ ನೆನಪು ಮಾಡ್ಕೊಂಡು ಹ. ಒಂದು ಹೊಂದಾಣಿಕೆ ಎಂತ ಅಮ್ಮ ಎಂತ ಅಮ್ಮ ಬಿಗಿದ್ರೆ ತಗೊಂಡ್ಯಾ? ಮತ್ತೆ ನಾ ಯಜಮಾನ್ ನಾನೇ ಅಲ್ವೇನೆ? ಯಾರು? ಯಜಮಾನ್ ನಾನೇ ಅಲ್ವೇನೆ? ಬೀಗದ ಕೈಯಲ್ಲಿ ಉಂಟಾ? ಬೀಗದ ಕೈಯಲ್ಲಿ ಉಂಟು ಯಜಮಾನ್ ಅಂತ. ಯಜಮಾನ ನಾನ್ ಖರ್ಚು ಕೊಟ್ರೆ ಆಯ್ತು ಮಗ, ನೀ ಚಿಂತೆ ಮಾಡಬೇಡ. ಬೀಗದ ಕೈಯ ಹೀಗುಂಟು, ಬೀಗ ಹೇಗುಂಟು ಅಂತ ದುಡ್ಡು ಹೊಡ್ಕೊಂಡು ಯಾವ ಕಾಲದ ನಿನ್ ಪಾಲಿ ನಾವೆಲ್ಲ ಸತ್ತು ಹೋಗಿದ್ದೀವಿ. ಅಯ್ಯೋ ಯಾಕತ್ತೆ? ಏನಾಯ್ತತ್ರೆ? ಅದಲ್ಲದ್ರೆ ಒಂದು ಮಾತು ಕೇಳಿದೀಯ, ಹ ಬಯಸದೇ ಇದ್ರೆ ಬಾವಿ ನೀರು ಹಾಳಾಗ್ತದೆ, ಹ ಬಂದು ಹೋಗದೆ ಇದ್ರೆ ಬಂದತ್ತು ಹಾಳಾಗ್ತದೆ ಅಂತ. ಹೌದಪ್ಪ ಹೌದೌದು. ನಿನ್ ತಂಗಿ ಮದುವೆ ಬಂದೋಳು ತಿರುಗಿ ಬಂದೆ ಈ ಕಡೆ ನೀನು. ಬರ್ಲಿಕ್ಕೆ ಆಗ್ಲೇ ಇಲ್ಲ. ಅದಾ ಹೌದು. ಇವತ್ತಾದ್ರೂ ಬಂದೆಲ್ಲ. ಬಂದೆ. ಸುಳ್ಳಲ್ಲ, ಹ. ನೀನ್ ನಮ್ಮ ಕಲವತ್ತೆ ಆಗಿದ್ದಾಳೆ. ಈಗ ಈಗ ಆರೋಗ್ಯವಾಗಿದ್ದಾಳೆ. ಹಾ? ಹ ಆರೋಗ್ಯವಾಗಿದ್ದಾಳ. ಆರೋಗ್ಯವಾಗಿದ್ದಾಳೆ. ನಾನ್ ನಿಮ್ಮನೆ ಬಂದ್ರೆ ಹಾಸಿಗೆ ಮೇಲೆ ಹೇಸಿಗೆ ಮಾಡ್ಕೊಳ್ತಾ ಇದ್ಲು, ಈಗೆಲ್ಲ ಬಿಟ್ಟಿದ್ದಾಳೆ. ಈಗ ಹೊರಗೆ ಹೋಗ್ತಾ ಅಂದ್ರೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ. ಸರಿಯಾಗಿದೆ ಈಗ ಆರೋಗ್ಯ. ಈಗ ಹೊಟ್ಟಿಗೆ ಅಂತ ತಗೊಂಡ್ಲಿ. ಅದೆಲ್ಲ ತಗೊಳ್ಳೋದಿಲ್ಲ. ಹಾ. ಹಾ ಅಂದ್ರೆ ಹಾ. ನಾ ಔಷಧಿ ತಗೊಂಡೆ ಈಗ ಹೌದಾ? ವೈದ್ಯರು ಕೊಟ್ಟಿದ್ದೆ. ಹಾ. ಹಾ ಮಗ ಹಾ. ಬಿಡು. ಮತ್ತೆ ನಿನ್ನ ಅಪ್ಪಯ್ಯ ಅಂದ್ರೆ ನಮ್ಮ ಭಾವ ಹಾ. ಅವ್ರು ಹಾಗಿದ್ರೆ ಅವರ ಹಾ ಈಗ ಹಾ ಒಂದ್ ರೀತಿ ಹೊರಗಡೆ ಬರುವುದು, ಹಾ. ಕುಳಿತುಕೊಳ್ಳುವುದು, ಆಗಾಗ ಹಾ. ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಹೌದಾ? ಆಗಾಗ ನನ್ ಸುದ್ದಕ್ಕೆ ಹತ್ರ ಏನ ಅವ್ರವ್ರ ಮಾತನಾಡ್ತಾರೆ ಒಮ್ಮೊಮ್ಮೆ. ಹಾ. ಏನ್ ಮಾತಾಡ್ತಾರೆ ಗೊತ್ತಾಗುದು. ಅದ್ ನನ್ ಸುದ್ದೇನೆ. ಏನೇನು ನಿಮ್ ಸುದ್ದಿ ಇರಬಹುದು. ಹೌದಾ? ಜೀವನ್ಜಿಯವ್ರೆ ಎಂತ ಅಜ್ಜಿ ಅಜ್ಜಿ ನಿಧಾನ ನಿನ್ನ ಕೇಳಿದ್ರ ನಿನ್ನೆ ಹಾ ನಿನ್ನ ಕೇಳಿದ್ರ ಹೌದು. ಅಲ್ಲ ನಿನ್ನೆ ಸಂಜೆನೂ ಕೇಳು. ನಿನ್ನ ಸಂಜೆಗೂ ಕೇಳಿದ್ರ ಇವತ್ತು ಬೆಳಿಗ್ಗೆ ಬೆಳಗ್ಗೆ ನಾನು ಹೊರಡ್ಬೇಕು ಅನ್ನುವಾಗ ಹಾ ಹಾಗೂ ಕೇಳಿದ್ರು. ಹೌದಲ್ಲ. ಹೊಡಿ ಹನಿಗೆ ಅಷ್ಟೇ. ಇಷ್ಟೆಲ್ಲ ನಿನಗೆ ಯಾಕೆ? ಯಾಕೆ ಗೊತ್ತಾ, ಹಾ ಅವ್ರು ನಮ್ಮನೆ ಬರ್ಲಿ, ನಾನು ಅವ್ರು ಬರ್ಲಿ ಹಾ ಒಂದು ರೀತಿ ನಾನು ಸರ್ ಹಿಡ್ಕೊಂಡೆ ಓಡಾಡೋದು. ಅವರು ಮಾಡ್ಬೇಕಿನ ಹಾಗೆ ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ ಇತ್ತು. ಹಾಗಲ್ಲ, ಹಾ. ಅಷ್ಟು ಪ್ರೀತಿ, ಒಂದು ವಿಶ್ವಾಸ. ಹೌದಾ? ಹಾ ಹಾ, ಹಾ. ಹಾಗಂತ ನೀವು ಕೇಳ್ಬಹುದು. ಹಾ. ಮಾಡ್ಬೇಕು ಅಂದ್ರೆ ಹಾ. ನಮ್ಮನೇಲಿ ನಾಯಿ ಇರ್ಲಿಲ್ವ ಅಂತ. ಹ್ಮ್. ನಾನು ಆಗ್ಲೂ ನಾಯಿ ಸಾಕ್ಲಿಲ್ಲ, ಈಗಲೂ ಸಾಕ್ಲಿಲ್ಲ. ಯಾಕೆ? ನೀವು ಇದ್ದಾಳೆ. ಆಗಲ್ಲ ಹೇಳ್ಬೇಡಮ್ಮ ನೀನು. ಹಾ ನಾನು ನಾಯಿ ಹೇಳಿದ್ರೆ ನೀನು ಒಂದು ದೊಡ್ಡ ನಾಯಿ ಆಗ್ತದೆ. ಮುಸು ಮಾಡುತ್ತೆ. ಹಾ ಹಾ ಹೌದು. ಬಿಡು ಹಾ. ಮಗ, ಅವ್ರು ಕ್ಷೇಮವಾಗಿದ್ದಾರ? ಕ್ಷೇಮವಾಗಿದ್ದಾರೆ. ಅವ್ರು ನಮ್ಮನೆ ಬಂದ್ರೆ ಹಾಗೆ ಮಾಡೋದು ಗೊತ್ತಾ, ಹಾ ನಾನು ಎಂತ ಕೆಲಸ ಮಾಡ್ಲಿ ಹಾ ಮುಂದೆ ಬಂದು ಇಟ್ಕೊಳ್ಳು. ಮುಂದೆ ಹಾ. ಹಾ. ಹೌದಾ? ಹಾ. ನಾ ಸ್ನಾನಕ್ಕೆ ಹೋದು ಬಿಡ್ತಿರ್ಲಿಲ್ಲ, ಎಂತ ಮಾಡ್ತಿದ್ರು? ಜೊತೆಗೆ ಬರ್ತಿದ್ರು. ಹಾ ನಾ ಪಸಕ್ಕಲ್ಲಿ ಹೇಳ್ಕೊಡ್ತಿದ್ದೆ, ಅವ್ರನ್ನಲ್ಲ ಬಟ್ಲವನ್ನ ಬಾಗಿಲು ಹೇಳ್ಕೊಂಡು ಒಬ್ಬರೇ ಹೋಗ್ಬೋದು. ಆಗಲೇ ಹೇಳ್ಕೊಂಡೋಗಿ. ನೀವೆಲ್ಲ ಹೆಚ್ಚು ಕಮ್ಮಿ ತಿಳ್ಕೊಳ್ಳೋದು ಹುಡುಗರು ಮಕ್ಕಳು. ಹಾ ಹಾ ಅಷ್ಟು ಪ್ರೀತಿ. ಅವ್ರು ಕ್ಷೇಮ ಹೋಗಿದ್ದಾರ? ನಾನು ಸುದ್ದಿ ಕೇಳ್ತಾ ಇದ್ದಾರೆ. ಹೇಳ್ತಾರೆ. ಮಗ ನಂಗೆ ಗೊತ್ತಾಯ್ತು ಈಗ, ಹಾ. ನೀನ್ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಾ. ನೀನ್ ಕುತ್ತಿಗೆ ಮಾತ್ರ ಬೇರೆ ಕಡೆ ನೋಡ್ತಾ ಉಂಟು. ನೀ ಮೊದ್ಲಿದ್ದಾಗಿಲ್ಲ, ನಾನು ನಿನ್ ನೋಡಿದ್ದೆ. ಹಾ ನೀನ್ ಮೊದ್ಲೇ ಹಾ. ಬತ್ತಿ ಬತ್ತಿ ಊದು ಬತ್ತಿ ಆಗಿದ್ದೆ, ಈಗ ಒಳ್ಳೆ ನೀರಿಗೆ ಹಾಕಿದ್ ಕಟ್ಲೆ ಆದಾಗ ಆಗಿದ್ದೆ. ಒಳ್ಳೆಲ್ಲ ಹೊಟ್ಟಿಗೆ ಏನ್ ತಿಂತಿ? ಅದು ಹಾ. ಹಾಗಂತ ನೀ ಕೇಳ್ಬೋದು, ಹಾ. ಒಜ್ಜಿ ನೀವೆಂತ ತಿಂತೀರ ಅಂತ. ನಾವೊಳ್ಳೆ ಕೊಟ್ಟೆ ಕಡುವಾದಾಗಿದೆ. ಓಮ ಹೌದೌದು. ನಾನೇರಿ ಬಿದ್ದದ್ದು ಯಾವಾಗಲೇ ಇಷ್ಟೆಲ್ಲದ ಬೈಲಿಕ್ಕೆ ನಾನು ಯಾರು ಮಾಡಿದೆ? ಹಾ ಮನೆ ಯಜಮಾನ ಸರಿ ಬೀಗದ ಕೈಲಿ ಉಂಟಾ? ಯಾರು? ಬೀಗದ ಕೈಲಿ ಉಂಟು. 4 ಕೊಟ್ಟರೆ ನಿಮಗೆ ಮತ್ತೆ ಯಜಮಾನ್ಕೆ ಅಂತ. ಯಜಮಾನ್ಕೆ ನಾವೀಗೆಲ್ಲ ಸಣ್ಣಕ್ಕಿ ತಿನ್ನೋದು ಬಿಟ್ಟಿದ್ದಾರೆ.
ಹೌದಾ ದಪ್ಪಕ್ಕಿಯ ಮಗ ನೀ ಏನ್ ಮಾಡ್ತಾ ಇದ್ದೆ ಗೊತ್ತುಂಟು ನೀ ನೋಡ್ತಾ ಇದ್ದಲ್ಲ ನಮ್ಮನೆಲ್ಲ ಆಗಾಗ ಅಕ್ಕ ಅಕ್ಕ ಅನ್ನೋದು ಕಾಗ್ಯಾ ಅದೇ ನಿಮ್ ತಂಗಿ ಚಂದ್ರಾವಳಿ ಅಂದ್ರೆ ದುಃಖದಲ್ಲಿ ಅಕ್ಕ ಅನ್ನುವಾಗ ಒಳಗೆ ಕಾ ಹೊರಗೆ ಕರೀತೆ ಮಗ ಚಂದು ಓ ಚಂದು ಬಾ, 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 ಬಾ. ಏನು ಕೊಡ ನಮ್ಮಲ್ಲಿ ಬೇರೆ ಕೊಡವೇ ಇಲ್ವಾ? ಯಾವ ಕೊಡ ಉಂಟು? ಬಂಗಾರ ಕೊಡ ಇಲ್ಲ, ಎಲ್ಲೋಯ್ತು? ನೋಡಿ ಅತ್ತೆ, ಎಲ್ಲೋಯ್ತು ಬಂಗಾರ ತಡಿ ಕೊಡ? ಮಗ ತಡಿ ಹೇಳು ಮಗ ಈ ಕೊಡ ತಗೋ ಅಂತ ಹೇಳಿದ್ರೆ ಹಾ ಮತ್ತೊಂದು ಕೊಡ ಅಂತ ಹೇಳುದು, ಮತ್ತೊಂದು ಕೊಡ ಅಂದ್ರೆ ಇದೆ ಅಂತ ತಂದೆ ಅಂತ ಹೇಳುದು. ತಾಮ್ರ ತರ ತಾಮ್ರ ಕೊಡ ಯಾಕೆ ತಂದ್ಲು? ಯಾಕೆ? ಅವ್ರ ಮನೆಯಿಂದ ಬಾಳ್ ಬಳ್ಳಿ ತಂದದ್ದು ಯಾರು ಕೇಳ್ಬೇಕಿದ್ರೆ ಇದ್ರ ಇದ್ ನೋಡಿ ಹೇಗಾಗಿದೆ. ನೋಡು, ಹಾಳು ಮಾಡಿದ್ದಾಳೆ ನೋಡಮ್ಮ. ಅದ್ರಲ್ಲಿ ಎಷ್ಟು ಹೊಟ್ಟೆ ಉಂಟು ನೋಡು ಅಷ್ಟು ಎಟ್ಟೆ ಇವ ತಡಿ ಏನ ಅವಳು ಬರುವಾಗ ಕೋಲಾಟ ಹಾಕ್ತ್ಯಾ ಅದೇ ಅಂತ 3 ಗೆರೆ ಹಾಕ್ತಾರೆ ಅಂತ ಎಂತದ್ದು ಎಂತ ಗೆರೆ ಇದು ಇದು ಹಿಂದೆ ಹಾ ಸತ್ಯಯುಗದಲ್ಲಿ ಹಾ ಯಾವ್ದು ಸತ್ಯಯುಗ ಸತ್ಯಯುಗ ನಿಮ್ಮ ಅಪ್ಪ ಇಂದು ಅದು ತ್ರೇತಾಯುಗ ಮರಯ್ಯ ಏತಿಯ ಹಾ. ಬದಲಾಗೋಯ್ತು. ಅದು ಗೊತ್ತಾಗ್ತದೆ ನಿಂಗೆ ನೆನಪಾಗ್ಲಿಲ್ಲಲ್ಲ ಇಲ್ಲ ಆಗಲ್ಲ. ಹಾ. ಅಲ್ಲಿ ಯಾವ್ದು ಹೇಳು ಹೇಳು ಲಕ್ಷ್ಮಣ ಅದು ಲಕ್ಷ್ಮಣ ಆ ಲಕ್ಷ್ಮಣ ರೇಖೆಗೆ ಹಾ. ಒಳ್ಳೆ ಬೆಲೆ ಇತ್ತು ಹಾ. ಈಗಿನ ಲಕ್ಷ್ಮಣ ರೇಖೆ ಹೇಗೆ ಗೊತ್ತಾ ಹೇಗೆ? ನೊಣವೇ ಸಾವಿದಿಲ್ಲ ಅದಕ್ಕೆ ನಿನ್ ಮಂದಿ ಯೂಸ್ ಆಯ್ತಾ ಹೌದಾ? ಕುತ್ಕಾಲೆ ಮಾತಾಡ್ತಾ ಯಜಮಾನ ನಾನು ಈಗ ಕೇಳುಂಟಾ ಮಗ ಏನತ್ತೆ? ಹೇಳ್ಬಾ ಮಗ ಏನತ್ತೆ? ಅವನು ಸುದ್ದಿ ಬಿಡು ಅದು ಯಾವಾಗಲೂ ಹೀಗೆ ನಮ್ಮನೆ ನೆಂಟರು ಬಂದಿದ್ದಾರೆ ಇವತ್ತು ನೆಂಟ್ರು ಯಾರು ಎಲ್ಲಿ ಯಾವ ಗೊತ್ತಾಗಿಲ್ವಾ? ನೋಡ್ದ ನಾಗವಣಿಯು ಬಂದಕ್ಕನ ಪದಕ್ಕೆ ಹೇಗದೊಳೆರಗಲು ಹರಸಿದಳಾಗಿ ಹೋಯ್ತು 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 ಯಬ್ಬ ಸಾಯ್ಲೆ. ಅಲ್ಲ ಎಂತ ಆಯ್ತು ಅಂತ ಬೇಡವಾ? ಅಲ್ಲ ಎಂತ ಆಯ್ತಾ ನಿಂಗೆ ಎಂತ ಆಯ್ತಾ ನೋಡಮ್ಮ, ಹಾ. ಅವರಿಬ್ರು ತಪ್ಪಿಕೊಂಡ್ರು. ಹಾ ನನಗೆ ಯಾರು? ಹಾ ಅವರಿಬ್ರು ಅಕ್ಕ ತಂಗಿ ತಪ್ಪಿಕೊಂಡ್ರು ನಾನಿನ ಅಮ್ಮ ಅಮ್ಮ ತಪ್ಪಿಕೊಳ್ಬಾರ್ದ? ಎಂತ ಮುಸು ಮಾಡುತ್ತೆ ನೀವು ಮುಂದುವರ್ಸಿ ಮಗ ಇವ್ನು ಸಾಯಲಿಕ್ಕೆ ವಂದಿಸಿಕೊಂಡೆ. ಅಕ್ಕ ತಂಗಿ ಇದು ಹಾ ನಿನ್ನನ್ನು ಕಾಣದೆ ಎಷ್ಟು ಬೇಸರ ಆಗಿತ್ತು ನನಗೆ. ನನಗೆ ಗೊತ್ತಾಯ್ತು. ಬ್ರಾಹ್ಮಣರು ಬಂದ್ರ ಬಂದಿದ್ರು. ಹೇಳ್ಕಳಿಸಿದ್ರು. ಏ ಹೀಗ್ ಬಾ. ಹಾ. ಯಾವ ಬ್ರಾಹ್ಮಣರು? ಅವ್ರು ಕುಮಾರ್ ಭಟ್ರು. ಆ? ಕುಮಾರ್ ಭಟ್ರು ಯಾವ ಕುಮಾರ್ ಭಟ್ಟ? ಯಾವಾಗ ಬಂದಿದ್ದ? ಯಾಕೆ ಬಂದಿದ್ದ ಹೇಳು. ತಲೆ ಹೊಡೆದಾಗ್ತದೆ. ಸಂಭಾವನೆ ಬಂದ್ಭಟ್ರು. ಯಾರು? ಅವರು ಸಂಭಾವನೆಗ? ಹೌದು ಬಂದವರು. ಸಂಭಾವನೆ ಕೊಟ್ಟೆ ನೀನು? ಹೌದು ಕೊಟ್ಟೆ. ಅಮ್ಮ ನೋಡ ಒಟ್ಟು ತೆಗೆದು ನಮ್ಮನೆ ದಿವಾಳಿ ಮಾಡುದು. 10 ಸಿದ್ದಕ್ಕೆ 20 ತೆಂಗಿನಕಾಯಿ ಕೊಟ್ಟೆ ನಾನು. ಅಯ್ಯೋ ದೇವ್ರೇ, ಹೋಯ್ತಮ್ಮ ಹೋಯ್ತೆ. ಯಾಕೆ ಕೊಡಬಾರ್ದ? ಹೋಗ್ಲಿ ಬಿಡ್ಲಿ ಅದ್ ಮಾಡಿದ್ ನಾನು ನೀನಲ್ಲ ನೀನೇನ್ ತುಡಿಲಿಲ್ಲ ಯಜಮಾನ ನಾನು. ಇಬ್ಬರೇ ಕುತ್ಕೊಂಡು ಜಗಲಿ ಅಲ್ಲ ಕೊಟ್ಟಿದ್ದು ಎಲ್ಲಿ ಹೋಗ್ತದೆ? ಕೊಟ್ಟಿದ್ದು ಎಲ್ಲಿ ಹೋಗ್ತದೆ? ಸರಿ ಮಗ ಹಾ. ಯಾವ ಭಟ್ರು ಬಂದ್ರು ಅಂತ ಬೈದವ ಕುಮಾರ್ ಭಟ್ರು. ಯೋದ್ಯವ್ರೆ ಯಾವ ಭಟ್ರು ಬೈದ್ರು ಬೇಸರ ಇಲ್ಲ ಕುಮಾರ್ ಭಟ್ರು ಬೈದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಮಗ ಆಗುದಿಲ್ಲ ಯಾಕತ್ತೆ ಯಾಕತ್ತೆ ಅಂತ ಯಾಕತ್ತೆ ಅಂತ ಹೇಳ್ತ್ಯಾ ಯಾಕೆ ಅತ್ತೆ ಅಂತ ಈ ಸರಿ ಹೇಳು ನಂಗೆ ನೊಂಜಿನ ಮಾತೆಲ್ಲ ಗೊತ್ತಾಗ್ತದೆ ನೀನು ಯಾಕೆ ಅತ್ತೆ? ಯಾಕೆ ಗೊತ್ತಾ ಆ ಕುಮಾರ್ ಭಟ್ರು ಬರ್ದಿದ್ರೆ ಇಮೇಲೆ ಹುಡ್ತಿದ್ನೆ ಇರಬಹುದು ಎಂತದ? ಇರಬಹುದು. ಎಂತ ಅರ್ಥ ಮಾಡ್ಕೊಂಡು ನನಗೆ ಗೊತ್ತು. ಇರ್ಬಹುದು. ಅದಲ್ಲ ಮಗ ಮದುವೆ ಕೆಲವು ವರ್ಷ ಅದು ನನ್ನ ಮಕ್ಕಳಾಗ್ಲಿಲ್ಲ ಈ ಕುಮಾರ್ ಭಟ್ರು ದೇಶವರಿ ಬ್ರಾಹ್ಮಣರು ಅವ್ರು ನಮ್ಮನೆ ಬಂದ ಜಾತಕ ತೋರಿಸ್ತೆ ಅವ್ರು ಖುಜರಾವು ಸಂಧಿ ಉಂಟು ಅಂದ್ರು ಅದಕ್ಕೊಂದು ಸಮಾರಾಧನೆ ಮಾಡು ಅಂದ್ರು ಸಮಾರಾಧನೆ ಮಾಡಿದ್ರು ನೀವು ಸಮಾರಾಧನೆ ಹುಡ್ತವ ಅಮ್ಮ ಯಾವ ಸಂಧಿ ಸಮಾರಾಧನೆ? ಇಲ್ಲ ಇದ್ದಾಗ ಕರೆದು ದಾನವ ಮಾಡು ಅಂತ ನಾವು ಬ್ರಾಹ್ಮಣರಿಗೆ ಕೊಟ್ರೆ ಎಲ್ಲಿ ಹೋಗ್ತದೆ? ಹೋಗ್ತದೆ ಯಾರು? ಅವ್ರ ಮನೆಗೆ ಹೋಗ್ತದೆ. ಇದೆಲ್ಲ ಗೊತ್ತಾಗ್ತದೆ ಇವನಿಗೆ ಈಗ ಹಿಂದಿನಲ್ಲಿ ಹಾಕ್ತೇನೆ ಎಮ್ಮೆಗೆ ಹಾಕಿದ ಹಿಂಡಿ ಎಲ್ಲ ಹೋಗ್ತದ ಸಗಣಿಲಿ ಹೋಗ್ತದೆ. ಅಯ್ಯೋ ಅದು ಬಾರಡೆ ಎಮ್ಮೆಗೆ ಮರಯ್ಯ ಎಮ್ಮೆಗೆ ಹಾಕಿದ ಹಿಂಡಿ ಎಳಗಂದಿ ಹೋಗ್ತದೆ ನಮ್ಮಲ್ಲಿ ಎಳಗಂದಿಗೆ ನಾವು ಹಿಂಡಿ ಹಾಕುದು ಬರದೇ ಹಾಕುದಿಲ್ಲ ಹೌದಾ? ಅಂದ್ರೆ ಯಾವುದೇ ಬ್ರಾಹ್ಮಣರು ಅಂದ್ರೆ ಯಾರು ದೇವ್ರು ಅವ್ರಿಗೆ ಕೊಟ್ಟಾಗ ಅವ್ರು 2 ಕೈ ಎತ್ತಿ ಆಶೀರ್ವಾದ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ. ಹಾ ಹಾಗಾಗಿ ಒಳ್ಳೇದು ಬಟ್ಟೆ ಸುದ್ದಿಗೆಲ್ಲ ಹೋಗ್ಬೇಡ ನೀವು ಮುಂದುವರ್ಸಿ ಮಗ. ಅಕ್ಕ ಅವರು ಬಂದು ಹೇಳಿದ್ರು ನೀನು ಇಲ್ಲಿ ಬಂದೆ ಸಂತೋಷ ಆಯ್ತು. ಏನು ಒಬ್ಳೆ ಬಂದಿದ್ದೀಯಲ್ಲ? ಹೌದು. ನಿನ್ನ ಜೊತೆಗೆ ಜನವೇ ಇಲ್ಲ. ಹೋಗ್ಲಿ ಬರುವುದು ಬಂದಿದ್ದಿ ಒಂದಲ್ಲ ಎರಡಲ್ಲ 15 ದಿವಸ ಸಂತೋಷವಾಗಿರು. ತೆರಳಲು ಬೇಕಮ್ಮ ಸಂಜೆಗೆ ಮನೆಗೆ
ಜೋಗಿಯೊಳಗೆ ನಾನು ಮನೆಯಿಂದ ಬರುವಾಗ ಯಾರಲ್ಲೂ ಹೇಳಲಿಲ್ಲ. ಹಾಗಾಗಿ ನೀನು ಭಟ್ರ ಬ್ರಾಹ್ಮಣ ಎಂತ ಯಾವಾಗ್ಲೂ ಹಾಗೆ ಹಾ. ಕೆಸುವಿನ ಗಿಡಕ್ಕೆ ಕರು ಕಟ್ಟು ಬಂದಿದ್ದೀಯಾ? ಅಷ್ಟು ಅವಸರದಲ್ಲಿ ಓಡ್ಲಿಕ್ಕೆ. ಅವಸರದಲ್ಲಿ ಹೇಳಿ ಬರದೇ ಇರುವ ಕಾರಣಕ್ಕಾಗಿ ನಾನು ಹೋಗ್ಲೇಬೇಕು. ಯಾರಲ್ಲಿ ಹೇಳ್ದಿದ್ರಿ ಏನು? ಸಂಜೆ ಯಾರಲ್ಲಿ ಹೇಳಿದ್ರೆ ಸಂಜೆ ಒಳಗಾಗಿ ನಾನು ಮತ್ತೆ ಮನೆಯನ್ನು ಸೇರ್ಲೇಬೇಕು. ಅಲ್ಲ, ಯಾರಲ್ಲಿ ಹೇಳ್ದಿದ್ರಿ ಏನಾಗ್ತದೆ? ಏನಾಗ್ತದೆ ಗೊತ್ತುಂಟಾ? ನಮ್ಮ ಯಜಮಾನರಿದ್ದಾರಲ್ಲ, ಅವರು ಕೋಪ ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ಅದು ಗಂಡಸರು ಅಂದ್ರೆ ಹಾಗೆ. ಅಷ್ಟೇ ಅಲ್ಲ, ಬಾಯಿಗೆ ಬಂದಾಗ ಬೈತಾರೆ. ಗಂಡಸರು ಬೈತಾರೆ, ನಾವು ಕಿವಿ ಹಾಕೊಳ್ಬಾರ್ದು ಅಷ್ಟೇ. ಹಾಗಲ್ಲ. ಹಾಗಾಗಿ ನಾನು ಹೋಗಲೇಬೇಕು ಅಂದ್ರೆ ಹೋಗಲೇಬೇಕು. ಸ್ವಲ್ಪ ಅದೇ ಎಂತ ಮಗ? ಹಿಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಎಂತ ಮಗ? ಎಂತ ಸಮಸ್ಯೆ ನಿಮ್ದು? ಹೋಗಲೇಬೇಕು. ಯಾಕೆ ಸಮಸ್ಯೆ ಎಂತ ಸಮಸ್ಯೆ? ಗಂಡ ಬೈತ್ರ? ಹೌದು. ಸುಮ್ಮನಿದ್ರೆ ನಾವು ಒಂದೊಂದ್ಸರಿ ತಿರುಗಾಟಕ್ಕೆ ಹೋದಾಗ 3 ತಿಂಗಳ ಹೊರತು ಬರ್ತಲೇ ಇರಲಿಲ್ಲ. ಅಂದ್ರೆ ಮತ್ತೆಂತ ಅಲ್ಲ, ನಮ್ದು ದೊಡ್ಡ ಬಳಗ ಅಲ್ಲ. ಈ ಭಾವನ ಮನೇಲಿ ಒಂದು 8 ದಿವಸ, ಆಕ್ರಮಣ ಒಂದು 15 ದಿವಸ ಅಂತ 3 ತಿಂಗಳು ಆಗೋಗ್ತಿತ್ತು. ಮನೆಗೆ ಬಂದಾಗ ನೋಡ್ಬೇಕಿತ್ತು, ಕಣ್ಣು ಬಿರಿ 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 ಬಿಡುದು. ಪಾತ್ರ ತಳ ಒಂದು ಸರಿ ಇಲ್ಲ, ಎಲ್ಲ ನೊಪ್ಪೋಗದೆ ಕುಟ್ಟಿದ್ದು. ಆಮೇಲೆ ನಾ ಕೇಳುದು, ಮಾತಿಲ್ಲ ಕತೆ ಇಲ್ಲ, ಏನಾಗಿದೆ ಅಂತ. ಅದಕ್ಕೆ ಅವ್ರು ಹೇಳುದು, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಆಮೇಲೆ ಒಂದು ರಾತ್ರಿ ಕಳೆದ ಬೆಳಗ್ಗೆ ಆಯ್ತಾ, ಸರಿಗೆ ಹಿಡ್ಕೊಂಡು ಓ ಇವಳೆ ಅಂತ ಹೇಳುದು. ಮಾತೇ ಇಲ್ವಾ ಮಗ? ಗಂಡ ಹೆಂಡತಿ ಜಗಳ ಉಂಟು ಮಲಗುವ ತನಕ ನೀವು ಇವತ್ತು ಉಳ್ಕೊಂಡು ಹೋಗಿ, ನಾಳೆ ಎಲ್ಲ ಶುರು ಆಗ್ತದೆ. ಸಾಧ್ಯವೇ ಇಲ್ಲ. ಹೋಗ್ಲೇಬೇಕು. ಗೊತ್ತಾಯ್ತು. ಎಂತ ಮಗ? ಉಳಿಬೇಕು ಅಂತ ಆಸೆ ಇದ್ರು ಮನೆ ಯಜಮಾನ ಹೇಳಿಸಿಕೊಳ್ಳುವ. ಯಜಮಾನಲ್ಲ, ಯಜಮಾನ ಹೇಳಿಸಿಕೊಳ್ಳುವ. ಯಾವಾಗಲೂ ನಾವು ಹೇಳುದು ಒಂದು ನಾ ದೊಡ್ಡ ಗಾಂಡು ಅಂತಲೇ ಗಂಡು. ಅದೇ ಅದೇ ಗಂಡು ಓ, ಯಜಮಾನ್ರು ಹೇಳಿದೆ ಉಳಿಯೋದು ಹೇಗೆ ಅಂತ ದಾಕ್ಷಿಣ್ಯ. ಯಾವಾಗ್ಲೂ ಯಜಮಾನ್ಗೆ ಮರ್ಯಾದೆ ಕೊಡ್ಬೇಕು, ಅವ್ರು ಸರಿ ಉಂಟು. ಸ್ವಲ್ಪ ಸ್ವಲ್ಪ ಇವತ್ತು ನಾನು ನೋಡಿ ಹೆಂಗೆ ಯಜಮಾನ್ಗೆ ಮರಿ ಕೊಡ್ತಾ ಇರ್ತೆ. ಯಾವಾಗ್ಲೂ ಮಗ, ನಿಂಗೆ ಯಜಮಾನ್ಗೆ ಬೇಕು ಅಂತಿದ್ದಲ್ಲ, ಇದೊಂಚು ಮುಟ್ಟು ಕೈಲಿ ಕೊಡುದಲ್ಲ. ಮುಟ್ಟ ಯಾವುದು ಇದು? ಮುಟ್ಟು ಮುಟ್ಟಿದ್ರೆ ಮದುವೆ ಬರ್ತಾರ. ಈಗ ನಿಂಗೊಂದು ಸತ್ವ ಪರೀಕ್ಷೆ ಉಂಟು, ಯಜಮಾನ್ಗೆ ಪರೀಕ್ಷೆ. ಒಂದು ಈಗ ಒತ್ತಿಗೆ ಬಹಳ ಸಮಸ್ಯೆ ಉಂಟು, ಮನೆ ಹೋಗ್ಬೇಕಂತಾನೆ. ಯಾಕೆ ಅಂತ ಕೇಳಿ 4 ದಿವಸ ಉಳ್ಕೊಂಡು ಹೋಗ್ಬೇಕು. ಆ ರೀತಿ ಮಾತ್ರ ಸಮಸ್ಯೆ ಇದ್ರೆ ಪರಿಹಾರ ಹುಡ್ಕೊಡು. ನಿಂಗೆ ಅದೆಲ್ಲ ಗೊತ್ತಾಗ್ತದಲ್ಲ, ಒಳ್ಳೆ ಏರ್ಕೆ ತಗೋ. ಒತ್ತಿಗೆ ಹೋಗ್ಲೇಬೇಕೇನೆ? ಹೋಗ್ಲೇಬೇಕು. 4 ದಿನ ಉಳಿಯ ಸಾಧ್ಯ ಇಲ್ಲ. ಮನೆ ಬಹಳ ಸಮಸ್ಯೆ ಉಂಟಾ? ಸಮಸ್ಯೆ ಉಂಟು. ಹಾಗಾದ್ರೆ ಹೋಗು. ಕಾಸ್ತವನೆ ಏನ್ ನಿನ್ನತ್ರ ಅಪ್ಪಳೆ ಕೇಳ್ತಿದ್ದ ಅವಳು? ಅಷ್ಟೇ ಹೇಳಲಿಕ್ಕೆ ನೀವೇ ಬೇಕಿತ್ತ? ಅವಳು ಹೇಳಿದಲ್ಲ, ನಂದೇನ್ ತಪ್ಪುಂಟು? ಸಮಸ್ಯೆ ಉಂಟು, ಸಮಸ್ಯೆ ಇದೆ. ಅದಲ್ಲ ಮರಯ್ಯ, ಎಂತ ಸಮಸ್ಯೆ ಅಂತ ಕೇಳಿ ಪರಿಹಾರ ಉಳ್ಕೊಂಡು ಹೋಗಾಗ ಮಾಡು. ಏನಂತ ಕೇಳು, ಸ್ವಲ್ಪ ಸೂಕ್ಷ್ಮ ಬರ್ಲಿ. ಅದಕ್ಕೆ ಓ, ಎಂತ ಸಮಸ್ಯೆ ಐತೆ? ಸಮಸ್ಯೆ ಭಯಂಕರ ಸಮಸ್ಯೆ ಉಂಟು. ಹೌದಾ? ಭಯಂಕರ ಸಮಸ್ಯೆ. ಮತ್ತೆ ಇದಲ್ಲ, ನಾನು ಹೌದಾ, ನನ್ನ ಗಂಡನನ್ನ ಬಿಟ್ಟು ಒಂದು ರಾತ್ರಿಯೂ ಬೇರೆ ಕಡೆ ಉಳಿದವಳಲ್ಲ ನಾನು. ಹಾಗಾಗಿ ನನ್ನ ಗಂಡ ಹುಟ್ಟಿದಲ್ಲೇ ಉಳಿಬೇಕು. ಪ್ರೀತನ ಬಿಟ್ಟಿರಲಾರೆಯ ನೀರೇ ಪ್ರೀತನ ಬಿಟ್ಟಿರಲಾರೆಯ ನೀರೇ ಪ್ರೀತನ ಬಿಟ್ಟಿರಲಾರೆಯ ನೀರೇ ಆತನ ಬದಲಿಗೆ ನಾನಿಯೇ ಚದುರೆ ಆತನ ಬದಲಿಗೆ ನಾನಿಯೇ ಚದುರೆ ಒಂದು ಹೆಜ್ಜೆ ಬ್ಯಾರೆ ಅಂತ ಬರಲಿಲ್ಲ. ಅಪ್ಪಂದ ಮಗ ಅಲ್ವೇನೆ ನಾನು? ಬಾಬಾ, ನಿಮಗೆ ಸರಿ ಅರ್ಥದಲ್ಲಿ ಹೇಳ್ಬೇಕು ಅಂತಾದ್ರೆ, ನನ್ನ ಪ್ರಿಯಕರನನ್ನ ಪ್ರೀತನನ್ನ ಬಿಟ್ಟು ಒಂದು ದಿನ ಬೇರೆ ಉಳಿದವಳು ಅಲ್ಲ ನಾನು. ಹಾಗಾಗಿ ಉಳಿಯುವುದಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಈಗ ಎಲ್ಲರೂ ಸಮಸ್ಯೆ ಅದೇ.
ಇಲ್ಲಿ ಉಳಿಲಿಕ್ಕೆ ಆ ಸಮಸ್ಯೆ ಉಂಟಾ? ಅವ ಇಲ್ದಿದ್ರೆ ಏನಂತೆ? ನಾನಿಲ್ವೇನೆ ಅವನ ಬದಲಿಗೆ? ಏನಾದ್ರು ತಿಳಿದೆಯೋ ಏನಾದ್ರು ತಿಳಿದೆಯೋ ಹೇಳು ಬಾಬಾ ಏನಾದ್ರು ತಿಳಿದೆಯೋ ಏನಾದ್ರು ತಿಳಿದೆ ನಮ್ಮ ನೋಡಿ ನಾನು ಕೇಳುವೆ ಏನು ಮರ್ಯಾದೆ ಸತ್ತವನೇ. ನನ್ನ ಪ್ರಿಯಕರನ್ನ ಬದಲಾಗಿ ನೀನಿರ್ತೀಯ ನೀನಿರ್ತೀಯ. ನಿನ್ನ ತಪ್ಪಲ್ಲ, ನಾನು ಇಲ್ಲಿ ಬಂದಲ್ಲ. ಅತ್ತೆಯವರೇ ನಿಮಗೆ ಅತ್ತೆಯವರೇ ನಿಮಗೆ ಅರ್ಧ ಅರ್ಧಿ ಆಯ್ತೆ ಮಾತು ಅರ್ಧಿ ಆಯ್ತೆ ಇದ್ದ ಕೇಳು ಬಾಬಾ ನಿನ್ನ ಬೆಳೆದ ಮಾತು ಹೆತ್ತೆ ಆಗಿಲ್ಲ. ಸಂಸ್ಕಾರ ಕೊಡ್ಬೇಕು, ಸಂಸ್ಕಾರ ಕೊಡ್ಬೇಕು. ಎಂತ ಸಂಸ್ಕಾರ ಕೊಡ್ಬೇಕು? ನಿಮ್ಮನ್ನೆಲ್ಲ ನಂಬಿ ನಾನು ಬಂದಲ್ಲ. ಇಂಥ ಅವಮಾನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಷ್ಟಕ್ಕೂ ನನ್ನ ಕರೆದವಳು ಯಾರು? ಸಮವೇನ ತಂಗಿ ನಿನ್ನ ಸಮವೇನ ತಂಗಿ ನಿನ್ನ ಐದಂತ ಭ್ರಮೆಗಳು ಮಧ್ಯೆ ಬಂದು ಸಮವೇನ ತಂಗಿ ನಿನ್ನ ಭ್ರಮೆಗಳು ಬಂದು ಸಮವೇ ಬಾಬಾ ನನಗೆ ಇಲ್ಲಿ ಸಿಕ್ಕ ಮರ್ಯಾದೆ ಸಾಧ್ಯ ಸಾಕು. ಒಳ್ಳೆ ಮರ್ಯಾದೆ ಸಿಕ್ತು, ಒಳ್ಳೆ ಮರ್ಯಾದೆ ಸಿಕ್ತು. ಮಾತು ಕೇಳಿ ಬಂದ ಸಿಟ್ಟು ಶಾಂತವ ಮಾಡೆ ಸಿಟ್ಟು ಶಾಂತವ ಮಾಡೆ ಬಿಡು ಮನದ ವರ್ಮ ಬಿಡು ಮನದ ವರ್ಮ ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೆ ನಮ್ಮ ತರಳ ಮೂಡನು ಅವನು ಅರಿಯದಾಡಿದನು ತರಳ ಮೂಡನು ಅವನು ಅರಿಯದಾಡಿದನು ಮರೆತು ಕಳೆ ಎಲ್ಲವನು ಅರಿತವಳು ನೀನು ಮರೆತು ಕಳೆ ಎಲ್ಲವನು ಅರಿತವಳು ನೀನು ನಾನು ಒಂದು ಕ್ಷಣ ಇಲ್ಲಿರೋದಿಲ್ಲ. ಬರ್ತೇನೆ, ಬೇಡ. ಮಗ ಸಿಟ್ಟು ಶಾಂತವ ಮಾಡು ಬಿಡು ಮನದ ವರ್ಮ ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೆ ನಮ್ಮ. ಯಾಕೆ ಅಂತ ಹೇಳಿದ್ರೆ ತರಳ ಮೂಡನು ಅವನು ಅರಿಯದಾಡಿದನು. ನೋಡಿದ್ಯಾ ಅವ್ ಬಂದಾಗಿಂದ ಒಂದಾದ್ರು ಸರಿ ಮಾಡಿದ್ನ? ಎಲ್ಲ ನಾ ಹೇಳ್ಕೊಂಡು ಮಾಡ್ತಾ ಇದ್ದೆ, ಅದು ಇನ್ನೊಂದು ನಾ ಹೇಳ್ಕೊಂಡಿಲ್ಲ. ಅದೇ ಹೆಚ್ಚು ಕಮ್ಮಿ ಇದು ಅವನ ವ್ಯವಹಾರ. ನಾ ದೊಡ್ಡೋಳು ಅದು ನಿಮ್ ಕಾಲಿ ಬಿಟ್ಟು ಕೇಳ್ತೇನೆ. ನೀ ಹೀಗೆ ಮಾಡಿದ್ರೆ ನಮ್ಮ ಮನೆ ಮರ್ಯಾದೆ ಹೊರಟೋಗಿದೆ. ಬಂದ ನೆಂಟರನ್ನ ಒಂದು ಹೊತ್ತು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಬಂದ ಪುಟ್ಟಿ ಹೋದ ಪುಟ್ಟಿ ಅಂತರು. ನಾನು ಇಲ್ಲಿದ್ರೆ ನನ್ನ ಮರ್ಯಾದೆ ಹಾಗೆ ಹೋಗ್ತದೆ. ತಪ್ಪು ಮಾಡಿದವರ ಹತ್ರ ಕ್ಷಮೆ ಕೇಳಿಸ್ತೇವೆ. ಮಗ ನಾವೆಷ್ಟೇ ಕ್ಷಮೆ ಕೇಳೋ ಆಗುದಿಲ್ಲ. ಯಾಕೆ ಹೇಳು? ತಪ್ಪು ಮಾಡ್ದವ ನಾವು ಮಾಡಿದ ಹಾಗೆ ಉಪ್ಪು ತಿಂದವರು ನೀರು ಕುಡಿಬೇಕಲ್ವಾ? ಓಯ್ ರಾಯರು ಚಂದ್ರಗೊಬ್ರ ನಾಳೆ ಬನ್ನಿ, ನಾಳೆ ಕೊಡ್ತೆ. ಊಟ ಊಟ ಗಂಜಿ ಊಟ ಊಟ ಗಂಜಿ ಮಕ್ಕಳು ಹಾ ಅಮ್ಮ ಊಟ ಕಾಯ್ತಾನೆ. ಆಯ್ತಾಯ್ತು ಹೊತ್ತಿಗೆ ಸರಿಯಾಗಿ ಮುದ್ದೆ ತಿಂದ್ಕೊಂಡು ಬಿದ್ದೆ. ಇಷ್ಟ ಆಯ್ತು ಹಣೆ ಬರಪ್ಪ. ಎಂತ ಅಂದ ಅವಳ ಹತ್ರ ಪ್ರೀತನ ಬಿಟ್ಟಿರಲಾರ ಏನಿದೆ? ಆತನ ಬದಲಿಗೆ ನಾನೇ ಹೆಚ್ಚಿದ್ರೆ ಏನು ಸಾಹಿತ್ಯ ಹಾಕಿದೆವು ಪುಣ್ಯಾತ್ಮ. ಯಾವುದು? ನೀ ಅಂದದ್ದು ಹೇಗಾಯ್ತು ಗೊತ್ತಾ? ಹೇಗೆ? ಇಲ್ಲಿಂದ ಲೇಕೆತ್ತಾನೆ ಹಾ. ಊರಿನಲ್ಲಿ ಯಾರಾದ್ರೂ ಬಂದು ಹಾ. ನಿಮ್ಮ ಅಪ್ಪನ ಬದಲಿಗೆ ಹಾ. ನಿಮ್ಮ ಅಮ್ಮನ ಜೊತೆ ನಾನು ಇರ್ತೇನೆ ಅಂತಂತೆ. ಅಮ್ಮನ ಕೇಳಿ ಕಳ್ಸ. ಇದು ಗೊತ್ತಾಗ್ತದೆ ನಿನಗೆ. ಬೇಡ ಯಾರಾದ್ರೂ ಬಂದು ಹಾ. ನಿನ್ನ ಬದಲಿ ನೀ ಹೆಂಡತಿ ಜೊತೆಗೆ ಇರ್ತೇನೆ ಅಂತ. ಯಾರು ಬರ್ಲಿ? ಅಲ್ಲ ನೋಡ್ದೆ ಮಗ ಸಿಟ್ಟು ಬರ್ತದಲ್ಲ, ಇದೆಲ್ಲ ಗೊತ್ತಾಗ್ತದೆ. ಸಿಟ್ಟು ಬರ್ತದಲ್ಲ. ಹಾ, ನೀ ಮಾಡಿದ್ದೀಗ ಹಾಗೆ ಆಯ್ತು. ಏನು ಅವಳು ಗಂಡನ ಬದಲು ನೀ ಇರ್ತೇನೆ ಅಂದಾಗ ಆಯ್ತು. ಎಲ್ಲ ಹೆಚ್ಚು ಕಮ್ಮಿ ಆಯ್ತು. ಈಗ ಪ್ರಸಂಗ ಬೇಗ ಮುಗಿಸು ಅಂದ್ರೆ ಎಲ್ಲ ಪ್ರಸಂಗ ತೆಗ್ದಿಯಲ್ಲ ಈಗ. ಯಾರು? ನೀನು ಅಮ್ಮನೆ ಭಯಬೇಡ, ಅದಕ್ಕೆ ಮನೆ ಯಜಮಾನ ನಾನು. ಕೇಳುಂಟಾ ಬೀಗದ ಕೇಳುಂಟಾ? ಹೋಯ್ ಬನ್ನಿಲ್ಲಿ. ಹಾ, ಹೋಯ್. ಬಾಯಿಲೆ. ಎಲ್ಲಿ ಮಲಗ್ಲಿಕ್ಕೆ ಹೋಯ್ತಾ? ಹಾ. ಮಲಗ್ಲಿಕ್ಕೆ ಹೋಗು. ನೀವು ಅಲ್ಲಿಂದ ಇದ್ರಲ್ಲಿ ನಾಯಿ ಬಂದು ಮಲಗ್ತದೆ. ಹಾ ಹಾ ಈಗ ತಪ್ಪಾಗಿ ಹೋಯ್ತು, ಮಾಡಿದ್ರೆ ತಪ್ಪಾಯ್ತು. ಕಾಲಿಗೆ ಕ್ಷಮೆ ಕೇಳು. ಯಾರು? ನೀನು ನಾನು ಗಂಡಸು. ಅದು ಗಂಡಸು. ಅದು ನನಗೆ ಒಂದು ಮಣ್ಣು ಕೇಳ ಯಾರೀಗ? ಕೇಳ. ಅಣ್ಣನ. ಹಾ, ಕಾಲಿಗೆ. ಮನೋನ ಪಡ್ಬೇಕಾದವಳು ನಾನು. ಹಾ, ಹಾ. ಅದಕ್ಕೆ ಎಂತ ನಮಸ್ಕಾರ ಎಂತ ಮಾಡ್ಬೇಕು. ಎಂತ ಎಂತ ಮಾಡಿದೆ? ನೀ ಸೀರೆ ಎತ್ತ ಇದ್ಯಾ? ಅಲ್ವಾ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿಡಿತಾ ಇದ್ದೇನೆ. ಸಂಸ್ಕೃತಿ ಸಾಯ್ಲಿಕ್ಕೆ ಹೇಳ ಮಗ.
ನೀವೆಲ್ಲದಕ್ಕೂ ಅವ್ರನ್ನ ಬೈದು ನಾವು ಒಪ್ಪುದಿಲ್ಲ ಆಯ್ತಾ. ಇನ್ನು ನಮ್ದೆಲ್ಲ ಸೀರಿಯಸ್ ಮ್ಯಾಲ ಉಂಟು, ಹೌದಾ, ಕಾಲ್ ಕಾಣ್ತಾ ಉಂಟು. ನಿಮ್ದು ಕಾಲ್ ಕಾಣುದಿಲ್ಲ ಅಂತ ನಾವು ಎತ್ತಿದ್ದು. ನಿಮಗೆ ವಯಸ್ಸಾಗಿದೆ, ನೀವಲ್ಲಿ ಅಷ್ಟೇ ತಿರುಗಿ. ನಮಸ್ಕಾರ ಮಾಡುವಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಸೀರೆ ಎತ್ತಿ ಪಾದ ಮುಟ್ಟಿ ನಮಸ್ಕಾರ ಮಾಡುದು ಬೇಡ, ನೀ ಸಂಸ್ಕೃತಿ ಎತ್ತಿಡಿದ್ ಬೇಡ, ಅದು ಕಾಲ್ ಮುಟ್ಟುದ ಬೇಡ. ಅಲ್ಲಿ ಕಾಲು ಉಂಟು ಅಂತ ತಿಳಿದು ನೆಲ ಮುಟ್ಟು ಆಣೆ ಮಾಡು. ಒಂದು ಪ್ರಮಾಣ ಪ್ರಮಾಣ ಒಂದು ಅವಳಿ 4 ಆಣೆ ಕಡಿಮೆ ಆಗಿದೆ, ಕೊಡು. ಹೌದೇನೆ? 4 ಆಣೆ ಕೊಡ. ಆಣೆ ಮಾಡ್ಬೇಕಾ? ಎಂತ ಆಣೆ ಕೊಡುದಮ್ಮ? ಘನಮದದೊಳನೆಂದೆ ತಿಳಿಯದೆ ಘನಮದದೊಳನೆಂದೆ ತಿಳಿಯದೆ ಮನದಿ ಗಣಿಸದಿರೆನ್ನ ವಚನ ಜನನಿಯಾಣೆಯ ಉದಯ ಪರ್ಯಂತರದಿ ನಿನ್ನೊಡನೆ ಜನನಿಯಾಣೆಯ ಉದಯ ಪರ್ಯಂತರದಿ ನಿನ್ನೊಡನೆ ಮಾತನಾಡೆನು ಒಳಗೆ ಬಂದರೆ ಜಾತಿಹೀನ ಎನ್ನುತ್ತ ನಂಬುಗೆಯ ತಳೋದರಿಗಿಯೇ ನನ್ನ ಮಾತಿನ ಮೇಲೆ ನಿನಗೆ ಭರವಸೆ ಬರುವುದಿಲ್ಲ ಅಂತಾದ್ರೆ ಆಣೆ ಮಾಡಿ ಹೇಳ್ತೇನೆ. ಏನು ಈ ಸೂರ್ಯನ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೀನಿ. ಸೂರ್ಯ ಅಲ್ಲೇ ಬರ್ತಾ, ಸೂರ್ಯ ಮ್ಯಾಲೆ ಮರೆಯ. ಈ ಚಂದ್ರನ ಮೇಲೆ. ಚಂದ್ರ ಸೂರ್ಯ ಇಬ್ರು ಮ್ಯಾಲೆ ಇರುತ್ತೆ. ಹೌದಾ? ಈಗ ಸೂರ್ಯಚಂದ್ರ ಆಣೆ ಬೇಡ, ಸಾಕಾಗ್ತದ? ಸಾಕಾಗುವುದಿಲ್ಲ. ಯಾಕೆ ಅಂತ ಕೇಳು. ಹಾ. ಆ ಸೂರ್ಯಚಂದ್ರ ಹಗಲಿದ್ದು ರಾತ್ರಿ ರಾತ್ರಿ ಹಗಲಿಲ್ಲ. ಹೌದು. ಮತ್ತೆ ಒಂದೊಂದ್ಸರಿ ಆ ಸೂರ್ಯಚಂದ್ರ ಇಬ್ರು ಒಂದೇ ಡಬ್ಬ ಸಿಕ್ಕೊಂಡು ಒದ್ದಾಡ್ತಾ ಇರ್ತಾರೆ. ಹೌದೇನಮ್ಮ? ಅವ್ರು ಬೇಡ, ಬೇರೆ ಕೊಡು. ಅಮ್ಮ, ಎಲ್ಲವರನ್ನು ಹೊತ್ತವಳು ಭೂಮಿ. ಹಾ. ಈ ಭೂಮಿ ತಾಯಿಯ ಮೇಲಾಣೆಯಾಗಿ ಹೇಳ್ತಾ ಇದ್ದೀನಿ. ಭೂಮಿ ತಾಯಿ ಒಳ್ಳೆಯವ್ರನ್ನೂ ಹೊರ್ತಾಳೆ, ಕೆಟ್ಟವನ್ನೂ ಹೊರ್ತಾಳೆ. ಹಾ. ನಿನ್ನಂತವನ್ನೂ ಕೆಟ್ಟವ್ರು ಅಂತ ಅವ್ರ ಕಡೆ ತೋರಿಸು, ನಮ್ಮ ಕಡೆ ತೋರಿಸ್ಕೊಳ. ಅದು ಬೇಡ ಮಗ, ಬೇರೆ ಹೇಳ. ಹೊರ್ತಿದ್ದಾಳೆ. ನಂಬಿಕೆ ಸಾಕಾಗ ಹಾ. ನಿನ್ನ ಬಗ್ಗೆ. ಒಂದು ಮಾತು, ಹಾ ಜಗತ್ತಿನಲ್ಲಿ ತಾಯಿ ಅಂದ್ರೆ ಹಾ. ಮಾತಿಗೆ ಸಮಾನ. ಅದು ಎಲ್ಲ ಊರಲ್ಲೂ ಅದೇ ಪುಣ್ಯಾತ್ಮ. ತಾಯಿ ಅಂದ್ರೆ ಅಮ್ಮನಿಗೆ ಸಮಾನ. ಜಗತ್ತಿನಲ್ಲಿ ಮಾತೆ ಅಂದ್ರೆ ತಾಯಿಗೆ ಸಮಾನ. ಯಾವ್ದೋ ಒಂದು ಹೇಳಿ. ಹಾ, ನಾನು ನಂಬಿರುವುದು ನಮ್ಮ ದೇವರು, ಸಾಕ್ಷಾತ್ ದೇವರನ್ನು ಗೌರವಿಸುವುದು ನನ್ನ ಅಮ್ಮನನ್ನ. ಅಮ್ಮನ ಹೊರತಾಗಿ ಬೇರೆ ದೇವರು ನನ್ನ ಪಾಲಿಗಿಲ್ಲ. ಅದಕ್ಕೆ ನಾನು ನಂಬಿದ ತಾಯಿ ಮೇಲಾಣೆಯಾಗಿ ಅದು ಆಣೆ ಹಾಕ ಇದೆ ಇಲ್ಲಿ. ಹಾ, ಹಾ ಆನೆ ಸೊಂಡು ಇಟ್ಟಾಗ ಆಯ್ತು. ಹಾ ಮಗ, ಅವನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಉಂಟು. ಗೊತ್ತಾಯ್ತು. ನನ್ನ ಮೇಲೆ ಆಣೆ ಮಾಡಿದಾನಂದ್ರೆ ಮತ್ತೆ ನಿಮ್ಗೆ ಒಳಗೆ ಬರೋದಿಲ್ಲ ಮಗ. ಒಳಗೆ ಬರೋದಿಲ್ಲ. ಹಾ. ಒಮ್ಮೆ ಒಳಗೆ ಬಂದೆ ಅಂತಾದ್ರೆ ನಾನು ಜಾತಿಹೀನ. ಏ ಎದ್ದದ? ನಾನು ಈ ಜಾತಿಯವನೇ ಅಲ್ಲ. ಆ ವಿಷಯ ಬೇಡ ಮರಯ್ಯ. ಮೊದಲೇ ಜಂಟಿಗೆ ಹನುಮಾನ ಉಂಟು, ಜಾತಿ ಸುದ್ದಿ ಬೇಡ, ಬೇರೆ ಅಂತ ಹೇಳು. ಇಲ್ಲ ನಾವೆಲ್ಲ ಗೊಲ್ರೆ, ಹಾ ಗೊಲ್ರ ಜಾತಿ ಬಿಟ್ಟು ಹಾವು ಗೊಲ್ರಾಗ್ತೇನೆ ಅಂತ ಅವ್ರು ಹೇಳುದು. ಹಾ 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 ಹಂಗ ಮಗ ಒಳಗೆ ಕರ್ಕೊಂಡು ಹೋಗು. ಅದು ಒಂದು ಉದ್ದಿನ ಬೇಳೆ ಪಾಯಸ ಮಾಡು. ಉದ್ದಿನ ಬೇಳೆ ಪಾಯಸ, ಹಾ ಹೆಸರು ಬೇಳೆ ಪಾಯಸ. ಅಲ್ಲ, ಉದ್ದಿನ ಬೇಳೆ ಮಾಡು. ಯಾಕಂತ ಕೇಳು, ನೀವು ಒಳಗಿದ್ದು ನಮ್ಗೆ ಗೊತ್ತಾಗ್ತದಲ್ಲ. ಅವ್ರಿಗೆ ಶಬ್ದ ಬರ್ತದೆ ಅಂತ ಹೇಳಿ. ಈಗಷ್ಟೇ ಒಳಗೆ ಹೋದ ಜಾತಿ ಏನಂದ್ರೆ ಎಂತ ಕೊಂಟ್ಯ? ಅಲ್ಲ, ಅವಳು ಅಲ್ಲಲ್ಲ. ಹಾ, ಮತ್ತೆ ನಾನು ಮೊದಲು ಇಲ್ಲಿದ್ದೆ ಅಂತ ಮಾಡುದು. ಓ ಮಲಗ್ಲಿಕ್ಕೆ ಹಾಸಿಗೆ ತರ್ಲಿಕ್ಕೆ ಅಂತ ಹೊರಟ? ನೋಡಮ್ಮ, ಹಾ. ನಾನು ಮಲಗಬೇಕು ಅಂತಾದ್ರೆ ಹಾ. ಹೀಗೆ ಹೊಳೆ ಚಳಿಲಿ ಮಲಗ್ಲಿಕ್ಕೆ ಆಗ್ತದ? ಇಲ್ಲ, ಇವತ್ತು ನೀವು ಮಲಗ್ಲಿಕ್ಕೆ ನಮ್ಮನೆ ನಾಯಿ ಮಲಗೋ ಗೋಳಿ ಉಂಟು. ಅದು ನಿನಗಡ್ಡಿಲ್ಲ, ನನಗಾಗುದಿಲ್ಲ. ಈಗ ಮಗ ಈಗ ಮಲಗುವ. ನೀವು ಮೇಲ್ ಮಲಗ್ತೆ, ಕೆಳ ಮಲಗ್ತ್ಯಾ? ನಾನು ಮೇಲ್ ಮಲಗ್ತೇನೆ. ಹೌದಾ? ಮಗ, ಇದು ಸೂರ್ಯ ಬಂದನು. ಸೂರ್ಯ ದೀಪ ಹಚ್ಕೊಡು. ಸೂರ್ಯ ಬಂದ ನೋಡ್ಕೊ ಬತ್ತೆ. ದೀಪ ಹಚ್ಕೊಳಕ್ ಸೂರ್ಯ ಬಂದ ಗೊತ್ತಾಗ್ತದ? ಅದಲ್ಲ ಮಗ, ಎಷ್ಟೊತ್ತದು ಬೆಳಗ್ಗೆ ಆಗುದಿಲ್ಲ. ಅದೇ ಆಶ್ಚರ್ಯ. ಅದು ಯಾರು ಗೊತ್ತಾಯ್ತದ? ಅಲ್ಲ ನಮಸ್ಕಾರ. ನೀನೆಂತ ಹರಕೆ ಉಂಟು ಇವತ್ತು? ಯಾಕೆ? ಒಳಗೆ ಹೋಗುದು ಪುಸ್ತಕ ಹೊರಗೆ ಬರುದು, ಒಳಗೆ ಹೋಗುದು ಪುಸ್ತಕ ಹೊರಗೆ ಬರುದು. ನಾನು ಯಾವಾಗಲೂ ಒಳಗೆ ಹೋಗ್ಲಿಲ್ಲ. ಹಾ. ಈಗ ಮತ್ತಾನೆ ಬರ್ತಾ ಇದ್ದೆ. ಹಾ, ಈಗ ಬಂದದ್ದ? ಹೌದು. ನಿಂದು ಇವತ್ತು ಎರಡು ಪಾತ್ರ ಅಲ್ಲ. ನಾನು ಈಗ ತಾನೇ ಬರ್ತಾ ಇದ್ದೇನೆ. ಮತ್ತೆ ಒಳಗೆ ಹೋದವಳು ಯಾರೇ? ಅಮ್ಮ, ನೀ ಎಂತ ಬಂದೆ ಈಗ? ಯಾರು ಹುಡ್ಕ ಬಂದೆ? ನನ್ನವರು ಇಲ್ಲಿ ಬಂದಿದ್ದಾರೆ. ಎಷ್ಟು ದಿವಸ ಆಯ್ತು? ಒಂದು ಕೆಲವು ದಿವಸಗಳು. ಏ ದೇವ್ರು. ಹಾ. ಒಳಗೆ ಹೋಗಿದ್ದೆ ಹೊರ ಬರುವುದಲ್ವೇನೆ? ಅಲ್ಲಲ್ಲ, ಬೇರೆ ಅಂತೆ. ಒಳಗೆ ಎಂತ ಆಗಿದೆ ನೋಡ್ಕೊ ಬರ. ಹೌದಾ? ಮಗ, ಕಡೆ ನೀ ಎಂತ ಗೊತ್ತ? ನೀವ್ ಒದ್ದೆ, ನಾನು ಒದ್ದೆ. ನೀವು ಅಜ್ಜಿ ಅಂತ ನಾವು ಅಜ್ಜೆ.
ಸರಿ ಆಯ್ತು. ಬೇಡ ಸರಿ ಕೇಳು ಏ ಮಗ ಕೇಳ ಇವತ್ತು 4 ಹೊಡಿತೆ 6 ಹೊಡಿತೆ ಕೇಳ ಏನೇ ಒಳಗೆ ಏನ್ ಮಾಡ್ತಾ ಇದ್ದೆ ಯಾರೇ ಒಳಗಿದ್ದವ್ರು ಯಾರೇ ಹಾ ಎಂತಾಯ್ತ ಒಳಗಿದ್ದವ್ರು ಯಾರು ಯಾರು ಹಾ ಯಾರು ಅಂತ ಹೇಳುವುದು ಹಾ ಆತನಿಗೆ ಒಂದಲ್ಲ ಎರಡಲ್ಲ ಹಾ 1000 ಹೆಸರು. ಹಾ ಯಾವ ಹೆಸರಿಂದ ಪ್ರಾರಂಭ? ನಂದಗೆ ಬಾಲನು ದ್ರೋಣಗೆ ತಾತನು ಇಂದು ಮುಖಿಯರಿಗೆ ಯೌವನನು ನಂದಗೆ ಬಾಲನು ದ್ರೋಣಗೆ ತಾತನು ಇಂದು ಮುಖಿಯರಿಗೆ ಯೌವನನು ಮತ ಗರ್ವಿತರಿಗೆ ದುಷ್ಟನು ಶರಣ ಕರುಂದಕ್ಕೆ ನಾನಾ ವೇಷದವು ಅಲ್ಲ ಒಳಗೆ ಹೋಗುವಾಗ ಹೆಣ್ಣಲ್ಲ ಯಾರಂತ ಕೇಳಿದೆ ನೀನು ಹೋಗುವಾಗ ಹೆಣ್ಣು, ಹಾ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಹಾ. ಇದು ಹೆಣ್ಣಲ್ಲ ಹಾ. ಹೆಣ್ಣು ವೇಷ. ದೇವ್ರೆ ನಾನು ನೋಡಿದೆ ಹೆಣ್ಣು ವೇಷ ಯಾವನೇ ಮೂರ್ಖಾಸ್ತವ ಹಾ ಏನಂತ ಕೇಳ್ಬೇಕಿತ್ತು ಅವ್ನು ಹೆಣ್ಣು ವೇಷ ಅಂತ ಗೊತ್ತಾಯ್ತಲ್ಲ ನಿನ್ ಬಾಯಿಗೆ ಸೊಗಣಿ ಮೇಲೆ ಹಾಕಿ ನೋಡಿದ್ಯಾ ಕೂಗ್ಬೇಕಿತ್ತು ಹೋಗುವವನು ಅಂತ ಹೇಳಿದ್ರೆ ಹಾ ಬಾಯಿಂದ ಬಾಯಿ. ಅಮ್ಮ ಒಟ್ಟಮ್ಮ ಮಗ ನೀ ಬೇಸರ ಮಾಡಬೇಡ ಬೇಡ ಬಾಯಿ ಬಿಡು ನಿನ್ ಇಟ್ಟಿಟ್ಟುದ ಕೈ ಇತ್ತಲ್ಲ ಹಾ. ಅಲ್ಲೇ ಹಪ್ಪಳು ಡಬ್ಬ ಬಡಿಬೇಕಿತ್ತು ಕೆಳಗೆ ಕೈಯಿಂದ ಹೀಗೆ ಅಪ್ಪಿಕೊಂಡು ಅಯ್ಯೋ ಮಗ ನೀ ಬೇಸರ ಮಾಡಬೇಡ ಬೇಡ ನಿನ್ ಇಟ್ಟಿಟ್ಟುದ ಕಾಲಿತ್ತಲ್ಲ ಕದ ಒದಿಬೇಕಿತ್ತು ಆಗುವುದಿಲ್ಲ. ಹಾ ಕಾಲಿಂದ ಕಾಲನ್ನು ಬಂಧಿಸಿದ ಹೊತ್ತಿಗೆ ಅಯ್ಯೋ ಮುಗ್ದೇ ಹೋಯ್ತಮ್ಮ, ಮಗ ಮುಗ್ದೇ ಹೋಯ್ತು. ಮಗ ನೀ ಬೇಸರ ಮಾಡಬೇಡ ಅವ್ನು ಯಾವ ಜಾಗನೂ ಬಿಡ್ಲಿಲ್ಲ ನಾ ಕೇಳ್ತೀನಿ ಸುಮ್ಮನೆ ಬೇಡ ಅವ್ನು ಯಾರಂತ ಕೇಳ್ಬೇಕಿತ್ತು ನೀನು. ಕೇಳಿದೆ ಹಾ ಯಾರು ಅಂತ ಕೇಳಿದ್ರೆ ಹಾ. ಏನೆಂದು ಹೇಳುವುದು ಅಂತ ಹೇಳಿದ. ಇದನ್ನೇ ಹೇಳೋಬೇಕಿತ್ತು 1000 ಹೆಸರಂತೆ, ಹಾ ಬ್ರಹ್ಮನಿಗೆ ಅಪ್ಪನಂತೆ. ಹಾ ಈ ಲೋಕದಲ್ಲಿ ಗರ್ವಿಷ್ಠರು ಯಾರೆಲ್ಲ ಇದ್ದಾರೆ, ಗುರುವಿಷ್ಟ ನನ್ನ ಕಡೆ ಕೈ ತೋರಿಸ್ಬಿಡು ಕೈ ಮುರಿದು ಆ ಗರ್ವಿಷ್ಠರಿಗೆ ಆತನೇ ಮಹಾಗರ್ವಿಷ್ಠನು. ಹಾ ಮಾತ್ರವಲ್ಲ ಹಾ ಆತನು ನೋಡುವುದಕ್ಕೆ ಕುಳ್ಳಗಿದ್ದಾನೆ, ಎತ್ತರಕ್ಕಿದ್ದಾನೆ, ಬೆಳ್ಳಗಿದ್ದಾನೆ, ಕುಳ್ಳಗಿದ್ದಾನೆ, ಕಪ್ಪಗಿದ್ದಾನೆ, ಹಾ ಅಲ್ಲ ಒಂದ್ಸರಿ ಕುಳ್ಳಗಿದ್ದು ಮತ್ತೆ ಎಷ್ಟೊತ್ತಿಗೆ ದೊಡ್ಡಕಾಗ್ತಿದೆ ಎಲ್ಲವೂ ಹೌದು ಎನ್ನುವುದು ಅಲ್ಲಿಯ ಅರ್ಥ. ಹಾ ಹಾಗಿದ್ದಾಗ ಹಾ. ನಾನು ಹೇಳುವುದಕ್ಕೆ ಸಾಧ್ಯ. ಯಾರು ಅಂತ ಕೇಳಬೇಕಿತ್ತು ಕೇಳಿದ್ರೆ ಹಾ ಈ ಲೋಕಕ್ಕೆಲ್ಲ ತಾನೇ ಗಂಡ ಎಂದ. ನೀ ಕೇಳ ನೀ ಕೇಳ ಇವ್ರಿಗೆ ಗಂಡನೇ ಅವರಿಗೂ ಗಂಡನೆ, ಇವ್ರಿಗೆ ಗಂಡನೇ ಅವರಿಗೂ ಗಂಡನೆ, ಅವ್ರಿಗೆ ಗಂಡನೇ ಅವರಿಗೂ ಗಂಡನೆ, ಅವ್ರಿಗೆ ಗಂಡನೇ ಅವರಿಗೂ ನನ್ನ ಗಂಡನೆ, ಅಮ್ಮನಿಗೆ ನಿಮ್ಮ ಅಮ್ಮನಿಗೂ ಗಂಡನೆ. ಹೋಯ್ತು ಹೋಯ್ತು ನನ್ನ ಗಂಡನ್ ಬಿಟ್ಟು ಯಾರನ್ನು ಗಂಡ ಅಂತ ಒಪ್ಕೊಳ್ಳಿಲ್ಲ ಇನ್ನ ಬದುಕುದಿಲ್ಲ ನಾ ಸಾಯ್ತೇನೋ ಮಗ ನಾ ಸಾಯ್ತೇನೋ ಬೇಡಮ್ಮ ಯಾರನ್ನು ಗಂಡ ಅಂತ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀ ಸಾಯಿದೆ ಅಂತಕ್ಕೆ ಅಂತ ಮರ್ಯಾದೆ ಬಿಟ್ಟು ಬದುಕುದಿಲ್ಲ ಮಗ ಹಾಗೆ. ಮಗ ನಾನು ಸಾಯ್ತೇನ ಅಮ್ಮ ಸಾಯು ಸೋತ್ ಯಾಕೆ ಬೀಗಿದ ಕೈ ಕೊಟ್ಟು ಸಾಯಮ್ಮ. ಹೌದು ಇದರಿಂದ ನಾವೊಂದು ಪಾಠ ಕಲಿತೆ ಮಗ ಏನು? ಮಕ್ಕಳಿಗೆ ಆಸ್ತಿ ಮಾಡಿ ಇಡಬಾರ್ದು ಮಕ್ಕಳನ್ನೇ ಆಸ್ತಿ ಮಾಡಬೇಕು ಹ. ಮಕ್ಕಳಿಗೆ ಆಸ್ತಿ ಮಾಡಿಟ್ಟು ಅಪ್ಪ ಅಮ್ಮ ಸತ್ತು ರೋಡಿಲ್ಲ ನಮಗೆ ಬೀಗದ ಕೈ ಕೊಡು ಅಂತ ಕೇಳ್ತರು ನೀ ನಾನು 14 ದಿವಸದ ಪಿಂಡ ಹಿಡಿದೇ ರೋಡಿಲ್ಲ ಬೀಗದ ಕೈ ಮಾತ್ರ ಕೊಡೋದಿಲ್ಲ ಯಾರು? ನಾನು ಈ ಬಾವಿ ಸಾಯ್ತೇನೆ ಅಂದ್ರೆ ಮತ್ತೊಂದು ಬಾವಿಗೆ ಬೀಗದ ಕೈ ಹಾಕಿ ಸಾಯ್ತೆ ನಾ ಸಾಯ್ತೇನೆ ಈ ರೀತಿಯಾಗಿ ನೀನು ಹೊಸ ವ್ಯವಸ್ಥೆಯನ್ನು ತೋರಿದವ ನನಗೆ ವಂಚಿಸಿದವ ನಿನ್ನ ಸುಮ್ಮನೆ ಬಿಡುತ್ತೇನೆ ಅಂತ ಭಾವಿಸ್ಕೊಂಡೀಯ. ಬಿಡ ನಿನ್ನ ಮೂಡಿಯ ಬಿಡೋ ಬಿಡೋ ನಿನ್ನ ಕಡಿದು ಬಿಡೋಡುವೆ ಕಡಿದು ಬಿಡೋಡುವೆ ಬಿಡ ಬಿಡ ನಿನ್ನ ಮೂಡಿ ಈ ಕ್ಷಣ ಕಡಿದು ಬಿಡೋಡುವೆ ದುರುಳೆ ಗಂಡನಿಗೆ ಮೋಸ ಮಾಡಿದಂತ ದುಷ್ಟದರಿದ್ದೆ ನೀನು. ನಿನ್ನಂತ ವಂಚಕ್ಕೆ ಬದುಕಿರಬಾರದು. ಗಂಡನಿರುವಾಗ ಪರಪುರುಷನೊಟ್ಟಿಗೆ ಸೇರಿದಂತ ಪ್ರಶ್ನೆ ನೀನು. ನೀನು ಬದುಕಿರಬಾರದು. ನಿನ್ನ ಕರವನ್ನೇ ಕತ್ತರಿಸಲು ಯಾವ ಪರಪುರುಷನನ್ನೇ ತಪ್ಪಿಕೊಂಡೆಯೋ ಆ ಕರಗಳನ್ನೇ ಕತ್ತರಿಸಿ ಹಾಕ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕೆ? ಕಾಲಿರ್ತದೆ, ತಲೆ ಇರ್ತದೆ, ಮತ್ಯಾರಿಗಾದ್ರೂ ನೀನು ಮೋಸ ಮಾಡ್ತೀಯ. ನಿಮ್ಮ ಸಂತಾನದವರೇ ಹಾಗೆ. ಎಷ್ಟು ಜನರಿಗೆ ಮೋಸ ಮಾಡ್ತೀರಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಆಗ ನಿನ್ನ ತಲೆ ಕಡಿದು ಚೆಲ್ಲ ನಾಯಿ ನರಿಗಳು ತಿಂದ್ರೆ ಅವರಿಗೂ ಆ ಬುದ್ಧಿ ಬರ್ತದೆ. ಇನ್ನು ನಿನ್ನ ತಲೆ ಕಡಿದು ನೀರಿಗೆ ಹಾಕ್ಲ ಅದನ್ನು ಮೀನು ತಿಂತದೆ. ಮೀನನ್ನು ಜನ ತಿಂತಾರೆ, ಅವರಿಗೂ ಅದೇ ಬುದ್ಧಿ ಬರ್ತದೆ. ಹಾಗಾದ್ರೆ ನೀನು ಇರಬಾರದು, ನಿನ್ನ ಅವಶೇಷವು ಉಳಿಬಾರದು. ಹಾಗಾದ್ರೆ ಮಾಡೋದೇನು? ನೋಡು, ಬೆಂಕಿಗೆ ನಿನ್ನ ಆಹುತಿಯಾಗಿ ಕೊಟ್ಟು
ಮೆರೆವ ಪೀತಾಂಬರ ಚತುರ್ಭುಜ ಕರದಿ ಶಂಖವು ಚಕ್ರ ಗದೆ ಪದ್ಮಾದಿ ರೇಖೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತೆಡಬಲದ ತೊಡೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತೆಡಬಲದ ತೊಡೆಯಲಿ ಸರಸವಾಡುತ್ತಿರಲು ವಿಸ್ಮಿತನಾದ ನಡಿಗಡಿಗೆ ಇದನ್ನು ಕಾಣ್ತಾ ಇದ್ದೇನೆ. ಮಡದಿಯಂತ ಚಂದ್ರಾವಳಿ ಬದುಕಿರಬಾರದು, ಅವಳ ಧೂಳು ಕೂಡ ಈ ಭೂಮಿಯನ್ನ ಸ್ಪರ್ಶ ಮಾಡಬಾರದು ಎನ್ನುವ ಕಾರಣಕ್ಕೋಸ್ಕರವಾಗಿ ಉರಿಯುವ ಬೆಂಕಿಗೆ ಅವಳನ್ನು ನೂಕಿದರೆ ಇದೇನನ್ನು ಕಾಣ್ತಾ ಇದ್ದೇನೆ. ಉರಿಯುವ ಬೆಂಕಿಯಲ್ಲಿ ಬಿದ್ದಂತ ರಾಧೆಯೊಟ್ಟಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ವಿಷ್ಣುವೇ ತೆರೆಗೆದು ಬಂದಂತ ಅನುಭವ ಏನನ್ನು ಕಾಣ್ತಾ ಇದ್ದೇನೆ. ಮದಗರ್ವದೊಳು ನಿನ್ನ ಹದನವರಿಯದೆ ಮೂಢ ಹೃದಯದೊಳು ಬಹುತೆರದಿ ನಿಂದಿಸಿದನು ಪದುಮನಾಭನೆಯನ್ನ ಸರ್ವ ಅಪರಾಧವ ಕ್ಷಮಿಸಿ ಉದ್ಧರಿಸೀಗ ಪತಿತನನು ಬೇಗ ಕ್ಷಮಿಸಿ ಉದ್ಧರಿಸೀಗ ಪತಿತನನು ಬೇಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಚ್ಯುತ ಮಾಧವ ಕೇಶವ ಅನಂತ ದೇವೋತ್ತಮ ನೀನು. ನೀನಾರು ನಾನಾರು ಎನ್ನುವಂತಹ ಸತ್ಯವನ್ನು ಅರಿಯದೆ ಅಹಂಕಾರದಿಂದ ವರ್ತಿಸಿದವನ ನನ್ನ ಅಹಂಕಾರಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ನೀನು ಮಾಡಿಕೊಟ್ಟೆ. ದೇವರೇ, ನನ್ನದು ಸರ್ವಾಪರಾಧವಾಯಿತು, ನನ್ನ ಅಪರಾಧವನ್ನು ಮನ್ನಿಸಬೇಕು ದೇವ. ಚಂದ, ದುಃಖಿಸಬೇಡ. ನಿನ್ನ ತಪ್ಪಿನ ಅರಿವು ನಿನಗೆ ಆಗಿದೆ. ನಿಜ. ಹಾಗಿದ್ರೆ ಇದಿಷ್ಟು ಆಗುವುದಕ್ಕೆ ಕಾರಣ ಏನು ನೀನು ತಿಳಿಯಲೇಬೇಕು. 7 ದಿವಸ ರಾತ್ರಿ ಹಗಲುಗಳ ವ್ಯತ್ಯಾಸ ನಿಮಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿ ಇರಿಸಿ ಚಂದ್ರಾವಳಿಯ ಒಟ್ಟಿಗೆ ಇದ್ದವ ನಾನು. ಹಾಗಿದ್ರೆ ನಾನವಳ ಒಟ್ಟಿಗಿದ್ದೇನೆ ಎಂಬ ಕಾರಣಕ್ಕೆ ಅಲ್ಲ, ನಾನವಳನ್ನ ಕೆಣಕಿದ್ದೇನೆ ಎಂಬ ಕಾರಣಕ್ಕೆ ನೀನು ಮಾತ್ರ ಅಲ್ಲ, ಲೋಕವೇ ನನ್ನ ಕುರಿತಾಗಿ ತಪ್ಪಾಗಿ ಭಾವಿಸಿತು. ಅದಕ್ಕೆ ಲೋಕ ಇದರಿಂದ ತಿಳಿದುಕೊಳ್ಳಬೇಕಾದ ವಿಷಯ ಇದೆ. ಆ ಹೊತ್ತೇ ಚಂದ್ರಾವಳಿಯನ್ನ ಹುಲ್ಲುಗಾವಲಿನಲ್ಲಿ ಕಂಡವ ನಾನು. ಕಂಡ ತಕ್ಷಣವೇ ಅವಳಲ್ಲಿ ಹೇಳಿದೆ, ನಿನ್ನನ್ನ ಕಾಣದೆ ಕಳವಳಿಸ್ತಾ ಇದ್ದೆ, ಇಂದು ನೀನು ಸಿಕ್ಕಿದೆಯಲ್ಲ ಸಂತೋಷ ಆಯಿತು ಅಂತ. ಹಾಗಿದ್ರೆ ಮಾತಿನ ಅರ್ಥ ಏನು? ಪರಮಾತ್ಮನಾದವನು ಎಲ್ಲ ಜೀವರುಗಳನ್ನು ಸಂದರ್ಶಿಸಬೇಕು ಎಂಬ ಬಯಕೆಯಲ್ಲಿಯೇ ಇರುವುದು. ಹಾಗಾದ್ರೆ ಈ ಜೀವಾತ್ಮಗಳೆಲ್ಲವರಿಗೂ ಪರಮಾತ್ಮನನ್ನ ಸಂದರ್ಶಿಸುವುದಕ್ಕೆ ಸಾಧ್ಯವೋ? ಅದಕ್ಕೆ ಕಾಲ ಕೂಡಿ ಬರಬೇಕು. ಪರಮಾತ್ಮನೇ ಧರೆಗಿಳಿದು ಬಂದಾಗ ಜೀವರುಗಳನ್ನ ಸಂದರ್ಶಿಸಬೇಕು ಅಂತ ಬಯಸಿದ್ರು ಕಾಲ ಅದಕ್ಕೆ ಅನುವು ಮಾಡಿಕೊಡಬೇಕು. ಹಾಗೆ ಒದಗಿದಂತಹ ಈ ಸಂದರ್ಭ ನಿನ್ನನ್ನ ಕಂಡು ಸಂತೋಷ ಆಯಿತು ಅಂತ ಹೇಳಿದೆ. ಅವಳು ಅದನ್ನ ಗ್ರಹಿಸಲಿಲ್ಲ. ಆಮೇಲೆ ಅವಳಿಗೆ ಇನ್ನೂ ಅರ್ಥ ಆಗಬೇಕು ಎಂಬ ಕಾರಣಕ್ಕಾಗಿ ಬಿಸಿಲು ಗಾಳಿಯ ಕಾರಣದ ಅಬಲೆ ನೀನು ಈ ಹಾದಿಯಲ್ಲಿ ಬಳಲಿದೆ ಅಂತ ಹೇಳಿದೆ. ಮಾತಿನ ಅರ್ಥ ಏನು? ಕೇವಲ ದಾರಿಯಲ್ಲಿ ಬರುವ ನೀನು ಭೌತಿಕವಾದ ಈ ಬಿಸಿಲು ಗಾಳಿಗೆ ಬಳಲಿದ್ದೀಯ ಅಂತ ಅಲ್ಲ. ಆತ್ಮನಾದವನನ್ನ ಜೀವಾತ್ಮನಾದವನನ್ನ ಪ್ರಾಜ್ಞರಾದವರು ವರ್ಣಿಸಿದ್ದೇ ಹಾಗೆ. ಬಿಸಿಲಿಗೆ ಸುಡುವುದಲ್ಲ, ಗಾಳಿಗೆ ಬಾಡುವುದಲ್ಲ, ನೀರಿನಿಂದ ಒದ್ದೆ ಆಗುವುದಲ್ಲ. ಅಂತಹ ಜೀವಾತ್ಮನಾದ ನೀನು ಬಿಸಿಲು ಗಾಳಿ ಈ ದಾರಿ ಅಂದ್ರೆ ಹುಟ್ಟು ಸಾವುಗಳೆಂಬ ಈ ಜೀವನದ ದಾರಿಯಲ್ಲಿ ಬಾಡಿ ಬಸವಳಿಯುತ್ತಾ ಇದ್ದೀಯೆ. ಇದರಿಂದ ನಿನಗೆ ರಕ್ಷಣೆ ಕೊಡುವುದಕ್ಕಾಗಿ, ತೋಳಿನ ಕವಚವನ್ನಿಡುವುದಕ್ಕಾಗಿ ನಾನು ಬಂದಿದ್ದೇನೆ. ಅಂದ್ರೆ ಪರಮಾತ್ಮನ ಸಾನ್ನಿಧ್ಯ ಇದ್ದಾಗ ಮಾತ್ರ, ಪರಮಾತ್ಮದ ತೋಳಿನ ಕವಚ, ರಕ್ಷಣೆಯ ಕವಚ ಇದ್ದಾಗ ಮಾತ್ರ ಜೀವಾತ್ಮನಾದವನು ಈ ಸಂಸಾರ ಶರದಿಯನ್ನು ದಾಟಿ ಮೋಕ್ಷ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯ. ಜೀವ ಮತ್ತು ಮರಣಗಳೆಂಬ ಆ ಚಕ್ರವನ್ನು ದಾಟುವುದಕ್ಕೆ ಸಾಧ್ಯ. ಇದನ್ನ ಸೂಚ್ಯವಾಗಿ ಅವಳಿಗೆ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿಕ್ಕಾಗ್ಲಿಲ್ಲ. ಕೇವಲ ಕಾಮದ ಮಾತುಗಳನ್ನಾಗಿಯೇ ಅದನ್ನ ತಿಳಿದಲೇ ವಿನಃ ಮತ್ತೇನನ್ನು ಗ್ರಹಿಸಲಿಲ್ಲ. ಕಾರಣ ಏನು? ಅವಳಿಗೆ ನನ್ನನ್ನ ತಿಳಿಯುವಂತಹ ಸಾಮರ್ಥ್ಯ ಇಲ್ಲ, ಹೃದಯದ ಪಕ್ವತೆ ಇಲ್ಲ, ಕಾಣುವ ದೃಷ್ಟಿ ಅವಳಲ್ಲಿ ಪಕ್ವವಾಗಿಲ್ಲ. ಹಾಗಾಗಿ ಅವಳಿಗೆ ಮತ್ತೂ ಸೂಚ್ಯವಾಗಿ ಸರ್ವಕಾಂತಾವರಣ ವ್ರತವನ್ನ ಹಿಡಿದವನು ನಾನು ಅಂತ ಹೇಳಿದೆ. ಅದು ಇದ್ದದ್ದು ಯಾರಿಗೆ? ನಾರಾಯಣನಿಗಲ್ವ? ಅಲ್ಲಿ ಹೆಣ್ಣು ಗಂಡೆಂಬ ಭೇದ ಇಲ್ಲ. ಪುರುಷೋತ್ತಮನೇ ಎದುರು ಬಂದಾಗ ಇರುವ ಗಂಡುಗಳು ಹೆಣ್ಣಾಗಿ ಅವನನ್ನೇ ಪತಿ ಅಂತ ಸ್ವೀಕರಿಸುವುದಲ್ವ? ಆದ್ರೆ ಅವಳಿಗದು ಅರ್ಥ ಆಗಲಿಲ್ಲ. ತನ್ನ ಸೌಂದರ್ಯದ ಅಹಂಕಾರ, ತನ್ನ ಶ್ರೀಮಂತಿಕೆಯ ಮದ, ತಾನು ಕೃಷ್ಣನಿಗೆ ಸೇರುವವಳಲ್ಲ ಎಂಬಂತಹ ಅಹಂಕಾರದಿಂದಲೇ ವರ್ತಿಸಿದಳೇ ವಿನಃ ನನ್ನ ನಿಜವಾದ ಅರ್ಥವನ್ನ ಗ್ರಹಿಸಲಿಲ್ಲ. ಹಾಗಾದ್ರೆ ಅವಳನ್ನ ಇನ್ನೂ ಬಲಾತ್ಕಾರದಿಂದ ಮುಂದುವರಿಯಲಿಲ್ಲ ನಾನು ಯಾಕೆ?
ಮತ್ತೆ ನೀನು ತಪ್ಪು ತಿಳಿಯುತ್ತೀಯೆ ಎಂಬ ಕಾರಣಕ್ಕಾಗಿ ಆಮೇಲೆ ಅಲ್ಲಿಂದ ನಾನು ದೂರವಾಗಿ ವೇಷವನ್ನು ಧರಿಸಿ ಇಲ್ಲಿವರೆಗಾಗಿ ಬರಬೇಕಾಯಿತು. ನಿನ್ನಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ಚಂದ್ರಾವಳಿಯಲ್ಲಿಯೂ ಸುಜ್ಞಾನವನ್ನು ಮೂಡಿಸುವ ಸಲುವಾಗಿ ಹಾಗಾಗಿಯೇ ಇಲ್ಲಿಗೆ ಬಂದು ಇಷ್ಟು ಸಮಯವಾದ ಬಳಿಕ ನಿಮ್ಮಲ್ಲಿ ಅಜ್ಞಾನ ದೂರವಾಗಿ ಜ್ಞಾನದ ಅರಿವು ಉಂಟಾಗಿದೆ. ಜ್ಞಾನ ನಿಮ್ಮಲ್ಲಿ ಉಂಟಾದ ಮೇಲೆ ಮತ್ತೆ ಯೋಚಿಸುವ ಅಗತ್ಯ ಇಲ್ಲ. ತಪ್ಪಾಯಿತು ಅಂತ ನೀನು ಕೇಳ್ತಾ ಇದ್ದೀಯಲ್ಲ, ಅದಷ್ಟೇ ಸಾಕಾಗುತ್ತದೆ. ಇನ್ನು ಇಲ್ಲಿಗೆ ನಾನು ಬಂದ ಮೇಲೆ ನಿನಗೇನು ಬೇಕು ಅಂತ ಕೇಳುವುದು ನನ್ನ ಕರ್ತವ್ಯ. ದೇವ್ರೆ, ಅನವರತೂ ಕೂಡ ನಿನ್ನ ಭಕ್ತನಾಗಿ ಬದುಕಬೇಕೆನ್ನುವುದೇ ನನ್ನ ಮಹದಾಸೆ. ದೇವಾ, ದೇವರ ಎದುರಲ್ಲಿ ನಾನು ಎಂದವನಿಗೆ ಈ ಬದುಕಿಲ್ಲ, ನೀನೇ ಎಂದವನನ್ನು ಕಾಯುವವ ನೀನು. ನಿನ್ನಂತ ಮಹಾಮಹಿಮನನ್ನ ಅರ್ಥ ಮಾಡಿಕೊಳ್ಳದೆ ತಪ್ಪೆಸಗಿದಂತ ನಾನು ಸದಾ ಕಾಲ ನಿನ್ನ ಪಾದ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡು ತಂದೆ. ಸರಿ, ಒಳ್ಳೆಯದು. ಹಾಗಂತ ನಿನಗೂ ಮೋಕ್ಷವನ್ನ ಕರುಣಿಸ್ತೇನೆ. ಯಾವಾಗ? ಅದಕ್ಕೂ ಸಮಯ ಕೂಡಿ ಬರಬೇಕು. ನಿನ್ನ ಸತಿಯಾದವಳನ್ನ ನೀನು ಅಗ್ನಿಗೆ ದೂಡಿದ ಕಾರಣಕ್ಕಾಗಿ ಸತಿ ಹತ್ಯಾ ದೋಷ ನಿನ್ನನ್ನ ಬಾಧಿಸ್ತದೆ. ಹಾಗಾಗಿ ಈ ಕ್ಷಣವೇ ಮೋಕ್ಷ ಬೇಕು ಅಂತ ಕೇಳಿದ್ರೂ ಸಿಗುವುದಿಲ್ಲ. ನಾನಿನ್ನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ಪ್ರಯೋಜನ ಅಂತ ಅಲ್ಲ, ಪ್ರಯೋಜನ ಉಂಟು ಅಂತ ಬದುಕುವುದು ಅಲ್ಲ. ಬದುಕಬೇಕು. ಯಾಕೆ? ದೇವನನ್ನೇ ಕಂಡ ಮೇಲೆ ಬದುಕುವುದು ಕಷ್ಟವೇ ಹೌದು. ಆ ಅರಿವು ಉಂಟಾದ ಮೇಲೆ ಜೀವನ ನಡೆಸುವುದು ಕಷ್ಟ ಹೌದು. ನಿನ್ನ ಮಂಗಲ ಸ್ವರೂಪವನ್ನು ಈ ಕಣ್ಣುಗಳಿಂದ ನೋಡಿದ ಮೇಲೆ ನನಗಿನ್ನೇನು ಬೇಡ. ಆದ್ರೆ ಸಂಸಾರದ ಬಂಧನದಲ್ಲಿ ಇರಬೇಕಾದ್ದು ಅನಿವಾರ್ಯ. ಪಾಪ ಪುಣ್ಯಗಳು ಎರಡೂ ಸಮತೋಲನಕ್ಕೆ ಬಂದಾಗ ಮಾತ್ರ ಮೋಕ್ಷ ದೊರಕುತ್ತದೆ. ಅದಕ್ಕಾಗಿ ಕಾಲ ಕೂಡಿ ಬರಬೇಕು. ಹಾಗಾಗಿ ನನ್ನ ಧ್ಯಾನದಲ್ಲಿ ನೀನು ಪರಮಾತ್ಮನ ಸೇವೆಯಲ್ಲಿ ಕೆಲವು ಕಾಲ ಕಳೆಯಬೇಕು. ನಿನ್ನ ಪತ್ನಿಯನ್ನ ದೇವರಿಂದ ಕೊಡಲ್ಪಟ್ಟ ಪ್ರಸಾದ ಅಂತ ತಿಳಿದು, ದೇವರಿಗೆ ಅರ್ಪಿಸಿದ ನೈವೇದ್ಯವೇ ಪ್ರಸಾದವಾಗಿ ಸಿಕ್ಕಿದೆ ಅಂತ ತಿಳಿದು ಮುಂದಿನ ಸಂಸಾರವನ್ನು ಸಾಗಿಸಬೇಕು. ನೀನು ರಾಧಾಕೃಷ್ಣ ಇಬ್ಬರು ಅಯಾಚಿತವಾಗಿ ನಮ್ಮ ಮನೆಗೆ ಇರ್ತೀರಿ. ಉಣಬಡಿಸ್ತೇನೆ, ಊಟ ಮಾಡಿ ಅನುಗ್ರಹಿಸಬೇಕು. ಖಂಡಿತವಾಗಿ ಬನ್ನಿ.